ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ಕರ್ನಾಡು ಜಾಬ್ ಅಲರ್ಟ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಇಂದಿನ ದಿನ ಶಾಲಾ ಶಿಕ್ಷಣ ಇಲಾಖೆ ಹೊರಡಿಸಿರುವಂತಹ ಮಾದರಿ ಪ್ರಶ್ನೆ ಪತ್ರಿಕೆಯ ಒಂದು ವಿಶ್ಲೇಷಣಾ ನೋಟವನ್ನು ತೆಗೆದುಕೊಂಡು ಬಂದಿದ್ದೇನೆ. ಯಾರೆಲ್ಲ GPSTR ಮತ್ತು HSTR ಪರೀಕ್ಷೆಗೆ ಕನ್ನಡ ಭಾಷಾ ಶಿಕ್ಷಕ ಹುದ್ದೆಗೆ ಓದ್ತಿರೋ ಅವರೆಲ್ಲರೂ ಸಹ ಈ ಪತ್ರಿಕೆಯನ್ನ ಗಮನವಿಟ್ಟು ಕೇಳಬೇಕು. ಯಾಕಂದ್ರೆ ಮಾದರಿ ಪ್ರಶ್ನೆ ಪತ್ರಿಕೆಗಳು ಈ ನಿಟ್ಟಿನಲ್ಲಿ ಬರುವಂತಹದನ್ನ ನಾವು ನೋಡ್ಬೋದು. ಯಾಕಂದ್ರೆ ಇಟ್ಟಿರುವಂತಹ ಪಠ್ಯಕ್ರಮದ ಅನುಸಾರ ಈ ಪತ್ರಿಕೆಯನ್ನ ನಾನು ವಿಶ್ಲೇಷಣೆಯನ್ನು ಮಾಡ್ತೀನಿ. ಇದು ನಿಮಗೆ ತುಂಬಾ ಉಪಯುಕ್ತವಾಗುತ್ತೆ. ಅಂದ್ರೆ ಈ ಸಂದರ್ಭದಲ್ಲಿ ವಿಶ್ಲೇಷಣೆ ಮಾಡುವಂತಹ ಸಂದರ್ಭದಲ್ಲಿ ಇವೆಲ್ಲ ಎಲ್ಲಿ ಪ್ರಶ್ನೆಗಳನ್ನ ಎತ್ತಲಾಗಿದೆ, ಹೇಗೆ ಪ್ರಶ್ನೆಯನ್ನ ತೆಗಿಲಾಗಿದೆ, ಮತ್ತೆ ಯಾವ ದೃಷ್ಟಿಕೋನದಿಂದ ಯಾವ ವಿಷಯವನ್ನ ಇಲ್ಲಿ ಅಳವಡಿಸಲಾಗಿದೆ ಅನ್ನುವಂತಹ ನಿಟ್ಟಿನಲ್ಲಿ ಸ್ನೇಹಿತರೆ ಪ್ರಶ್ನೆ ಪತ್ರಿಕೆಯನ್ನ ವಿಶ್ಲೇಷಣೆ ಮಾಡ್ತಿದ್ದೀನಿ. ನಂತರ ಇದು ನಿಮಗೆ ತುಂಬಾ ಉಪಯುಕ್ತವಾಗುತ್ತೆ ಅನ್ನುವಂತಹದನ್ನ ಹೇಳ್ತಾ, ಯಾರೆಲ್ಲ ಇಲ್ಲಿವರೆಗೂ ಸಹ ಕರ್ನಾಡು ಜಾಬ್ ಅಲರ್ಟ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋ ಮುಖಾಂತರ ಇನ್ನೂ ಹೆಚ್ಚಿನ ಈ ತರದ ವಿಡಿಯೋಗಳಿಗೆ ತಮ್ಮ ಸಹಕಾರ ಇರಲಿ ಅಂತ ಕೇಳ್ತಾ, ಬನ್ನಿ ಸ್ನೇಹಿತರೆ ಹಾಗಾದ್ರೆ ನಾವು ಮೊದಲಿಗೆ ಈ ಪತ್ರಿಕೆಯನ್ನ ವಿಶ್ಲೇಷಣೆಗೆ ಒಳಪಡಿಸೋಣ. ಯಾಕಂದ್ರೆ ಪ್ರಶ್ನೆ ಪತ್ರಿಕೆ ಅನ್ನುವಂತಹದ್ದು ನಾವು ಸರಿಯಾಗಿ ತಿಳ್ಕೊಂಡಾಗ ಮಾತ್ರ ಇದರ ಸಮಸ್ತವಾದಂತಹ ವಿಷಯಗಳನ್ನ ನಮಗೆ ತಿಳ್ಕೊಳ್ಳೋದಕ್ಕೆ ಅನುಕೂಲ ಆಗುತ್ತೆ ಸ್ನೇಹಿತರೆ. ಮೊದಲನೇದಾಗಿ ಈ ಪ್ರಶ್ನೆ ಪತ್ರಿಕೆಯನ್ನ ನೋಡೋಣ ಸ್ನೇಹಿತರೆ. ಇಲ್ಲಿ ಮೊದಲನೇ ಪ್ರಶ್ನೆ ಪತ್ರಿಕೆ ಕೇಶಿರಾಜನ ಪ್ರಕಾರ ಕನ್ನಡದಲ್ಲಿ ಅಸಾಧಾರಣ ಲಕ್ಷಣಗಳು ಒಟ್ಟು ಎಷ್ಟು ಅಂತ ಕೇಳಿದ್ದಾನೆ. ಇಲ್ಲಿ ನಾವು ಸುತ್ತಮುತ್ತ ಕೇಶಿರಾಜನ ಶಬ್ದಮಣಿ ದರ್ಪಣದ ಹಿನ್ನೆಲೆಯಲ್ಲಿ ಓದ್ಕೊಬೇಕಾಗತ್ತೆ. ಇಲ್ಲಿ ಬಹುತೇಕವಾಗಿ ಹಳಗನ್ನಡ ವ್ಯಾಕರಣ ಅಂತ ಏನ್ ವಿಷಯ ಇಟ್ಟಿದನೋ ಅದೆಲ್ಲವೂ ಸಹ ಕೇಶಿರಾಜನ ಶಬ್ದಮಣಿ ದರ್ಪಣದ ಹಿನ್ನೆಲೆಯಲ್ಲೇ ಬರುವಂತಹದ್ದು. ಮುಂದಿನ ತರಗತಿಯಲ್ಲಿ ನಾನು ಹಳಗನ್ನಡ ವ್ಯಾಕರಣ ಕೇಶಿರಾಜನ ಶಬ್ದಮಣಿ ದರ್ಪಣವನ್ನು ಇಟ್ಕೊಂಡೆ ತರಗತಿಗಳನ್ನ ಮಾಡ್ತೇನೆ. ಅದು ನಿಮಗೆ ಪರೀಕ್ಷೆ ಹೋಗುವಷ್ಟೊತ್ತಲ್ಲಿ ಸಿಗುತ್ತೆ. ಆ ವಿಡಿಯೋವನ್ನ ನೋಡ್ಕೊಂಡು ಹೋಗಿ ಸ್ನೇಹಿತರೆ, ಯಾವಾದ್ರೂ ಒಂದು ಪ್ರಶ್ನೆಗಳು ಬಂದಿರ್ತವೆ. ಹಾಗಾದ್ರೆ ಇಲ್ಲಿ ಕೇಶಿರಾಜನ ಪ್ರಕಾರ ಶಬ್ದಮಣಿ ದರ್ಪಣದಲ್ಲಿರುವಂತಹ ಅಸಾಧಾರಣ ಲಕ್ಷಣಗಳು ಎಷ್ಟು ಅಂತ ನಾವು ಮಾತನಾಡಿದ್ರೆ ಸ್ನೇಹಿತರೆ, ಒಟ್ಟು 9 ಅಸಾಧಾರಣ ಲಕ್ಷಣಗಳು ನಮಗೆ ಕಂಡು ಬರ್ತವೆ. ಇಲ್ಲಿ ಯಾವ 9 ಅಸಾಧಾರಣ ಲಕ್ಷಣಗಳು ಅಂತ ನಾವೇನಾದ್ರೂ ಮಾತನಾಡಕ್ ಹೋದ್ರೆ ಸ್ನೇಹಿತರೆ, ಒಟ್ಟು ಈ ಅಸಾಧಾರಣ ಲಕ್ಷಣಗಳು ಕನ್ನಡ ವ್ಯಾಕರಣಕ್ಕೆ ಸೂಕ್ತವಾಗಿ ಹೊಂದಕ್ಕೆ ಆಗುವಂತಹದನ್ನ ನೋಡ್ಬೋದು. ಇಲ್ಲಿ ಗಮಕ ಸಮಾಸ, ರಳಕುಳ ಅಕ್ಷರಗಳು, ಶ್ರುತಿ ಸಹಿಯ ಸಂಧಿ, ಸತಿಸಪ್ತಮಿ, ಸಮಸಂಸ್ಕೃತ, ವಾಮಾಹಪ ಭೇದ, ವಿರಹಿತ ಅವ್ಯಯ ಸಂಸ್ಕೃತ ಲಿಂಗ, ಶಿಥಿಲದಿತ್ವ ಮತ್ತು ಯತಿವಿಲ್ಲಂಘನೆ, ಈ 9 ಏನಾಗಿದ್ದಾವೆ ಅಂದ್ರೆ ಕನ್ನಡದಲ್ಲಿ ಅಸಾಧಾರಣ ಲಕ್ಷಣಗಳಾಗಿರುವಂತಹದನ್ನ ನೋಡ್ಬೋದು ಸ್ನೇಹಿತರೆ. ನಂತರ ಈ ಎರಡನೇ ಪ್ರಶ್ನೆ ಅಲಂಕಾರದ ಮೇಲೆ ಕೇಳಿರುವಂತಹದ್ದು. ಈ ಪ್ರಶ್ನೆ ಪತ್ರಿಕೆಯನ್ನ ನೋಡಿದಾಗ ನನಗೆ ಒಟ್ಟು ಅಲಂಕಾರ ಪ್ರಶ್ನೆಗಳನ್ನ 3-4 ಕೇಳಿರುವಂತಹದನ್ನ ನೋಡಿದೆ. ಇದು ನೋಡೋಣ. ಇದು ಪಾತಾಳ ಬಿಲಕ್ಕೆ ಬಾಗಿಲ್ ಅಂತ ಕೇಳಿರುವಂತಹದ್ದು. ಇದು ಪಂಪನ ವಿಕ್ರಮಾರ್ಜುನ ವಿಜಯ ಕೃತಿಯಲ್ಲಿ ದುರ್ಯೋಧನ ವೈಶಂಪಾಯನ ಸರೋವರದಲ್ಲಿದ್ದಂತಹ ಸಂದರ್ಭದಲ್ಲಿ ಬರುವಂತಹದ್ದು. ಇದು ಪಾತಾಳ ಬಿಲಕ್ಕೆ ಬಾಗಿಲ್, ಘೋರಾಂಧಕಾರಕ್ಕೆ ಮಾಡಿದ ಮಹಾಕೂಪಮಂ ಅಂತ ವರ್ಣಿಸ್ತಾನೆ. ಆ ಸಂದರ್ಭದಲ್ಲಿ ಬರುವಂತಹದ್ದು. ಇದು ಯಾವ ಅಲಂಕಾರ ಆಗುತ್ತೆ ಅಂದ್ರೆ ಉತ್ಪ್ರೇಕ್ಷ ಅಲಂಕಾರ ಆಗುತ್ತೆ ಸ್ನೇಹಿತರೆ. ಒಂದು ವಸ್ತುವನ್ನು ಅಥವಾ ಒಂದು ಸಮಯವನ್ನು ಏನ್ ಮಾಡುವಂತಹದ್ದು ವರ್ಣನೆಗೆ ಒಳಪಡುವಂತಹ ಸಂದರ್ಭ, ಅಂದ್ರೆ ಒಂದು ಉತ್ಪ್ರೇಕ್ಷೆಗೊಳಿಸಿ ಮಾತನಾಡುವಂತಹ ಸಂದರ್ಭ, ಅದು ಉತ್ಪ್ರೇಕ್ಷ ಅಲಂಕಾರ. ಉತ್ಪ್ರೇಕ್ಷ ಅಲಂಕಾರ ಉದಾಹರಣೆಗಳನ್ನ ತೆಗೆದುಕೊಂಡು ವಿಶ್ಲೇಷಣೆಯನ್ನ ಮಾಡ್ತಾ ಹೋದ್ರೆ ಸ್ನೇಹಿತರೆ, ಅದು ಸಾಕಷ್ಟು ಅರ್ಥಗಳನ್ನ ನಮಗೆ ಕಲ್ಪಿಸಿಕೊಡುತ್ತೆ. ಹಾಗಾಗಿ ಇದು ಈ ಸಂದರ್ಭದಲ್ಲಿ ಇದನ್ನ ನಾವು ಉತ್ಪ್ರೇಕ್ಷ ಅಲಂಕಾರ ಅಂತ ಹೇಳ್ಬಿಟ್ಟು ನಾವು ಮಾಡ್ಬೋದು ಅನ್ನುವಂತಹದ್ದು. ನಂತರ ಬರುವಂತಹದ್ದು ಸ್ನೇಹಿತರೆ ಎರಡನೇ ಪ್ರಶ್ನೆ, ವಾರ್ಧಕ ಷಟ್ಪದಿಯ ಗಣವಿನ್ಯಾಸವು ಈ ರೀತಿಯಾಗಿರುತ್ತದೆ ಅಂತ. ವಾರ್ಧಕ ಷಟ್ಪದಿಯ ಗಣವಿನ್ಯಾಸ ಈ ರೀತಿಯಾಗಿರುವಂತಹದನ್ನ ನೋಡ್ಬೋದು. ನೀವು ಈ ಷಟ್ಪದಿಗಳನ್ನ ಓದುವಾಗ ಸರಳ ರೀತಿಯಲ್ಲಿ ಪ್ರತಿಯೊಂದು ಶರ, ಕುಸುಮ, ಭೋಗ, ಭಾಮಿನಿ, ವಾರ್ಧಕ ಷಟ್ಪದಿಗಳನ್ನ ಏನ್ ಮಾಡ್ಬೇಕು, ಅವು ಮಾತ್ರೆಗಳ ಅನುಸಾರವಾಗಿ ಎಷ್ಟೆಷ್ಟು ಮಾತ್ರೆಗಳಿದಾವೆ ಅನ್ನುವಂತಹದನ್ನ ಛಂದಸ್ಸಲ್ಲಿ ಓದ್ಕೊಬೇಕು. ಛಂದಸ್ ತರಗತಿಯನ್ನ ಮಾಡುವಾಗ ಹೇಳ್ಕೊಡ್ತೀನಿ ಸ್ನೇಹಿತರೆ, ಪರೀಕ್ಷಾ ದೃಷ್ಟಿಯಿಂದ ಹೇಗೆ ಇಟ್ಕೊಬೇಕು ಅಂತ. ವಾರ್ಧಕ ಷಟ್ಪದಿಯ ವಿನ್ಯಾಸ 5 ಮಾತ್ರೆಗಳಿಗೆ ಬರ್ತವೆ. ಈಗ ಯಾವ ತರ ಇಟ್ಕೋಬೇಕು ಅಂದ್ರೆ 4-2, 4-3, 5-5 ಈ ತರ ನಾವು ನೆನ್ಪಿಡ್ಕೊಂಡಾಗ ಸರಳವಾಗಿ ಇದಕ್ಕೆ ಉತ್ತರವನ್ನು ಹಾಕೋದಕ್ಕೆ ಅನುಕೂಲ ಆಗುತ್ತೆ ಅನ್ನುವಂತಹದ್ದು. ನಂತರ 4ನೇ ಪ್ರಶ್ನೆಯನ್ನ ನೋಡೋಣ ಸ್ನೇಹಿತರೆ. ಶ್ರೀರಾಮಾಯಣ ದರ್ಶನ ಮಹಾಕಾವ್ಯದಲ್ಲಿ ಕಂಡುಬರುವ ರಗಳೆ ಯಾವುದು ಅಂತಂದ್ರೆ ಸರಳ ರಗಳೆ ಅನ್ನುವಂತಹದ್ದು ಕಂಡುಬರುತ್ತೆ ಸ್ನೇಹಿತರೆ. ಇದರಲ್ಲಿ ಶ್ರೀರಾಮಾಯಣ ದರ್ಶನದಲ್ಲಿ ಕುವೆಂಪು ಅವರು ಮುಕ್ತ ಛಂದಸ್ಸು ಅನ್ನುವಂತಹದನ್ನ ಪರಿಕಲ್ಪನೆಯನ್ನ ಬಳಸ್ತಾರೆ. ಆ ಮುಕ್ತ ಛಂದಸ್ಸು ಅನ್ನುವಂತಹದ್ದು ಏನಾಗಿದೆ, ಸರಳ ರಗಳೆಯ ಒಂದು ರೂಪ ಅನ್ನುವಂತಹದನ್ನ ನಾವು ನೋಡ್ಬೇಕು. ನಂತರ 5ನೇ ಪ್ರಶ್ನೆಯನ್ನ ನೋಡೋಣ ಸ್ನೇಹಿತರೆ. ನಂತರ ಉತ್ಸಾಹ, ಮಂದನೀಲ, ಲಲಿತ ರಗಳೆಗಳು ಹರಿಹರನ ರಗಳೆಗಳಲ್ಲಿ ಕಂಡು ಬರುವಂತಹದ್ದು. ಇವುಗಳನ್ನು ಸಹ ನೀವು ನೆನ್ಪಿಡ್ಕೊಬೇಕು ಪರೀಕ್ಷಾ ದೃಷ್ಟಿಕೋನದಿಂದ. ಇದನ್ನು ಕೇಳಿದಾನೆ ಇವುಗಳಲ್ಲಿ ಯಾವುದನ್ನಾದ್ರೂ ಕೇಳೋ ಸಾಧ್ಯತೆ ಹೆಚ್ಚಾಗಿರುತ್ತೆ ಅಂತ. ನಂತರ ಬರುವಂತಹ ಸ್ನೇಹಿತರೆ, ಪುರದ ಪುಣ್ಯ ಪುರುಷ ರೂಪಿಂದೆ ಹೋಗುತ್ತಿದೆ, ಈ ವಾಕ್ಯದಲ್ಲಿರುವಂತಹ ಅಲಂಕಾರ ಯಾವುದು ಅನ್ನುವಂತಹದ್ದು. ಇದು ರೂಪಕ ಅಲಂಕಾರ.
ಅಂದ್ರೆ ಎರಡೂ ವಸ್ತುಗಳನ್ನ ಭೇದ್ಯವಾಗಿ ಉಪಮ ಮತ್ತು ಉಪಮಾವಾಚಕವಾಗಿ ಕಲ್ಪಿಸುವಂತಹದ್ದೇನಾಗಿರುತ್ತೆ, ರೂಪಕ ಅಲಂಕಾರ ಆಗಿರುತ್ತೆ ಅನ್ನುವಂತಹದನ್ನ ನಾವು ನೆನ್ಪಿಡ್ಕೊಬೇಕು. ಹಾಗಾಗಿ ಈ ಕೊಟ್ಟಿರುವಂತಹ ಎಲ್ಲಾ ಅಲಂಕಾರಗಳ ಬಗ್ಗೆನೂ ಸಹ ನೀವೇನ್ ಮಾಡ್ಬೇಕು, ತುಂಬಾ ನೆನಪಿನಲ್ಲಿ ಇಟ್ಕೊಂಡ್ರೆ ಉಪಯುಕ್ತವಾಗುತ್ತೆ ಅನ್ನುವಂತಹದ್ದು. ನಂತರ ಭುವನ ಪದವು ಈ ಅಕ್ಷರಗಣವಾಗಿದೆ. ಸರಳವಾಗಿ ಕೇಳಿದ ನಿಮಗೆ ಮತರಾಜ ಬಾನಸಲಂಗಂ ಅನ್ನುವಂಥದ್ದು ಯಾರೆಲ್ಲ ಓದ್ಕೊಂಡಿರೋ ಗುರು ರಘು ಮೂರಿರ ಮನಗಣ ಅಂತ ಯಾರು ಓದಿರೋ ಅವರೆಲ್ಲರಿಗೂ ಸಹ ಸರಳ ಆಗುತ್ತೆ. ಇದು ನಗಣ ಅನ್ನುವಂತಹದ್ದು ಸರಿಯಾದ ಉತ್ತರ ಅಂತ ಗೊತ್ತಾಗುತ್ತೆ. ನಂತರ ನೋಡ್ಬೋದು ಸ್ನೇಹಿತರೆ, ಇಲ್ಲಿ ಬಿರುದನ್ನ ಕೇಳಿರುವಂತಹದ್ದು ರೂಪಕ ಸಾಮ್ರಾಜ್ಯ ಚಕ್ರವರ್ತಿ ಎಂದು ಕರೆಯಲ್ಪಡುವವನು ಯಾರು ಅಂತ ಕೇಳಿದರೆ ಇಲ್ಲಿ ಕುಮಾರವ್ಯಾಸ ಅನ್ನುವಂತಹದನ್ನ ನೆನ್ಪಿಟ್ಕೊಬೇಕು. ಅಂದ್ರೆ ಕುಮಾರವ್ಯಾಸ ತನ್ನ ಕಾವ್ಯದಲ್ಲಿ ಸಾಕಷ್ಟು ರೀತಿಯಾದಂತಹ ವರ್ಣನೆಗಳನ್ನ ರೂಪಕವಾಗಿ ಬಳಸಿರುವಂತಹದ್ದು ನಮಗೆ ಕಂಡುಬರುತ್ತೆ. ಹಾಗಾಗಿ ಕುಮಾರವ್ಯಾಸನನ್ನ ರೂಪಕ ಸಾಮ್ರಾಜ್ಯದ ಚಕ್ರವರ್ತಿ ಅಂತೇಳಿ ಕರೀಲಾಗುತ್ತೆ. ಹಾಗಾದ್ರೆ ಮಿಕ್ಕ ಕವಿಗಳಿಗೆ ಯಾವ ಬಿರುದಿದೆ ಅಂತ ಏನಾದ್ರು ನೋಡೋದಿದ್ರೆ, ಲಕ್ಷ್ಮೀಶನಿಗೆ ಉಪಮಾಲೋಲ ಅಂತಾರೆ, ಹರಿಹರನಿಗೆ ಭಕ್ತಿ ಕವಿ ಅಂತಾರೆ, ನಂತರ ನಾಗಚಂದ್ರನಿಗೆ ಅರ್ಥಾಂತರನ್ಯಾಸ ಪ್ರಿಯ ಅಂತ ಕರೀತಾರೆ. ಹೀಗೆ ನಾವು ಒಂದು ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸುವ ಸಂದರ್ಭದಲ್ಲಿ ಮಿಕ್ಕ ಕವಿಗಳ ಬಗ್ಗೆನೂ ಸಹ ನಾವೇನ್ ಮಾಡ್ಬೇಕು, ಉದಾಹರಣೆಗಳನ್ನ ಮತ್ತೆ ಏನೆಲ್ಲ ಬಿರುದುಗಳಿದಾವೆ ಅನ್ನುವಂತಹದನ್ನು ನೋಡ್ಕೊಂಡ್ರೆ ಉಪಯುಕ್ತ ಆಗುತ್ತೆ ಅಂತ. ನಂತರ ಸ್ನೇಹಿತರೆ, ಭಾಷೆಯ ಉಗಮ ವಿಕಾಸದ ಬಗ್ಗೆ ವಂಶವೃಕ್ಷ ಸಿದ್ಧಾಂತವನ್ನು ಪ್ರತಿಪಾದಿಸಿರುವಂತಹ ಅಂಶ ಯಾವುದು ಅಂತ ಇಲ್ಲಿ ವಂಶವೃಕ್ಷ ಸಿದ್ಧಾಂತದ ಬಗ್ಗೆ ಕೇಳಿರುವಂತಹದನ್ನ ನೋಡಿ ಪ್ರಶ್ನೆಯನ್ನ. ಅಂದ್ರೆ ಯಾವುದಂದ್ರೆ ಪ್ರತಿಯೊಂದು ಭಾಷೆಯು ಪ್ರತ್ಯೇಕ ಗುಣ ಹೊಂದಿದೆ. ನಂತರ ಜಗತ್ತಿನ ಭಾಷೆಗಳ ಬೇರೆ ಭಾಷೆಯೊಂದಿಗೆ ಸಂಬಂಧವಿಲ್ಲದೆ ಹುಟ್ಟಿ ಬಂದಿದೆ. ಆದಿಯಲ್ಲಿ ಒಂದೇ ಭಾಷೆಯಿಂದ ಹಲವು ಭಾಷೆಗಳು ಹುಟ್ಟಿ ಬಂದಿದೆ. ಎಲ್ಲಾ ಭಾಷೆಗಳು ಅನುವಂಶೀಯ ಹಿನ್ನೆಲೆಯಿಂದ ಹುಟ್ಟಿ ಬಂದಿದೆ ಅಂತ ಹೇಳಲಾಗುತ್ತೆ. ಆಪ್ಷನ್ಸ್ ಅನ್ನ ಕೊಡಲಾಗಿದೆ. ವಂಶವೃಕ್ಷ ಸಿದ್ಧಾಂತವನ್ನ ಆಗಸ್ಟ್ ಎನ್ರಿಚ್ ಅನ್ನುವಂತಹನ್ನು ಏನ್ ಮಾಡಿದಾನೆ, ಇದನ್ನ ಪ್ರತಿಪಾದಿಸಿರುವಂತಹದ್ದು. ಆ ಸಿದ್ಧಾಂತದ ಹಿನ್ನೆಲೆಯಲ್ಲಿ ನಾವು ಪರಿಕಲ್ಪನೆಯನ್ನ ನೋಡ್ತಾ ಹೋದ್ರೆ ಇದರ ಅರ್ಥ, ಸರಿಯಾದ ಉತ್ತರ ಆದಿಯಲ್ಲಿ ಒಂದೇ ಭಾಷೆಯಿಂದ ಹಲವು ಭಾಷೆಗಳು ಹುಟ್ಟಿ ಬಂದಿದೆ ಅನ್ನುವಂತಹ ಚಿಂತನೆಯನ್ನ ಹುಟ್ಟಾಕ್ತಾನೆ ಅಂತ. ಸ್ನೇಹಿತರೆ, ಈ ಬೋಧನಾ ವಿಧಾನ ಭಾಷೆ ಕುರಿತು ಇದೆಯಲ್ಲ, ಇದನ್ನ ಸಮಗ್ರವಾಗಿ ಓದ್ಕೊಳ್ಳಿ. ಇದರ ಬಗ್ಗೆ ವಸ್ತುನಿಷ್ಠವಾಗಿ ಇದೆ ಅಂತ ಪ್ರಶ್ನೆ ಬರೋದಿಲ್ಲ. ನೀವು ಚೆನ್ನಾಗಿ ಓದ್ಕೊಂಡು ಅರ್ಥ ಮಾಡ್ಕೊಂಡಿದ್ರೆ ನಿಮಗೆ ಏನಾಗಿರುತ್ತೆ, ಇವುಗಳನ್ನ ಸರಿಯಾದ ರೀತಿಯಲ್ಲಿ ಉತ್ತರಗಳನ್ನ ಹಾಕೋದಕ್ಕೆ ಸರಿಯಾಗುತ್ತೆ. ಎಲ್ಲೋ ಕೆಲವು ಪ್ರಶ್ನೆಗಳು ಮಾತ್ರ ಬೋಧನಾ ವಿಧಾನದಲ್ಲಿ ನೇರವಾದ ಪ್ರಶ್ನೆ ಬರ್ತವೆ. ಆದ್ರೆ ಅತಿ ಹೆಚ್ಚು ಪ್ರಶ್ನೆಗಳು ಏನಾಗಿರ್ತವೆ ಅಂತಂದ್ರೆ, ನೀವು ಅರ್ಥವನ್ನ ಗ್ರಹಿಸಿ ನೀವೊಬ್ಬ ಶಿಕ್ಷಕನಾಗಿ ನಿಂತ್ಕೊಂಡು ವಿದ್ಯಾರ್ಥಿಗಳ ಮನೋಭಾವಗಳನ್ನ ಅರ್ಥ ಮಾಡ್ಕೊಂಡು ನಾನೊಬ್ಬ ಕನ್ನಡ ಭಾಷಾ ಶಿಕ್ಷಕ ಯಾವೆಲ್ಲ ಸೌಲಭ್ಯ ಕೌಶಲ್ಯಗಳನ್ನ ಅಳವಡಿಸ್ಕೊಂಡು ಬೋಧನೆ ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ನಿಮ್ಗೆ ಏನಾದ್ರು ಗೊತ್ತಾದ್ರೆ ಇವಕ್ಕೆ ಅತಿ ಹೆಚ್ಚು ಉತ್ತರಗಳನ್ನ ಹಾಕೋದಿಕ್ಕೆ ಸರಿಯಾಗುತ್ತೆ. ನಂತರ ಮಾತು ಬಲ್ಲವನಿಗೆ ಜಗಳವಿಲ್ಲ, ಊಟ ಬಲ್ಲವನಿಗೆ ರೋಗವಿಲ್ಲ, ಈ ವಾಕ್ಯದ ಅಲಂಕಾರ 10ನೇ ಪ್ರಶ್ನೆ. ಸ್ನೇಹಿತರೆ, ಇದಕ್ಕೆ ದೃಷ್ಟಾಂತ ಅಲಂಕಾರ ನಿಮಗೆಲ್ಲರಿಗೂ ಗೊತ್ತು, ಸರಳವಾಗಿರುವಂತಹದ್ದು. ಯಾಕಂದ್ರೆ ಎಲ್ಲಾ ಸಹ ದೃಷ್ಟಾಂತ ಅಲಂಕಾರಗಳ ಅರ್ಥಗಳನ್ನ ನೀವು ನೋಡಕ್ ಹೋದ್ರೆ ಇವೆಲ್ಲವೂ ಸಹ ಒಂದು ಗಾದೆ ಮಾತಿನ ರೀತಿಯಲ್ಲಿ ಬರುವಂತಹದನ್ನ ನಮಗೆ ನೋಡ್ಬೋದು. ನಂತರ ಇದರ ಅರ್ಥಗಳು ಇನ್ನೊಂದು ಬೇರೆ ರೀತಿಯಲ್ಲಿ ನಾವು ನೋಡೋದಕ್ಕೆ ಸಾಧ್ಯತೆ ಇದೆ ಅನ್ನುವಂತಹದ್ದು. ನಂತರ ಸ್ನೇಹಿತರೆ, ಕವಿಯು ಯಾವ ವಸ್ತುವನ್ನು ಕುರಿತು ವರ್ಣಿಸುತ್ತಾನೆಯೋ ಅದನ್ನ ಹೀಗೆನ್ನುವುದು ಅಂತಂದ್ರೆ ಇದು ವರ್ಣ್ಯ ಅಂತ ಕರೀತಾರೆ. ನೀವೇನಾದ್ರೂ ಅಲಂಕಾರಗಳನ್ನ ನೀವೇನಾದ್ರೂ ಮತ್ತೆ ಕವಿ ಸಮಯಗಳ ಬಗ್ಗೆ ತಿಳ್ಕೊಳ್ಳುವಾಗ ಇದರ ಅರ್ಥ ಬಹಳ ಮುಖ್ಯವಾಗಿ ಬರುತ್ತೆ. ಈ ವಿಶ್ಲೇಷಣೆ ಮಾಡ್ತಾ ಹೋದ್ರೆ ಇವೆಲ್ಲ ತುಂಬಾ ವಿಶ್ಲೇಷಣೆ ಆಗ್ತಾ ಸ್ನೇಹಿತರೆ, ಇದು ವರ್ಣ್ಯ ಅನ್ನುವಂತಹ ನೋಡ್ಬೋದು. ನಂತರ ಭಾಷಾ ಕೌಶಲ್ಯಗಳ ಬೋಧನಾ ಪ್ರಕ್ರಿಯೆಯಲ್ಲಿ ಅಸಿಂಧುವೆನ್ನಿಸುವಂತಹ ಅಂಶ ಯಾವುದು ಅನ್ನುವಂತಹದನ್ನ, ಭಾಷಾ ಕೌಶಲ್ಯಗಳ ಬೋಧನಾ ಪ್ರಕ್ರಿಯೆಯಲ್ಲಿ ನೀವೀಗ ಒಬ್ಬ ವಿದ್ಯಾರ್ಥಿಗೆ ಭಾಷೆಯನ್ನ ಕಲಿಸ್ತಾ ಇದ್ದೀರಾ, ಅಲ್ಲಿ ಯಾವುದು ಬಹುಮುಖ್ಯವಾಗಿ ಅಸಿಂಧು ಅಲ್ಲ ಅಂತ ಬರುತ್ತೆ ಅಂತ ನೋಡೋದಿದ್ರೆ, ಉತ್ತಮ ಭಾಷಾ ಪ್ರಯೋಗದ ಅನುಕರಣೆಯ ಮುಖಾಂತರ ಕಲಿಸುವುದು ಸರಿ ಇದೆ. ಒಂದು ಭಾಷಾ ಪ್ರಯೋಗವನ್ನ ಇಟ್ಕೊಳ್ತೇವೆ, ಆ ಅನುಕರಣೆ ಮುಖಾಂತರ ವಿದ್ಯಾರ್ಥಿಗೆ ಕಲಿಸ್ತೇವೆ. ನಂತರ ಭಾಷಾ ಕೌಶಲ್ಯಗಳನ್ನು ಸಮಗ್ರತೆ ಹಾಗೂ ಸರಳ ಕ್ರಮದಲ್ಲಿ ಕಲಿಸುವುದು, ಇದು ಸೂಕ್ತವಾಗಿದೆ. ನಂತರ ಪ್ರತಿ ಅಕ್ಷರವನ್ನು ಪದೇ ಪದೇ ತಿದ್ದಿಸಿ ಪರಿಣಿತಿ ಬೆಳೆಸುವುದು ಇಲ್ಲ. ಯಾವುದೇ ಒಬ್ಬ ವಿದ್ಯಾರ್ಥಿಗೆ ಪದೇ ಪದೇ ತಿದ್ದಿಸಿ ನೀವು ಕಲಿಯಕ್ಕೆ ಹೋಗ್ತಿದ್ರೆ ಅವನು ಕಲಿಯೋದಿಲ್ಲ. ಅವನಿಗೆ ಆಸಕ್ತಿ ಮತ್ತು ಸರಳ ಮತ್ತು ಹಲವಾರು ಪ್ರಯೋಗಗಳನ್ನು ಅಳವಡಿಸಿದ್ರೆ ಮಾತ್ರ ಆತ ಕಲಿಸ್ತಿರುವಂತ. ನೀವು ಪದೇ ಪದೇ ತಿದ್ದು ಮಾಡಿದ್ರೆ ಅವನು ಕಲಿಯೋದಿಕ್ಕೆ ಸಾಧ್ಯತೆ ಇಲ್ಲ. ನಂತರ ಭಾಷಾ ಕಲಿಕೆಗೆ ಮನೆ ಮತ್ತು ಸಾಮಾಜಿಕ ಪರಿಸರವನ್ನು ಬಳಸ್ಕೊಳ್ಳೋದು, ಇದು ಸೂಕ್ತವಾಗಿದೆ. ಮನೆ ಮತ್ತು ಆ ಮನೆಯಲ್ಲಿ ಮಾತನಾಡುವಂತಹ ಭಾಷೆ, ಸಮಾಜದಲ್ಲಿ ಬಳಸುವಂತಹ ಭಾಷೆ, ಇವುಗಳನ್ನ ನೀವು ಅನುಸರಿಸಿಕೊಂಡು ಕಲಿತಾಗ ಅದು ಸೂಕ್ತವಾಗಿ ಆತ ಭಾಷೆಯನ್ನ ಕಲಿಸ್ಕೊಳ್ಳೋದಕ್ಕೆ ಉಪಯುಕ್ತ ಆಗುತ್ತೆ. ಅದೇ ರೀತಿ ಪ್ರತಿ ಅಕ್ಷರವನ್ನು ಪದೇ ಪದೇ ತಿದ್ದಿಸಿ ಪರಿಣಿತ ಬೆಳೆಸುವುದು ಅನ್ನುವಂತಹದ್ದು ಇಲ್ಲಿ ನನಗೆ ಅಸಿಂಧು ಎನ್ನುವಂತಹ ಅಂಶ ಅಂತ ಕಂಡುಬರುತ್ತೆ. ಇದು ಸರಿಯಾದ ಉತ್ತರ ಆಗುತ್ತೆ. ನಂತರ ನೋಡ್ಬೋದು ಸ್ನೇಹಿತರೆ, ಭಾಷೆಯ ಸ್ವರೂಪಕ್ಕೆ ಸರಿ ಹೊಂದದ ಲಕ್ಷಣ ಯಾವುದು ಅಂತ ಕೇಳಿದಾನೆ. ನಂತರ ಇಲ್ಲಿ ಇರುವಂತಹ 4 ಆಪ್ಷನ್ಸ್ ಗಳನ್ನು ನೋಡೋಣ. ಭಾಷೆ ಅನುವಂಶಿಕವಾಗಿ ಬರುವಂತಹದ್ದು, ಭಾಷೆ ಭಾವನಾ ರೂಪಕ ಮತ್ತು ಭಾವನಾ ವಾಹಕ, ಭಾಷೆ ಧ್ವನಿ ಸಂಕೇತಗಳ ಅರ್ಥಬದ್ಧ ವ್ಯವಸ್ಥೆ, ಭಾಷೆ ಮನಸ್ಸಿನ ಸ್ಥಿತಿಯನ್ನು ಅಭಿವ್ಯಕ್ತಿಸುವಂತಹ ಸಾಧನ. ಸ್ನೇಹಿತರೆ, ಇಲ್ಲಿರುವಂತಹದನ್ನ 4 ಆಪ್ಷನ್ಸ್ ಅನ್ನ ನೋಡಿದಾಗ
ಆ ಭಾಷೆ ಅನುವಂಶಿಕವಾಗಿ ಬರುವಂತಹದ್ದು ಅನ್ನುವಂತಹದ್ದು ಸರಿ ಹೊಂದದ. ಯಾಕಂದ್ರೆ ಒಬ್ಬ ವ್ಯಕ್ತಿ ಹುಡ್ತಾನೆ ಯಾವ ಭಾಷೆನೂ ಸಹ ಕಲ್ತ್ಕೊಂಡ್ಬರೋದಕ್ಕಾಗಿ ಬರುವಂತಹದ್ದು ಅನ್ನುವಂತಹದ್ದು ಸರಿ ಹೊಂದದ ಲಕ್ಷಣ ಆಗುತ್ತೆ. ಹಾಗಾಗಿ ಇದನ್ನ ಸೂಕ್ತವಾಗಿ ನಾವು ಅರ್ಥ ಮಾಡ್ಕೊಬೇಕು ಅನ್ನುವಂತಹದ್ದು. ನಂತರ ಉತ್ತಮ ಆಲಿಸುವಿಕೆಯಲ್ಲಿ ಸಾಧಿಸಬೇಕಾದ ಅತಿ ಮುಖ್ಯ ಅಂಶ ಯಾವುದು ಅನ್ನುವಂತಹ ಪ್ರಶ್ನೆಯನ್ನು ನೋಡೋಣ. ಕಣ್ಣು ಮುಚ್ಚಿ ಅಂತರ್ಮುಖಿಯಾಗಿ ಕೇಳುವಂತಹದ್ದು, ಆಲಿಸುತ್ತಾ ವಿಷಯಗಳನ್ನು ಮೌಲ್ಯಮಾಪನ ಮಾಡುವುದು, ಆಲಿಸುತ್ತಾ ಕಲ್ಪನಾ ಲೋಕದಲ್ಲಿ ಮುಳುಗುವುದು, ಉದ್ದೇಶಪೂರ್ವಕವಾಗಿ ಧ್ವನಿ ಏರಿಳಿತಗಳನ್ನು ಗಮನಿಸಿ ಆಲಿಸುವುದು. ನೀವೊಬ್ಬ ಶಿಕ್ಷಕನಾಗಿ ಒಬ್ಬ ವಿದ್ಯಾರ್ಥಿ ಯಾವ ರೀತಿ ಆಲಿಸ್ತಿದ್ದಾನೆ ಅನ್ನುವಂತಹ ಪರಿಕಲ್ಪನೆಯನ್ನು ಮಾಡಿ ಸ್ನೇಹಿತರೆ. ಕಣ್ಣು ಮುಚ್ಚಿ ಅಂತರ್ಗತವಾಗಿ ಕೇಳುವುದು ಅಂತ ಇದ್ದಾಗ ಅವನು ಕಣ್ಣು ಮುಚ್ಕೊಂಡು ಏನಿದೆ ಅಂತರ್ಗತವಾಗಿ ಯಾವುದನ್ನು ಬೇಕಾದ್ರೂ ಕಲ್ಪನೆ ಮಾಡ್ಕೊಬಹುದು. ಹಾಗಾಗಿ ಇದು ಸರಿ ವಿಷಯ ಆಗೋದಿಲ್ಲ. ನಂತರ ಆಲಿಸುತ್ತಾ ವಿಷಯಗಳನ್ನು ಮೌಲ್ಯಮಾಪನ ಮಾಡುವುದು, ಇದು ಸೂಕ್ತವಾಗುತ್ತೆ. ಅಂದ್ರೆ ನಾವು ಸಹ ಅಷ್ಟೇ, ಏನಾದ್ರೂ ಕೇಳ್ತಾ ಇದೀವಿ ಅಂದ್ರೆ ಅದನ್ನ ಕೇಳುತ್ತಾ ಅದು ಹೇಳ್ತಿರುವಂತಹದ್ದು ಸರಿಯೋ ತಪ್ಪೋ ಅನ್ನುವಂತಹದನ್ನ ಮೌಲ್ಯಮಾಪನ ಮಾಡ್ತೀವಿ. ಹಾಗಾಗಿ ಇದು ಸರಿಯಾಗುತ್ತೆ. ನಂತರ ಆಲಿಸುತ್ತಾ ಕಲ್ಪನಾ ಲೋಕದಲ್ಲಿ ಮುಳುಗುವುದು, ಅಂದ್ರೆ ಕೇಳಿಸ್ಕೊಂತ ಇನ್ಯಾವುದೋ ಲೋಕದಲ್ಲಿ ಮುಳುಗುವುದು ಇದೆಯಲ್ಲ, ಅದು ಸಹ ಸೂಕ್ತವಾಗುವುದಿಲ್ಲ. ನಂತರ ಉದ್ದೇಶಪೂರ್ವಕವಾಗಿ ಧ್ವನಿ ಏರಿಳಿತಗಳನ್ನು ಗಮನಿಸಿ ಆಲಿಸುವುದು, ಅಂದ್ರೆ ಉದ್ದೇಶಪೂರ್ವಕ ಅಂತಿಲ್ಲ, ಪ್ರಾಕ್ಟಿಕಲ್ ಆಗ್ಬಿಡುತ್ತೆ, ಒತ್ತಾಯ ಪೂರ್ವಕವಾಗಿ ಕೇಳುವಂತಹದ್ದಾಗುತ್ತೆ. ಹಾಗಾಗಿ ಇದು ಸಹ ಸರಿಯಾದ ಉತ್ತರ ಆಗೋದಿಲ್ಲ. ಹಾಗಾಗಿ ಉತ್ತಮ ಆಲಿಸುವಿಕೆಯಲ್ಲಿ ಸಾಧಿಸಬೇಕಾದ ಅತಿ ಮುಖ್ಯ ಅಂಶ ಯಾವ್ದಪ್ಪ ಅಂದ್ರೆ ಆಲಿಸುತ್ತಾ ವಿಷಯಗಳನ್ನ ಮೌಲ್ಯಮಾಪನ ಮಾಡುವುದು ಅನ್ನುವಂತಹದ್ದು ಸೂಕ್ತವಾಗುತ್ತೆ. ನಂತರ ಉತ್ತಮ ರೀತಿಯ ಮೌನ ವಾಚನದಲ್ಲಿ ಒಳಗೊಳ್ಳದ ಅಂಶ ಯಾವುದು ಅನ್ನುವಂತಹ ಕೇಳಿದ್ರೆ ನೋಡಿದ್ರೆ ಆಸಕ್ತಿಯಿಂದ ಉದ್ದೇಶಪೂರ್ವಕವಾಗಿ ಓದುವುದು, ನಂತರ ಪದೇ ಪದೇ ಓದಿ ಕಂಠಪಾಠ ಮಾಡುವುದು, ಮೌನವಾಗಿ ಇಡಿಯಾಗಿ ಓದಿ ಗ್ರಹಿಸುವುದು, ಅರ್ಥ ಗ್ರಹಿಸುತ್ತಾ ಏಕಾಗ್ರತೆಯಿಂದ ಓದುವುದು. ಸ್ನೇಹಿತರೆ, ಇಲ್ಲಿ ಒಳಗೊಳ್ಳದ ಅಂಶ ಅಂತ ಕೇಳಿದಾನೆ. ಅಂದ್ರೆ ಮೌನ ವಾಚನದಲ್ಲಿ ಬಹುಮುಖ್ಯವಾಗಿ ಪದೇ ಪದೇ ಕಂಠಪಾಠ ಅಂತ ಇದ್ದಾಗ ಕಂಠಪಾಠ ಮಾಡುವಂತಹದ್ದು ಮುಕ್ತವಾಗಿ ಓದುವಂತಹ ಧ್ವನಿಯನ್ನು ಬರುತ್ತೆ. ಹಾಗಾಗಿ ನೇರವಾಗಿ ಇದನ್ನ ತೆಗಿಬಹುದಾಗುತ್ತೆ. ನಿಮ್ ಮಿಕ್ಕಿದ ಎಲ್ಲಾ ಅಂಶಗಳು ಸೂಕ್ತವಾಗಿದೆ. ಹಾಗಾಗಿ ಒಳಗೊಳ್ಳದ ಅಂಶ ಪದೇ ಪದೇ ಕಂಠಪಾಠ ಮಾಡುವುದು ಅನ್ನುವಂಥದ್ದು ಗೊತ್ತಾಗುತ್ತೆ. ನೀವೊಬ್ಬ ಶಿಕ್ಷಕನಾಗಿದ್ಕೊಂಡು ಮಕ್ಕಳಿಗೆ ಹೇಗೆ ಕಲಿಸ್ತೀರಾ ಅನ್ನುವಂತಹದನ್ನ ಪ್ರಾಕ್ಟಿಕಲ್ ಥಿಂಕ್ ಮಾಡಿ ನಿಮಗೆ ಸರಿಯಾದ ಉತ್ತರ ಬರುತ್ತೆ. ಯಾಕಂದ್ರೆ ನೇರ ಪುಸ್ತಕದಲ್ಲಿರುವಂತಹ ಪ್ರಶ್ನೆಯನ್ನ ತೆಗೆಯೋದಿಲ್ಲ, ನಾವು ಯೋಚನೆ ಮಾಡ್ಬೇಕಾಗುತ್ತೆ ಒಬ್ಬ ಶಿಕ್ಷಕನ ಸ್ಥಾನದಲ್ಲಿ ಇಟ್ಕೊಂಡು ಅಂತ. ಅದಕ್ಕೂ ಮುಂಚೆ ಒಂದಿಷ್ಟು ವಿಷಯಗಳನ್ನು ನೀವು ಸಮಗ್ರವಾಗಿ ಓದ್ಕೊಂಡಿದ್ರೆ ಇದನ್ನು ಸಹ ಸರಳವಾಗಿ ನಿಮಗೆ ಉಪಯುಕ್ತವಾಗಿ ಗೊತ್ತಾಗುತ್ತೆ. ನಂತರ ಮಕ್ಕಳ ಶಾಬ್ದಿಕ ಭಾಷೆಯ ಬೆಳವಣಿಗೆ ಪ್ರಕ್ರಿಯೆಯಲ್ಲಿ ಅತ್ಯಂತ ಹೆಚ್ಚು ಪ್ರಭಾವ ಬೀರುವ ಅಂಶ ಯಾವುದು ಅಂತಂದ್ರೆ ಮಕ್ಕಳ ಶಾಬ್ದಿಕ ಭಾಷೆಯ ಬೆಳವಣಿಗೆ ಪ್ರಕ್ರಿಯೆಯಲ್ಲಿ ಅತ್ಯಂತ ಹೆಚ್ಚು ಪ್ರಭಾವ ಬೀರುವಂತಹ ಅಂಶ ಅಂತಂದ್ರೆ ಶಾಬ್ದಿಕ ಅಂದ್ರೆ ವ್ಯಾಕ್ಯಾಬ್ಯುಲರಿ, ಶಬ್ದಗಳು ಅತಿ ಹೆಚ್ಚು ಎಲ್ಲಿ ಮಕ್ಕಳಲ್ಲಿ ಬರುತ್ತೆ ಅನ್ನುವಂತಹದನ್ನ ಇಲ್ಲಿ ಎಲ್ಲವೂ ಸಹ ಎಲ್ಲವೂ ಸಹ ಏನಾಗಿದಾವೆ ಅಂದ್ರೆ ಹತ್ತಿರನೇ ಇದಾವೆ. ನಮಗೆ ನಾಲೆಡ್ಜ್ ಅನ್ನುವಂತಹದ್ದು ಅಥವಾ ಪದಗಳ ಕೋಶ ಅನ್ನುವಂತಹದ್ದು ಹೆಚ್ಚಾಗಿ ಎಲ್ಲಿ ಸಿಗುತ್ತೆ ಅಂತ ನಾವೇನಾದ್ರೂ ಓದ್ತಾ ಹೋದ್ರೆ ಸಮಾನ ವಯಸ್ಕರ ನಡುವೆ ವಿಚಾರ ವಿನಿಮಯ ಮಾಡೋದ್ರಿಂದ ಒಂದಿಷ್ಟು ಕಮ್ಯುನಿಕೇಶನ್ ಅನ್ನುವಂತಹದ್ದು ಮತ್ತೆ ಹೇಗ್ ಮಾತನಾಡಬೇಕು ಅನ್ನುವಂತಹದ್ದು ಗೊತ್ತಾಗುತ್ತೆ ಸ್ನೇಹಿತರ ನಡುವೆ. ನಮಗೆ ದಿನಪತ್ರಿಕೆಗಳ ವಾಚನ, ನಿಯತಕಾಲಿಕೆಗಳ ವಾಚನ ಮಕ್ಕಳ ಆನುವಂಶಿಕ ಹಿನ್ನೆಲೆ ಅತ್ಯಂತ ಪ್ರಭಾವ ಬೀರುವ ಅಂಶ ನನ್ನ ಪ್ರಕಾರ ದಿನಪತ್ರಿಕೆಗಳ ವಾಚನ ಅಂತ ಅನ್ಸುತ್ತೆ ಸ್ನೇಹಿತರೆ. ಪ್ರತಿದಿನವೂ ಸಹ ಒಬ್ಬ ವಿದ್ಯಾರ್ಥಿ ಓದ್ತಾ ಹೋದಾಗೆ ಶಾಬ್ದಿಕ ಭಾಷೆಯ ಬೆಳವಣಿಗೆ ಅವನಲ್ಲಿ ಬೆಳೀತಾ ಹೋಗುತ್ತೆ ಅನ್ನುವಂತಹದ್ದು ನಮಗೆ ಬಹುಮುಖ್ಯವಾಗಿ ಗೊತ್ತಾಗುತ್ತೆ. ಸಮಾನ ವಯಸ್ಕರ ನಡುವೆನೂ ಸಹ ವಿನಿಮಯ ಮಾಡೋದ್ರ ಮುಖಾಂತರ ಆಗುತ್ತೆ. ಆದ್ರೆ ಕಮ್ಯುನಿಕೇಶನ್ ಅನ್ನುವಂಥದ್ದು, ಸಂವಹನ ಅನ್ನುವಂತಹದ್ದು ಈ ಸಂದರ್ಭದಲ್ಲಿ ಹೆಚ್ಚಾಗಿ ಬೆಳೆಯುತ್ತೆ. ಆದ್ರೆ ಶಬ್ದಗಳ ಗ್ರಹಿಕೆ ಎಲ್ಲ ಸಹ ಏನಾಗುತ್ತೆ ದಿನಪತ್ರಿಕೆಗಳ ವಾಚನ ಆಗುತ್ತೆ. ನಿಯತಕಾಲಿಕೆಗಳು ಅಂತಿದ್ದಾಗ ತಿಂಗಳಿಗೆ ಒಂದ್ಸತಿ ಓದಿದಾಗ ಏನಾಗುತ್ತೆ ಶಬ್ದಗಳು ಗ್ರಹಿಸೋದಿಕ್ಕಾಗದೆ ದಿನ ನಾವು ಅದನ್ನ ಶಬ್ದಗಳನ್ನ ಓದ್ತಾ ಹೋದಾಗೆ ನಮ್ಮ ಶಬ್ದಗಳು ಬೆಳವಣಿಗೆ ಆಗ್ತವೆ ಅನ್ನುವಂತಹದ್ದು ನನ್ನ ಪರಿಕಲ್ಪನೆ. ನಂತರ ನೋಡೋಣ 17ನೇ ಪ್ರಶ್ನೆ ಸ್ನೇಹಿತರೆ. ಕೈಬರಹದಲ್ಲಿ ಕಂಡುಬರುವ ವ್ಯಾಕರಣ ದೋಷಗಳಿಗೆ ಮುಖ್ಯ ಕಾರಣ ಯಾವುದು ಅಂತಿದ್ರೆ ಕೈ ಬರೆಯುವಂತಹ ಸಂದರ್ಭದಲ್ಲಿ ಯಾವ ಸಮಸ್ಯೆ ಆಗುತ್ತೆ ಅಂತ. ಮಾತು ಮತ್ತು ಓದಿನಲ್ಲಿ ಕಂಡುಬರುವ ದೋಷಗಳು, ಇದು ಓದುವಿಕೆಗೆ ಅಂದ್ರೆ ಮಾತು ಮತ್ತು ಓದುವಿನಲ್ಲಿ ಬರುವಂತಹ ಸಮಸ್ಯೆಗಳಿಗೆ ಕಾರಣ ಆಗುತ್ತೆ. ಆದ್ರೆ ಕೈಬರಹಕ್ಕೆ ಕೇಳಿರುವಂತಹದ್ದು ಸುಂದರ ಕೈಬರಹಕ್ಕೆ ಉತ್ತೇಜನದ ಕೊರತೆ, ಅಂದ್ರೆ ಅಕ್ಷರ ಸುಂದರವಾಗಿಲ್ಲ ಅಂದ್ರೂ ಪರವಾಗಿಲ್ಲ, ವ್ಯಾಕರಣ ದೋಷ ಇಲ್ಲದಂತೆ ಬರೆಯಬೇಕಾಗುತ್ತೆ. ಹಾಗಾಗಿ ಇದು ಸಹ ತಪ್ಪಾಗುತ್ತೆ. ನಂತರ ಆಂಗ್ಲ ಮಾಧ್ಯಮದಲ್ಲಿ ಬೋಧನೆ, ಅಂದ್ರೆ ಇಂಗ್ಲಿಷ್ ಮೀಡಿಯಂ ಅಲ್ಲಿ ಬೋಧನೆ ಮಾಡೋದಕ್ಕೂ ಇದಕ್ಕೂ ಸಂಬಂಧನೇ ಇಲ್ಲ. ಇದಕ್ಕೆ ಕೈಬರಹಕ್ಕೆ ಸಂಬಂಧಪಡುವಂತಹದ್ದು ಪದ ಮತ್ತು ವಾಕ್ಯ ರಚನಾ ಅಭ್ಯಾಸಗಳ ಕೊರತೆ ಸ್ನೇಹಿತರೆ. ನೀವು ಇಂಥ ಪ್ರಶ್ನೆಗಳು ಬಂದಾಗ ಕೊಟ್ಟಿರುವಂತಹ ಪ್ರಶ್ನೆಗೆ ಸೂಕ್ತವಾದಂತಹ ಉತ್ತರ ಕೆಳಗೆ ಯಾವುದು ಹೋಲಿಕೆ ಆಗ್ತಿದೆ ಅನ್ನುವಂತಹದ್ದು ಮೊದಲು ಗಮನಿಸಬೇಕು. ನೋಡಿ, ಇವೆರಡು ಪ್ರಶ್ನೆಯನ್ನು ತೆಗೆದುಕೊಂಡಾಗ ಇದು ಮತ್ತೆ ಇದ್ರ ನಡುವೆ ಹೋಲಿಕೆ ಸ್ವಲ್ಪ ಬರ್ತಾ ಇದೆ. ಇದನ್ನು ನಾವು ಎರಡನ್ನು ಟ್ಯಾಲಿ ಮಾಡಿ ನೋಡಿದಾಗ ಇದು ಓದುವಿಕೆಗೆ ಅನ್ವಯಿಸುತ್ತೆ,
ಆದ್ರೆ ಬರವಣಿಗೆಗಳನ್ನ ಕೇಳಿದಾಗ ನಮಗೆ ಇಲ್ಲಿ ಪದ ಮತ್ತು ವಾಕ್ಯ ರಚನೆ ಅಭ್ಯಾಸ ಕೊರತೆ ಅಂತ ಕೇಳಿರುವಂತದ್ದು. ಹಾಗಾಗಿ ಇದು ಸೂಕ್ತವಾಗಿ ನಮಗೆ ಉತ್ತರ ಅನ್ನುವಂಥದ್ದು ಗೊತ್ತಾಗುತ್ತೆ. ನಂತರ 18ನೇ ಪ್ರಶ್ನೆಯನ್ನು ನೋಡೋಣ ಸ್ನೇಹಿತರೆ, ತರಗತಿಗಳಲ್ಲಿ ದ್ವಿಭಾಷೆಯನ್ನು ಬಳಸುವುದರಿಂದ ಏನಾಗುತ್ತೆ ಅನ್ನುವಂಥದ್ದು ಕೇಳಿರುವಂತಹದ್ದು. ಭಾಷಾ ಕಲಿಕೆ ಮತ್ತು ಪ್ರಯೋಗ ಉತ್ತಮಗೊಳ್ಳುತ್ತದೆ, ಪಠ್ಯ ಕಲಿಕೆಗೆ ಅಡ್ಡಿಯಾಗುತ್ತದೆ, ಒಂದೇ ಅಧಿಕೃತ ಭಾಷೆಯನ್ನು ಮಾತ್ರ ಬಳಸಬೇಕು, ಯಾವ ಭಾಷೆಯಲ್ಲಿ ಪ್ರಭುತ್ವ ಸಾಧಿಸುವುದಿಲ್ಲ. ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ ಭಾಷಾ ಕಲಿಕೆ ಹಾಗೂ ಪ್ರಯೋಗ ಉತ್ತಮಗೊಳ್ಳುತ್ತೆ ಅನ್ನುವಂತಹದ್ದು. ಅಂದ್ರೆ ಒಂದೇ ಭಾಷೆಯನ್ನು ಒಂದು ಮಗು ಕಲಿತಿದೆ ಅಂದ್ರೆ ಅದೇ ಭಾಷೆಯಲ್ಲಿ ಅತಿ ಹೆಚ್ಚು ಪರಿಣಿತಿಯನ್ನು ಕಲಿಯುತ್ತೆ. ಆದ್ರೆ ಇನ್ನೊಂದು ಭಾಷೆಯನ್ನು ಕಲಿಯುವಾಗ ಆ ಭಾಷೆಯಲ್ಲಿ ಯಾವ ಪದಗಳನ್ನ ಬಳಸ್ತದೆ, ಬೇರೆ ಅರ್ಥಗಳು ಏನಿದಾವೆ ಅನ್ನುವಂತಹದನ್ನ ತೌಲನೀಕರಿಸಿ ಹೋಲಿಸಿ ಮಗು ಕಲಿಯೋದಕ್ಕೆ ಪ್ರಾರಂಭ ಮಾಡುತ್ತೆ. ಹಾಗಾಗಿ ಇಲ್ಲಿ ಭಾಷಾ ಕಲಿಕೆಗೆ ಅದೇನು ಅಡ್ಡಿ ಆಗೋದಿಲ್ಲ. ದ್ವಿಭಾಷೆಯನ್ನು ಕಲಿಯೋದಕ್ಕೆ ಒಂದೇ ಅಧಿಕೃತ ಭಾಷೆಯನ್ನು ಮಾತ್ರ ಬಳಸಬೇಕು ಅನ್ನುವಂತಹದ್ದೇನಾಗೋದಿಲ್ಲ. ಯಾವ ಭಾಷೆಯಲ್ಲೂ ಪ್ರಭುತ್ವ ಸಾಧಿಸುವುದಿಲ್ಲ ಅಂತಿಲ್ಲ, ಹಾಗೇನಿಲ್ಲ. ಇವತ್ತೆಷ್ಟೋ ಜನರು ನೋಡ್ಬೋದು ತನ್ನ ಮಾತೃಭಾಷೆಯ ಜೊತೆ ಇನ್ನೆಷ್ಟು ಭಾಷೆಗಳಲ್ಲಿ ಪ್ರಭುತ್ವವನ್ನು ಸಾಧಿಸಿದ್ದಾರೆ. ಹಾಗಾಗಿ ದ್ವಿಭಾಷೆಯನ್ನ ಕಳಿಸೋದ್ರಿಂದ ಏನು ಅಂತಂದ್ರೆ ಅವನಿಗೆ ಇನ್ನೂ ಸಹ ಭಾಷೆಯ ಬಗ್ಗೆ ಪ್ರೌಢಿಮೆ ಅನ್ನುವಂತಹದ್ದು ಕಲಿಕೆಗೆ ಹೆಚ್ಚು ಉಪಯುಕ್ತವಾಗುತ್ತೆ ಅನ್ನುವಂತಹದ್ದು. ನಂತರ ಪಾಠ ಬೋಧನಾ ಸಂದರ್ಭಗಳಲ್ಲಿ ಸೂಚನೆಗಳನ್ನು ನೀಡುವ ಮುಖ್ಯ ಉದ್ದೇಶ ಏನಾಗಿರುತ್ತೆ ಅನ್ನುವಂತಹದ್ದು. ತರಗತಿಯಲ್ಲಿ ಅಶಿಸ್ತು ಗದ್ದಲಗಳನ್ನು ನಿಯಂತ್ರಿಸಲು ಇದು ಸಹ ಸೂಕ್ತ ಆಗೋದಿಲ್ಲ. ಬೋಧನೆ ಮತ್ತು ಕಲಿಕಾ ಪ್ರಕ್ರಿಯೆಯನ್ನು ಬೋಧಾಪ್ರದವಾಗಿ ಮುಂದುವರಿಸಲು ಅಂತೇಳಿ. ನಂತರ ಕಲಿಕೆಯನ್ನು ನಿರಂತರ ಮೌಲ್ಯಮಾಪನ ಮಾಡಲು ಅನ್ನುವಂತಹದ್ದು. ನಂತರ ಕಲಿಕೆಯ ಮೌಲ್ಯಮಾಪನ ಮತ್ತು ಪರಿಹಾರ ಚಟುವಟಿಕೆಗಳನ್ನು ಮಾಡಲು ಅನ್ನುವಂತಹದ್ದು. ಇಲ್ಲಿ ಸೂಕ್ತವಾಗಿ ಸ್ನೇಹಿತರೆ ಶಿಸ್ತು ಗದ್ದಲಗಳನ್ನು ನಿಯಂತ್ರಿಸೋದಕ್ಕೆ ನಾವು ಬೇರೆ ಆದಂತಹ ಸೂಚನೆಗಳನ್ನು ಕೊಡ್ತೀವಿ. ಈ ಪಾಠ ಬೋಧನಾ ಸಂದರ್ಭದಲ್ಲಿ ಕೊಡುವಂತಹ ಸೂಚನೆಗಳಾಗಿರೋದಿಲ್ಲ. ನಂತರ ನಿರಂತರ ಮೌಲ್ಯಮಾಪನ ಅಂತ ಕೇಳಿದಾನೆ. ಇದು ನಿರಂತರ ಮೌಲ್ಯಮಾಪನ ನಾವು ಬೇರೆ ಮೌಲ್ಯಮಾಪನ ಮಾಡೋದಕ್ಕೆ ಸಂದರ್ಭ ಬಳಸ್ತೇವೆ. ಇದು ಸೂಚನೆ ನೀಡಿ ನಿರಂತರ ಮೌಲ್ಯಮಾಪನ ಮಾಡೋ ಅವಶ್ಯಕತೆ ಇರೋದಿಲ್ಲ. ನಂತರ ಕಲಿಕೆಯ ಮೌಲ್ಯಮಾಪನ ಮತ್ತು ಪರಿಹಾರ ಚಟುವಟಿಕೆಗಳನ್ನ ನೋಡ್ಬೋದು. ಈ ಮೌಲ್ಯಮಾಪನ ಅನ್ನೋದು ಇರ್ಬೋದು, ಆದ್ರೆ ಪರಿಹಾರ ಚಟುವಟಿಕೆಗಳನ್ನು ಸೂಚನೆಗಳನ್ನು ನೀಡಿ ಕೊಡೋದಕ್ಕಾಗೋದಿಲ್ಲ. ಆದ್ರೆ ಇಲ್ಲಿ ಸೂಕ್ತವಾಗುದಂತೆ ಆದಂದ್ರೆ 2ನೇ ಪ್ರಶ್ನೆ, ಬೋಧನೆ ಮತ್ತು ಕಲಿಕಾ ಪ್ರಕ್ರಿಯೆಯನ್ನು ಬೋಧಪ್ರದವಾಗಿ ಮುಂದುವರಿಸಲು. ನಾವು ಒಂದು ಪಾಠ ಮಾಡ್ತಾ ಇದೀವಿ, ಮಾಡ್ಕೊಂತ ಹೋಗ್ತಿದೀವಿ ಅಂತಿದ್ದಾಗ ಕೆಲವೊಂದು ಸೂಚನೆಗಳನ್ನ ಕೊಡ್ತಾ ಮುಂದೆ ಹೋಗ್ಬೇಕಾಗುತ್ತೆ. ಹಾಗಾಗಿ ಈ ಸೂಚನೆಗಳು ಅನ್ನುವಂತಹದ್ದು ನಮಗೆ ಕಲಿಕಾ ಪ್ರಕ್ರಿಯೆಯನ್ನ ಸುಗಮಗೊಳಿಸಿಕೊಳ್ಳೋದಕ್ಕೋಸ್ಕರ ನಾವು ಮಾಡ್ಕೊಂಡಿರುವಂತಹದ್ದು ಅಂತ. ನಂತರ ಭಾಷಾ ಕೌಶಲ್ಯಗಳ ಕಲಿಕೆಯಲ್ಲಿ ಬಳಸಬಹುದಾದಂತಹ ಸ್ವಯಂ ಬೋಧನಿ ಸಾಧನ ಯಾವುದು ಅಂತಿದ್ರೆ ನೀವು ನೋಡ್ಬೋದು, ಪಠ್ಯ ಪುಸ್ತಕ, ಸಂಪನ್ಮೂಲ ಪುಸ್ತಕ, ಕಾಪಿ ಪುಸ್ತಕ ಅನ್ನುವಂತಹದ್ದು. ಇದಕ್ಕೆ ಸರಿಯಾದ ಉತ್ತರ ಅಭ್ಯಾಸ ಪುಸ್ತಕ ಸ್ನೇಹಿತರೆ. ಯಾಕೆ ಅಭ್ಯಾಸ ಪುಸ್ತಕ ಅಂದ್ರೆ ನಾವು ಮಾಡಿರುವಂತಹ ಬೋಧನೆ, ನಾವು ಕೊಡುವಂತಹ ಹೋಮ್ವರ್ಕ್ ಇರ್ಬೋದು, ವಿದ್ಯಾರ್ಥಿ ಅಭ್ಯಾಸ ಪುಸ್ತಕದ ಮುಖಾಂತರ ಸ್ವಯಂ ತಾನೇ ಕೆಲಸವನ್ನ ಮಾಡ್ತಾನೆ. ಯಾವುದೇ ಅವನು ಬರೆಯುವಂತಹ ಚಾರ್ಟ್ ಇರ್ಬೋದು, ತಾನು ವ್ಯಾಕರಣದ ಅಂಶಗಳಿರ್ಬೋದು, ತಾನು ಓದುವಂತಹ ಮತ್ತು ಅಭ್ಯಾಸ ಮಾಡುವಂತಹ ಪ್ರಶ್ನೆಗಳಿರ್ಬೋದು, ಇವೆಲ್ಲವೂ ಸಹ ಏನಾಗಿರುತ್ತೆ ಅಭ್ಯಾಸದ ಪುಸ್ತಕದ ಮುಖಾಂತರ ಮಾಡ್ಬೇಕಾಗಿರುತ್ತೆ. ಹಾಗಾಗಿ ತಾನೇ ಸ್ವಯಂ ಕಲಿಯುವುದರಿಂದ ಇದನ್ನ ಸ್ವಯಂ ಬೋಧಿನಿ ಸಾಧನ ಅಂತೇಳಿ ಕರೀಲಾಗುತ್ತೆ ಅನ್ನುವಂತಹದ್ದು. ನಂತರ ವಿದ್ಯಾರ್ಥಿಯೊಬ್ಬನ 21ನೇ ಪ್ರಶ್ನೆ ಸ್ನೇಹಿತರೆ, ವಿದ್ಯಾರ್ಥಿಯೊಬ್ಬನ ಉಚ್ಚಾರ ಹಾಗೂ ಧ್ವನಿ ಪರೀಕ್ಷೆಗಳಲ್ಲಿ ದೋಷಗಳ ಪರಿಹಾರಕ್ಕೆ ಬಳಸಬಹುದಾದಂತಹ ವಿಶಿಷ್ಟ ಸಾಧನ ಯಾವುದು ಅಂತ ಇದ್ರೆ ಸ್ನೇಹಿತರೆ ನಮ್ಮ ಪ್ರಕಾರ ಕ್ರಿಯಾ ಸಂಶೋಧನೆಯನ್ನ ಒಳಪಡಿಸಬೇಕಾಗಿರುತ್ತೆ. ಈ ಪ್ರಶ್ನೆಗೆ ಸೂಕ್ತವಾದ ಉತ್ತರ ಅಂತ ನಾವು ಗುರುತಿಸ್ಕೊಂಡಿದ್ದೇವೆ. ಕ್ರಿಯಾ ಸಂಶೋಧನೆಯಲ್ಲಿ ಇವೆಲ್ಲವೂ ಬರ್ತವೆ. ಧ್ವನಿ ಮುದ್ರಣ, ಭಾಷಾ ಕೊಠಡಿ, ಭಾಷಾ ಪ್ರಯೋಗಾಲಯ ಇವೆಲ್ಲವನ್ನು ಬರ್ತವೆ. ಮೊದಲು ವಿದ್ಯಾರ್ಥಿಯೊಬ್ಬನ ಉಚ್ಚಾರ ಹಾಗೂ ಧ್ವನಿ ಪರೀಕ್ಷೆಗಳಲ್ಲಿ ದೋಷಗಳ ಪರಿಹಾರಕ್ಕೆ ನಾವು ಒಂದು ಕ್ರಿಯಾ ಸಂಶೋಧನೆಯನ್ನ ಮಾಡಬೇಕಾಗಿರುತ್ತೆ. ಆತ ಯಾವೆಲ್ಲ ಧ್ವನಿ ಪರೀಕ್ಷೆಗಳಲ್ಲಿ ಸೋಲ್ತಿದ್ದಾನೆ, ಯಾವೆಲ್ಲ ಉಚ್ಚಾರಣೆ ಮಾಡೋಕ್ ಬರೋದಿಲ್ಲ ಅಂತ ಹೇಳ್ಬಿಟ್ಟು ನಾವು ಸಮಗ್ರವಾಗಿ ಇವೆಲ್ಲವನ್ನೂ ಸಹ ನಾವು ಪರಿಗಣಿಸಿ ನಾವೇನ್ ಮಾಡ್ಬೇಕು, ಕ್ರಿಯಾ ಸಂಶೋಧನೆ ಮುಖಾಂತರ ಅದಕ್ಕೆ ಪರಿಹಾರವನ್ನ ಕಂಡುಕೊಳ್ಬೇಕಾಗತ್ತೆ ಅನ್ನುವಂತಹದ್ದು. ನಂತರ ಪದ್ಯ ಬೋಧನೆಯಲ್ಲಿ ರಸಾನುಭವವನ್ನು ಮೌಲ್ಯಮಾಪನ ಮಾಡುವ ಬಗೆ ಹೇಗಿರುತ್ತೆ ಅಂತ. ನಾವು ಯಾವ್ದಾದ್ರು ಒಂದು ಪದ್ಯವನ್ನ ಬೋಧನೆ ಮಾಡ್ತೀವಿ, ಅದರ ರಸಾನುಭವ ಹೇಗೆ ವಿದ್ಯಾರ್ಥಿಗಳಿಗೆ ತಲುಪಿದೆ ಅನ್ನುವಂತಹದನ್ನೆಲ್ಲ ಮೌಲ್ಯಮಾಪನವನ್ನ ಮಾಡಕ್ ಹೋದ್ರೆ ಸ್ನೇಹಿತರೆ ಈ ರೀತಿಯಾಗಿ ಒಂದಿಷ್ಟು ಕೇಳಿ ಯಾವ ರೀತಿ ಮಾಡ್ತಾರೆ ಅಂತ. ಪದ್ಯದ ಕಂಠಪಾಠವನ್ನು ಒಪ್ಪಿಸಿಕೊಳ್ಳುವುದು ಅಂದ್ರೆ ಕಂಠಪಾಠ ಮಾಡೋದ್ರ ಮುಖಾಂತರ ಏನ್ ರಸಾನುಭವ ಒಳಗೊಳ್ಳುವುದಿಲ್ಲ, ಅದನ್ನ ನೆನಪಿನಲ್ಲಿ ಇಟ್ಕೊಳ್ಳೋದಕ್ಕೋಸ್ಕರ ನಾವು ಮಾಡ್ತೇವೆ. ಪದ್ಯದ ಬಗ್ಗೆ ವಸ್ತುನಿಷ್ಠ ಪ್ರಶ್ನೆಗಳನ್ನು ಕೇಳುವುದು ಅಂದ್ರೆ ಇದು ಬುದ್ಧಿಶಕ್ತಿಯನ್ನ ಪರೀಕ್ಷಿಸೋದಕ್ಕೆ ಈ ಪ್ರಶ್ನೆಗಳನ್ನ ಕೇಳ್ತೇವೆ. ನಂತರ ಪದ್ಯದಲ್ಲಿನ ಭಾಷಾಂಶಗಳನ್ನ ಅಭ್ಯಾಸ ಮಾಡುವುದು ಅನ್ನುವಂತಹದ್ದು. ಇದು ನಾವು ಭಾಷೆಯನ್ನ ಅಥವಾ ಕಲಿಸೋದಕ್ಕೆ ಮತ್ತು ಕೌಶಲ್ಯಗಳನ್ನು ತಿಳಿಸೋದಕ್ಕೆ ಇದನ್ನ ಮಾಡ್ತೇವೆ. ಆದರೆ 3ನೇದು ಇದೆಯಲ್ಲ ಸ್ನೇಹಿತರೆ, ಇದು ಸೂಕ್ತವಾದಂತಹದ್ದು. ಪದ್ಯದ ಸಾರವನ್ನು ಕುರಿತು ವಿವರಣೆ ಕೇಳುವಂತಹದ್ದು. ಅಂದ್ರೆ ಪದ್ಯದ ಸಾರವನ್ನು ನಾವು ಈಗಾಗಲೇ ವಿದ್ಯಾರ್ಥಿಗಳಿಗೆ ಬೋಧನೆ ಮಾಡಿರ್ತೀವಿ, ಅದರ ವಿವರಣೆ ಏನು ಅಂತಿದ್ದಾಗ ವಿದ್ಯಾರ್ಥಿ ತನ್ನ ಬಾಯಿಯ ಮುಖಾಂತರ ಒಂದು ಕವಿತೆಯ ಕುವೆಂಪುರವ್ರದ್ದು ಇರ್ಬೋದು, ಬೇಂದ್ರೆ ಅವ್ರದ್ದು ಮೂಡಲ ಮನೆಯ ಮುತ್ತಿನ ನೀರ ಎರಕಾವ ವೈದ ಅನ್ನುವಂತಹ ವಿದ್ಯಾರ್ಥಿಯಿಂದ ಕೇಳಿದಾಗ ವಿದ್ಯಾರ್ಥಿ ಏನ್ ಮಾಡ್ತಾನೆ ಅದನ್ನ ವಿವರಣೆ ಮಾಡ್ತಾನೆ. ಸೂರ್ಯೋದಯದ ವರ್ಣನೆ ಆಗ್ತಾ ಇದೆ,
ಅನ್ನುವಂತಹದ್ದು, ಬೆಟ್ಟದ ಮೇಲೆ ಉಗಮವಾಗುವಂತಹ ಅಂದ್ರೆ ಹುಟ್ಟುತ್ತಿರುವಂತಹ ಸೂರ್ಯ ನಮಗೆ ಮೂಡಲ ಮನೆಯ ದಿಕ್ಕಿನ ರೀತಿ ಕಾಣುತ್ತಿದೆ ಅಂತ ವಿವರಣೆಯನ್ನ ಮಾಡ್ತಾನೆ. ಅವಾಗ ಅವನು ವರ್ಣಿಸುವಂತಹ ರೀತಿ ಇದೆಯಲ್ಲ, ಅದು ನಮಗೆ ರಸಾನುಭವ ಮೌಲ್ಯಮಾಪನ ಮಾಡೋದಕ್ಕೆ ಅನುಕೂಲವಾಗುತ್ತೆ ಅನ್ನುವಂತಹದ್ದು ನಾವು ತಿಳ್ಕೊಬೇಕು. ಹಾಗಾಗಿ ಇದು ಮೂರನೇ ಉತ್ತರ ಸರಿ ಅನ್ನುವಂತಹದ್ದು. ನಂತರ ಭಾವಪೂರ್ಣ ಅಭಿವ್ಯಕ್ತಿಯನ್ನು ಪೋಷಿಸುವ ಚಟುವಟಿಕೆ ಯಾವುದು ಅಂದ್ರೆ ಪಾತ್ರಾಭಿನಯ. ಸ್ನೇಹಿತರೆ, ಇದು ಸರಳವಾಗಿದೆ, ಗೊತ್ತಾಗುತ್ತೆ. ಯಾವುದೇ ವಿದ್ಯಾರ್ಥಿ ಅಭಿನಯಗಳ ಮುಖಾಂತರ ಅಭಿವ್ಯಕ್ತಿಯನ್ನು ವ್ಯಕ್ತಪಡಿಸಿದ್ರೆ ಅದು ಪಾತ್ರಾಭಿನಯ ಆಗಿರುತ್ತೆ ಅನ್ನುವಂತಹದ್ದು. ನಂತರ ಕ್ರಿಯಾ ಸಂಶೋಧನೆಯಲ್ಲಿನ ಪೂರ್ವ ಮತ್ತು ಉತ್ತರ ಪರೀಕ್ಷೆಗಳು ಕ್ರಮವಾಗಿ ಈ ಉದ್ದೇಶ ಹೊಂದಿರುತ್ತವೆ ಅಂತ ಕೇಳಲಾಗಿದೆ. ಅಂದ್ರೆ ಕ್ರಿಯಾ ಸಂಶೋಧನೆಯನ್ನು ಸರಿಯಾಗಿ ಓದ್ಕೊಳ್ಳಿ ಸ್ನೇಹಿತರೆ. ಅದರಲ್ಲಿ ನಾವು ಒಬ್ಬ ಭಾಷೆ ಶಿಕ್ಷಕನಾಗಿ ವಿದ್ಯಾರ್ಥಿಗಳ ಸಮಸ್ಯೆಗಳನ್ನ ಗುರುತಿಸುವಂತಹ ಸಂದರ್ಭದಲ್ಲಿ ಇವೆರಡೂ ಯೋಜನೆಗಳನ್ನ ರೂಪಿಸ್ಕೊಬೇಕಾಗಿರುತ್ತೆ, ಪೂರ್ವ ಮತ್ತು ಉತ್ತರ ಪರೀಕ್ಷೆ. ಅದಕ್ಕೆ ನಾವು ಸಾಧನ ಮತ್ತು ನೈದಾನಿಕ ಅನ್ನುವಂತಹ ಪರಿಕಲ್ಪನೆಯನ್ನ ಬಳಸ್ತೀವಿ ಅನ್ನುವಂತಹದ್ದು. 25ನೇ ಪ್ರಶ್ನೆಯನ್ನು ನೋಡೋ ಸ್ನೇಹಿತರೆ, ಭಾಷಾ ಪಾಠ ಯೋಜನೆಯಲ್ಲಿ ಗಮನಿಸಬೇಕಾದಂತಹ ಅತಿ ಮುಖ್ಯ ಅಂಶ ಯಾವುದು ಅಂತ ಲಭ್ಯವಿರುವ, ಇದು ಲೆಸನ್ ಪ್ಲಾನ್ ಬಗ್ಗೆ ಕೇಳಿರುವಂತಹದ್ದು. ಪಾಠ ಯೋಜನೆಯಲ್ಲಿ ಗಮನಿಸಬೇಕಾದಂತಹ ಅತಿ ಮುಖ್ಯ ಅಂಶ ಅಂತ ಇಲ್ಲಿ ನೋಡಬಹುದು. ಲಭ್ಯವಿರುವ ಕಾಲಕ್ಕೆ ಅಗತ್ಯ ಪಠ್ಯ ವಿಷಯಗಳನ್ನು ಆಯ್ಕೆ ಮಾಡುವಂತಹದ್ದು, ಆಯ್ಕೆ ಪಠ್ಯದ ಬೋಧನಾಂಶಗಳನ್ನು ಕ್ರಮಬದ್ಧವಾಗಿ ಪಟ್ಟಿ ಮಾಡುವಂತಹದ್ದು, ಉದ್ದೇಶ ಸಾಧನೆಯುಕ್ತ ರಚನಾತ್ಮಕ ಚಟುವಟಿಕೆಗಳನ್ನು ಒದಗಿಸುವಂತಹದ್ದು, ಅಂದಿನ ಪಠ್ಯಗಳಿಗೆ ಸೂಕ್ತ ಮನೆಗೆಲಸ ರೂಪಿಸಿರುವಂತಹದ್ದು. ಸ್ನೇಹಿತರೆ, ಇವೆಲ್ಲವೂ ಬರ್ತವೆ, ಆದ್ರೆ ಮೊದಲು ಯಾವುದು ಅನ್ನುವಂತಹದ್ದು ಬಹಳ ಮುಖ್ಯ. ಪಾಠ ಯೋಜನೆ ಗಮನಿಸಬೇಕಾದಂತಹ ಅತಿ ಮುಖ್ಯ ಅಂತ ಇವೆಲ್ಲವನ್ನೂ ಸಹ ನಾವು ಲೆಸನ್ ಪ್ಲಾನ್ ಅಲ್ಲಿ ಮಾಡ್ತೇವೆ. ಆದ್ರೆ ಇದರಲ್ಲಿ ನಾವು ಮೊದಲನೇದಾಗಿ ಮಾಡುವಂತಹದ್ದು ಯಾವ್ದಪ್ಪ ಅಂದ್ರೆ ಲಭ್ಯವಿರುವ ಕಾಲಕ್ಕೆ ಅಗತ್ಯ ಪಠ್ಯ ವಿಷಯಗಳನ್ನ ಆಯ್ಕೆ ಮಾಡಿಕೊಳ್ಳುವಂತಹದ್ದು ಮೊದಲನೇದಾಗಿ ಬರುತ್ತೆ ಸ್ನೇಹಿತರೆ. ನಂತರ ಬರುವಂತಹದ್ದು ಪಠ್ಯದ ಬೋಧನಾಂಶಗಳನ್ನು ಕ್ರಮಬದ್ಧವಾಗಿ ಪಟ್ಟಿ ಮಾಡುವಂತಹದ್ದು. ಹಾಗಾಗಿ ಇದೇ ಮೊದಲನೇ ಮುಖ್ಯ ಅಂಶ ಅನ್ನುವಂತಹದ್ದು ನಮಗೆ ಸ್ಪಷ್ಟವಾಗಿ ಗೊತ್ತಾಗ್ತಾ ಹೋಗುತ್ತೆ. ನಂತರ ಸ್ನೇಹಿತರೆ, ತರಗತಿಗಳಲ್ಲಿ ಬಹುಭಾಷಾ ಬಳಕೆಯು ಬೀರುವ ಪರಿಣಾಮ ಏನಾಗಿರುತ್ತೆ ಅಂತ, ಮಕ್ಕಳ ಸಂವಹನ ಅವಕಾಶಗಳನ್ನ ಕಸಿಯುತ್ತದೆ. ಇದು ತಪ್ಪು, ಯಾಕಂದ್ರೆ ಸಂವಹನವನ್ನು ಬೆಳೆಸುತ್ತೆ. ಮಾತೃಭಾಷೆಯ ಕಲಿಕೆಗೆ ದೊಡ್ಡ ತಡೆಗೆ ಆಗುತ್ತದೆ, ಇಲ್ಲಿ ಹಾಗೇನಿಲ್ಲ. ನಂತರ ಮಕ್ಕಳ ನಡುವಿನ ಅಂತರ್ ಸಂಬಂಧಗಳು ದುರ್ಬಲಗೊಳ್ಳುತ್ತವೆ, ಆ ತರ ಏನು ಸಂಬಂಧಗಳು ಮೂಡೋದಿಲ್ಲ. ಆದ್ರೆ ಭಾಷಾ ಸಾಮರಸ್ಯವನ್ನ ಮೂಡಿಸ್ತವೆ. ಅಂದ್ರೆ ಪ್ರತಿಯೊಂದು ಭಾಷೆಯು ತನ್ನ ನೆರೆಹೊರೆಯ ಭಾಷೆಯು ಸಹ ನನ್ನ ಭಾಷೆ ಹಾಗೆ ಅನ್ನುವಂತಹದ್ದು ಅವನಿಗೆ ಸಾಮರಸ್ಯವನ್ನ ಮೂಡಿಸುತ್ತೆ ಅನ್ನುವಂತಹದ್ದು. ಹೀಗೆ ತರಗತಿಗಳಲ್ಲಿ ಬಹುಭಾಷಾ ಬಳಕೆಯು ಬೀರುವ ಪ್ರಮಾಣ ಏನಾಗುತ್ತೆ, ಭಾಷಾ ಸಾಮರಸ್ಯವನ್ನು ಮೂಡಿಸುತ್ತದೆ ಅನ್ನುವಂತಹದ್ದು. ನಂತರ ಮೌಲ್ಯಮಾಪನದಲ್ಲಿ ವ್ಯಾಪಕತೆ ಗುಣವನ್ನು ಪ್ರತಿಬಿಂಬಿಸುವಂತಹ ಅಂಶ ಯಾವುದು ಅಂತ, ಇದು ನಿರಂತರ ಮತ್ತು ವ್ಯಾಪಕ ಮೌಲ್ಯಮಾಪನದ ಹಿನ್ನೆಲೆಯಲ್ಲಿ ಕೇಳಿರುವಂತಹ ಪ್ರಶ್ನೆಯಾಗಿದೆ. ಪಠ್ಯ ವಿಷಯಗಳ ಕಲಿಕೆಯನ್ನು ಆಳವಾಗಿ ಪರೀಕ್ಷಿಸುವಂತಹದ್ದು, ತರಗತಿ ಎಲ್ಲ ಮಕ್ಕಳನ್ನು ಕಲಿಕೆಯನ್ನು ಸಾರ ಸಂಗ್ರಹವಾಗಿ ಪರೀಕ್ಷಿಸುವುದು, ವಿದ್ಯಾರ್ಥಿಗಳ ಪಠ್ಯ ಕಲಿಕೆಯಲ್ಲಿನ ದೋಷಗಳನ್ನ ಪತ್ತೆ ಹಚ್ಚಿಸುವುದು, ಪಠ್ಯ ಹಾಗೂ ಸಹಪಠ್ಯ ಕ್ಷೇತ್ರಗಳಲ್ಲಿನ ಸಾಮರ್ಥ್ಯಗಳನ್ನ ಮೌಲ್ಯೀಕರಿಸುವಂತಹದ್ದು ಅನ್ನುವಂತಹದನ್ನ ಹೇಳಲಾಗುತ್ತೆ. ಸ್ನೇಹಿತರೆ, ಇದಕ್ಕೆ 4ನೇ ಉತ್ತರ ಸರಿ. ವ್ಯಾಪಕತೆ ಅನ್ನುವಂತಹದ್ದು ಒಬ್ಬ ವ್ಯಕ್ತಿಯ ಸೃಜನಶೀಲತೆ ಮತ್ತು ಆತನ ಮೌಲ್ಯವನ್ನ ಪರಿಶೀಲನೆ ಮಾಡುವಂತಹದ್ದು. ಅದು ಯಾವ್ದ್ರಲ್ಲಿ ಅಂದ್ರೆ ಪಠ್ಯ ಹಾಗೂ ಸಹಪಠ್ಯ ಕ್ಷೇತ್ರಗಳಲ್ಲಿ ಸಾಂಸ್ಕೃತಿಕವಾಗಿ ಹಾಡು, ನೃತ್ಯ, ಭಾಷಣ, ಚರ್ಚೆ ಇವುಗಳೆಲ್ಲವುಗಳಲ್ಲೂ ಸಹ ವಿದ್ಯಾರ್ಥಿ ಯಾವ ರೀತಿಯಾಗಿ ತನ್ನ ವ್ಯಕ್ತಿತ್ವದ ಮೌಲ್ಯವನ್ನು ಬೆಳೆಸ್ಕೊಂಡಿದ್ದಾನೆ ಎನ್ನುವಂತಹದನ್ನ ಪರೀಕ್ಷೆ ಮಾಡುವಂತಹದ್ದು ವ್ಯಾಪಕ ಮೌಲ್ಯಮಾಪನವಾಗಿರುತ್ತೆ ಅನ್ನುವಂತಹ. ನಿರಂತರ ಅನ್ನುವಂತಹದ್ದು ಘಟಕ ಪರೀಕ್ಷೆಗಳು, ಇವುಗಳ ಹಿನ್ನೆಲೆಯಲ್ಲಿ ನಾವು ಪರೀಕ್ಷೆಗಳನ್ನ ಅಂಕಗಳ ಅನುಸಾರವಾಗಿ ಆತನ ವಿಷಯದ ಕಲಿಕೆಯ ಆಳದ ಹಿನ್ನೆಲೆಯಲ್ಲಿ ನಾವು ಅದನ್ನ ಪರೀಕ್ಷೆಯನ್ನ ಮಾಡ್ತಾ ಹೋಗ್ತೀವಿ. ಅದು ಇನ್ನು ವ್ಯಾಪಕವಾಗಿದೆ ಸ್ನೇಹಿತರೆ, ಅದನ್ನ ತಿಳ್ಕೊಬಹುದು ಅನ್ನುವಂತಹ. ನಂತರ ಪಠ್ಯಾಧಾರಿತ ಚರ್ಚೆಯಲ್ಲಿ ವಿದ್ಯಾರ್ಥಿ ಪ್ರದರ್ಶಿಸುವ ಉತ್ತಮ ಅಭಿವ್ಯಕ್ತಿಗೆ ಇದು ಆಧಾರವಾಗಿರುತ್ತದೆ ಎನ್ನುವಂತಹದ್ದು. ಇದರಲ್ಲಿ ಬುದ್ಧಿಶಕ್ತಿ ಮತ್ತು ಅಂತರ್ಮುಖಿತ್ವ ಇದು ಸಹ ಬರೋದಿಲ್ಲ. ಶಿಕ್ಷಕರ ಪ್ರಬುದ್ಧ ರೀತಿಯ ಬೋಧನಾ ಸಾಮರ್ಥ್ಯ ಇದು ಸಹ ಬರೋದಿಲ್ಲ. ಮನೆ ಹಾಗೂ ಸಮಾನವಯಸ್ಕರ ಪ್ರಭಾವ ಇದು ಸಹ ಬರೋದಿಲ್ಲ. ಆದ್ರೆ ವಿದ್ಯಾರ್ಥಿ ಪ್ರದರ್ಶಿಸ್ತಾನೆ ಯಾವ ರೀತಿಯಾಗಿರುತ್ತೆ, ಅವನು ಓದಿ ನಿರೂಪಿಸುವಂತಹ ಕೌಶಲ್ಯವೇನಾದ್ರೂ ಬಂತು ಅಂದ್ರೆ ಅದು ಪಠ್ಯಾಧಾರಿತ ಚರ್ಚೆಯಲ್ಲಿ ವಿದ್ಯಾರ್ಥಿ ಪ್ರದರ್ಶಿಸುವ ಉತ್ತಮ ಅಭಿವ್ಯಕ್ತಿಗೆ ಇದು ಆಧಾರವಾಗಿರುತ್ತೆ. ಹಾಗಾಗಿ 4ನೇ ಉತ್ತರ ಸರಿ ಪ್ರಶ್ನೆ. ನಂತರ ವಿದ್ಯಾರ್ಥಿಗಳ ಸಮಗ್ರ ಶೈಕ್ಷಣಿಕ ಸಾಧನೆಯನ್ನು ಉತ್ತೇಜಿಸುವಲ್ಲಿ ಭಾಷಾ ಶಿಕ್ಷಕರಿಗೆ ಹೆಚ್ಚು ಅವಕಾಶಗಳಿರ್ತವೆ ಅನ್ನುವಂತಹದ್ದು ನೋಡ್ಬೋದು ಸ್ನೇಹಿತರೆ. ಭಾಷಾ ಶಿಕ್ಷಕ ಬೆಳೆಸುವ ಭಾಷಾ ಪ್ರಭುತ್ವವು ಇತರ ವಿಷಯಗಳ ಕಲಿಕೆಗೆ ನೆರವಾಗುತ್ತದೆ. ಭಾಷಾ ಬೋಧನೆಗೆ ಹೆಚ್ಚು ಸಮಯವಿದ್ದು ಇತರ ವಿಷಯ ಕಲಿಕೆಯನ್ನು ಅನುಕೂಲಿಸಬಹುದು. ಭಾಷಾ ಕಲಿಕೆಗೆ ಅತ್ಯಂತ ಸಹಜವಾಗಿದ್ದು ಸ್ವಯಂ ಶೀಘ್ರವಾಗಿ ಕಲಿಯುತ್ತಾರೆ. ಭಾಷಾ ಶಿಕ್ಷಕರು ಎಲ್ಲಾ ಮಕ್ಕಳೊಂದಿಗೆ ನಿಕಟ ಬಾಂಧವ್ಯವನ್ನು ಹೊಂದಿರುತ್ತಾರೆ. ಇಲ್ಲಿ ಭಾಷೆಯನ್ನ ಒಬ್ಬ ವಿದ್ಯಾರ್ಥಿ ಕಲಿಯೋ ಮುಖಾಂತರ ಏನೆಲ್ಲ ಅನುಕೂಲವಾಗ್ತವೆ ಎನ್ನುವಂತಹ ದೃಷ್ಟಿಕೋನ ಇಟ್ಕೊಂಡ್ರೆ ಸ್ನೇಹಿತರೆ, ಇದು ಸಹ ಭಾಷಾ ಶಿಕ್ಷಕರು ಇದು ಸಹ ಸೂಕ್ತವಾಗೋದಿಲ್ಲ. ಜನರಲ್ ಆಗಿದೆ. ಭಾಷಾ ಕಲಿಕೆ ಅತ್ಯಂತ ಸಹಜವಾಗಿದ್ದು ಸ್ವಯಂ ಶೀಘ್ರವಾಗಿ ಕಲಿತಾರೆ. ಅದು ಆ ತರ ಹೇಳಕ್ ಬರೋದೇನಿಲ್ಲ. ಸ್ವಯಂ ಶೀಘ್ರವಾಗಿ ಎಲ್ಲಾ ವಿದ್ಯಾರ್ಥಿಗಳು ಕಲಿಯಕ್ ಬರೋದಿಲ್ಲ, ಎಲ್ಲೋ ಮಕ್ಕಳು ಕಲಿಬಹುದು. ಹಾಗಾಗಿ ಇದು ಸಹ ಬರೋದಿಲ್ಲ. ಭಾಷಾ ಬೋಧನೆಗೆ ಹೆಚ್ಚು ಸಮಯವಿದ್ದು ಇತರ ವಿಷಯ ಕಲಿಕೆಯನ್ನು ಅನುಕೂಲಿಸಲಾಗುತ್ತೆ ಅಂತ. ಅಂದ್ರೆ ಭಾಷಾ ಬೋಧನೆಗೆ ಹೆಚ್ಚು ಸಮಯಾವಕಾಶ ಎಲ್ಲೂ ಕೊಡೋದಿಲ್ಲ. ಎಲ್ಲಾ ವಿಷಯಗಳಿಗೂ ಒಂದೇ ಸಮಾನವಾದಂತಹ ಅವಕಾಶ ಕೊಡ್ತಾರೆ. ಹಾಗಾಗಿ ಸಹ ಇದು ಸಹ ತಪ್ಪಾಗುತ್ತೆ. ಹಾಗಾಗಿ ಭಾಷಾ ಶಿಕ್ಷಣ ಬೆಳೆಸುವ ಭಾಷಾ ಪ್ರಭುತ್ವ ಇತರ ವಿಷಯಗಳ ಕಲಿಕೆಗೆ ನೆರವಾಗುತ್ತೆ. ಹೌದು,
ಹಾಗಾಗಿ ಆ ವಿಷಯ ಆಯ್ಕೆ ಮಾಡ್ಕೊಂಡಂತಹ ವಿದ್ಯಾರ್ಥಿ ಮಾಧ್ಯಮ ಇದೆಯಲ್ಲ, ಆ ಮಾಧ್ಯಮದ ಎಲ್ಲಾ ಪಠ್ಯಗಳು ಸಹ ಏನಾಗಿರುತ್ತೆ, ಈ ಕನ್ನಡವನ್ನು ಆಯ್ಕೆ ಮಾಡ್ಕೊಂಡ್ರೆ ಕನ್ನಡ ಮಾಧ್ಯಮದಲ್ಲಿ ಎಲ್ಲಾ ಪಠ್ಯಗಳಿರ್ತವೆ. ಹಾಗಾಗಿ ಒಬ್ಬ ವಿದ್ಯಾರ್ಥಿ ಕನ್ನಡ ಭಾಷೆಯನ್ನ ಸರಿಯಾಗಿ ಕಲ್ತ ಅಂದ್ರೆ ಸಮಾಜ ವಿಜ್ಞಾನದಲ್ಲಿರುವಂತಹ ಕನ್ನಡ ಭಾಷೆಯ ಮುಖಾಂತರ ವಿಷಯಗಳನ್ನ ಹೆಚ್ಚಾಗಿ ಅರ್ಥ ಮಾಡ್ಕೊಳ್ಳೋದಕ್ಕೆ, ಸೈನ್ಸ್ ಅಲ್ಲಿ ಬರುವಂತಹ ವಿಷಯಗಳನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ, ನಂತರ ಬಯಾಲಜಿಯಲ್ಲಿ ಬರುವಂತಹ ವಿಷಯಗಳು, ಈಗೆಲ್ಲಾ ವಿಷಯಗಳಲ್ಲೂ ಬರುವಂತಹ ವಿಷಯಗಳನ್ನ ವಿದ್ಯಾರ್ಥಿ ಅಂತಾನೆ ಭಾಷೆ ಮುಖಾಂತರ ಸೂಕ್ಷ್ಮವಾಗಿ ಗ್ರಹಿಸುವಂತಹ ಕೆಲಸವನ್ನ ಮಾಡ್ತಾರೆ ಸ್ನೇಹಿತರೆ. ಹಾಗಾಗಿ ಉತ್ತರ ಒಂದು ಸರಿಯಾಗುತ್ತೆ ಎನ್ನುವಂತಹದ್ದು, ಇತರ ವಿಷಯಗಳ ಕಲಿಕೆಗೆ ನೆರವಾಗುತ್ತೆ ಎನ್ನುವಂತಹದ್ದು. ನಂತರ ಭಾಷಾ ಬೋಧನಾ ಸಂದರ್ಭದಲ್ಲಿ ಭಾಷಾ ಕಲಿಕೆಯನ್ನು ಅನುಕೂಲಿಸುವ ಉತ್ತಮ ವಿಧಾನ ಯಾವುದು ಅಂತ ಕೇಳಲಾಗಿದೆ. ಭಾಷಾ ಪಠ್ಯಗಳ ಬಗ್ಗೆ ಆಯಾ ದಿನವೇ ಸಿದ್ಧಗೊಳಿಸಿ ಒಪ್ಪಿಕೊಳ್ಳುವುದು, ಭಾಷಾ ದೋಷಗಳನ್ನು ತಿಳಿದ ಬಳಕೆಯನ್ನು ಉತ್ತೇಜಿಸುವುದು, ಭಾಷಾ ದೋಷಗಳನ್ನು ಗುರುತಿಸಿ ಮರುಬೋಧನೆ ಮಾಡುವುದು, ಭಾಷಾ ದೋಷಗಳಿಗೆ ಪರಿಹಾರ, ಉತ್ತಮಾಂಶಗಳಿಗೆ ಪುಷ್ಟೀಕರಣ ನೀಡುವುದು ಅಂತಹದ್ದು. ಇದಕ್ಕೆ ಸ್ನೇಹಿತರೆ ಭಾಷಾ ದೋಷಗಳಿಗೆ ಪರಿಹಾರವನ್ನು ಕೊಡುವಂತಹದ್ದು, ನಂತರ ಉತ್ತಮಾಂಶಗಳಿಗೆ ಪುಷ್ಟೀಕರಣ ನೀಡುವಂತಹದ್ದು ಅನ್ನುವಂತ ಸರಿಯಾಗುತ್ತೆ. ಅಂದ್ರೆ ಭಾಷಾ ಬೋಧನಾ ಭಾಷೆಗಳಿಗೆ ಅನುಕೂಲ ಉತ್ತಮ ವಿಧಾನ ಯಾವ್ದು ಮಾಡಲಾಗುತ್ತೆ ಅಂತ. ಇದು ಸಹ ತಪ್ಪಾಗುತ್ತೆ. ಭಾಷಾ ದೋಷಗಳನ್ನು ತಿದ್ದದ ಬಳಕೆಯನ್ನು ಉತ್ತೇಜಿಸುವಂತಹದ್ದು, ಅಂದ್ರೆ ಅವ್ನು ಬರ್ಕೊಂಬಂದಿರೋದನ್ನೆಲ್ಲ ಏನ್ ಮಾಡ್ಬೇಕಾಗತ್ತೆ, ಸರಿ ಅಂತ ಹೇಳ್ಬಿಟ್ಟು ನೀನ್ ಮಾತನಾಡು ಸರಿಯಾಗುತ್ತೆ ಅಂತ ಹೇಳ್ದಂಗಾಗುತ್ತೆ. ಇದು ಸಹ ತಪ್ಪಾಗುತ್ತೆ. ಭಾಷಾ ದೋಷಗಳನ್ನು ಗುರುತಿಸಿ ಮರುಬೋಧನೆಯನ್ನ ಮಾಡುವಂತಹದ್ದು, ಅಂದ್ರೆ ನೀವು ಮತ್ತೆ ಪಾಠವನ್ನ ಮಾಡ್ತಾ ಹೋಗ್ತಿದ್ರು ಸಹ ಕಲಿಯೋದಕ್ಕಾಗೋದಿಲ್ಲ. ಹಾಗಾಗಿ ಅವಕ್ಕೆ ಪರಿಹಾರವನ್ನ ಕಂಡುಕೊಳ್ಬೇಕು. ನಂತರ ಪರಿಹಾರವನ್ನ ಕಂಡುಕೊಂಡು ಬರುವಂತಹ ಫಲಿತಾಂಶಕ್ಕೆ ತಕ್ಕನಾಗಿ ನಾವು ಪುಷ್ಟೀಕರಣವನ್ನು ನೀಡುತ್ತಾ ಹೋದ್ರೆ ಅದು ಕಲಿಕೆಗೆ ಸುಗಮವಾಗುತ್ತೆ ಅನ್ನುವಂತಹದನ್ನು ನಾವು ಈ ದೃಷ್ಟಿಕೋನದಲ್ಲಿ ನೋಡೋಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಈ 30ನೇ ಪ್ರಶ್ನೆಗೆ ನಾವು 4ನೇದನ್ನ ಸರಿಯಾಗಿ ಮಾಡ್ಬೋದು ಸ್ನೇಹಿತರೆ. ಸಮಯಾವಕಾಶ ಇದ್ದರೆ ನಾನು ಈ ಕನ್ನಡ ಬೋಧನಾ ವಿಧಾನಗಳ ಕುರಿತು ಸಹ ತರಗತಿಯನ್ನ ಮಾಡ್ತೀನಿ ಸ್ನೇಹಿತರೆ, ನೋಡೋಣ ಸಮಯಾವಕಾಶದ ಹಿನ್ನೆಲೆಯಲ್ಲಿ. ನಂತರ 31ನೇ ಪ್ರಶ್ನೆಯನ್ನು ನೋಡೋ ಸ್ನೇಹಿತರೆ, ಈಗ ಸಾಹಿತ್ಯಕ್ಕೆ ಬರುವಂತಹದ್ದು. ಕವಿರಾಜ ಮಾರ್ಗಕಾರ ಕುಡಿಯುವ ಹಾಲಿಗೆ ಮಜ್ಜಿಗೆಯ ತೊಟ್ಟುಗಳನ್ನು ಬೆರೆಸಿದ ಹಾಗೆ ಎಂದು ಅಲ್ಲಗಳೆದಿದ್ದು ಯಾವುದ್ರ ಬಗ್ಗೆ ಅನ್ನುವಂತಹದನ್ನು ಹೇಳಲಾಗಿದೆ. ಸರಿಯಾದ ಉತ್ತರ ಸ್ನೇಹಿತರೆ ಅಧಿಸಮಾಸ ಪ್ರಯೋಗದ ಕುರಿತು ಹೇಳಿರುವಂತಹದ್ದು. ಯಾಕಪ್ಪ ಅಂತಂದ್ರೆ ಕನ್ನಡ ಮತ್ತು ಸಂಸ್ಕೃತ ಪದಗಳ ಬಳಕೆಯ ಕುರಿತು ಚರ್ಚೆ ಮಾಡುವಂತಹ ಸಂದರ್ಭದಲ್ಲಿ ಇಲ್ಲಿ ಈ ಹೇಳಿಕೆಯನ್ನ ಕೇಶಿರಾಜ ಹೇಳ್ತಾನೆ ಎನ್ನುವಂತಹದ್ದು. ಹಾಗಾಗಿ ಇದು ಸಹ ಪ್ರಮುಖವಾದಂತಹ ಅಂಶ ಕವಿರಾಜ ಮಾರ್ಗದಲ್ಲಿ ಹೇಳುವಂತಹದ್ದು. ನಂತರ 32ನೇ ಪ್ರಶ್ನೆ ಸ್ನೇಹಿತರೆ, ತುಪ್ಪ ಪೊಟ್ಟೆ ಎಂಬ ನಾಮಪದಗಳು ಕಂಡು ಬರುವುದು ಎಲ್ಲಿ ಅಂತ ಕೇಳಿರುವಂತಹದ್ದು. ಘಾತ ಸಪ್ತಶತಿ ಅಂತ ಈ ಪ್ರಶ್ನೆಯನ್ನ ಕನ್ನಡ ಸಾಹಿತ್ಯ ಪ್ರಾಚೀನತೆ ಹಿನ್ನೆಲೆಯಲ್ಲಿ ಪ್ರಶ್ನೆಯನ್ನು ಕೇಳಿರುವಂತಹದ್ದು. ತುಪ್ಪ ಪೊಟ್ಟೆ ತೀರ್ ಅನ್ನುವಂತಹದ್ದು ಇನ್ನೂ ಸಹ ಬರ್ತವೆ. ಇದನ್ನು ಇನ್ನೂ ಒಳಗೇನಾದ್ರು ಪ್ರಶ್ನೆ ಕೇಳಿದ ಅಂದ್ರೆ ಇದು ಧಾತುಗಳ, ಕ್ರಿಯಾಪದಗಳ, ನಾಮಪದಗಳ ಅಂತ ಪ್ರಶ್ನೆ ಕೇಳಿರುವಂತಹ ಸಾಧ್ಯತೆ ಇದೆ. ಹಾಗಾಗಿ ಈ ಪ್ರಶ್ನೆಗಳನ್ನು ಏನ್ ಮಾಡ್ಬೇಕು, ನೀವು ಇನ್ನೂ ಸಹ ಬೇರೆ ಆಳವಾಗಿ ನಂತರ ಸುತ್ತಮುತ್ತ ಬರುವಂತಹ ಕನ್ನಡ ಪ್ರಾಚೀನತೆಗೆ ಸಂಬಂಧಪಟ್ಟಂತಹ ಉದಾಹರಣೆಗಳನ್ನ ನೀವು ನೋಡ್ಬೇಕಾಗುತ್ತೆ ಸ್ನೇಹಿತರೆ. ನಾನು ಇದಕ್ಕೆ ಸಂಬಂಧಪಟ್ಟಾಗ ಮೊದಲನೇ ಸಂದರ್ಭದಲ್ಲಿ ಕನ್ನಡ ಸಾಹಿತ್ಯ ಚರಿತ್ರೆ ಮಾತನಾಡುವಾಗ ಈ ತರಗತಿಯನ್ನ ಮಾಡಿದ್ದೇನೆ. ಯಾರೆಲ್ಲ ನೋಡ್ತೀರೋ ಅವರೆಲ್ಲೂ ಸಹ ಮುಂದಿನ ಸಂದರ್ಭದಲ್ಲಿ ಪ್ರಶ್ನೆಯನ್ನ ನೋಡಿ ಸ್ನೇಹಿತರೆ. ನಂತರ ಕನ್ನಡದ ಪ್ರಾಚೀನತೆಗೆ ಸಂಬಂಧಿಸಿದಂತೆ ಶಿಲಪ್ಪಾಧಿಕಾರಂ ಎಂಬ ತಮಿಳು ಕೃತಿಯಲ್ಲಿ ಲಭ್ಯವಾಗಿರುವುದು ಏನು ಅಂತ ಕೇಳಿರುವಂತಹದ್ದು. ಸ್ನೇಹಿತರೆ ಇದು ಶಿಲಪ್ಪಾಧಿಕಾರಂ ಅನ್ನುವಂತಹ ಕೃತಿ ಇದೆ. ಈ ಕೃತಿಯಲ್ಲಿ ಕನ್ನಡಿಗರ ಬಗ್ಗೆ ವರ್ಣನೆಯನ್ನ ಮಾಡಲಾಗಿದೆ, ಕನ್ನಡಿಗರ ಉಲ್ಲೇಖಗಳನ್ನ ಕೊಡಲಾಗಿದೆ. ಅದಕ್ಕೆ ಏನಪ್ಪಾ ಅಂದ್ರೆ ಕನ್ನಡ ಜಾನಪದ ಕುರಿತದ ಆಡುವಿನ ಬಗ್ಗೆ ಈ ಕೃತಿಯಲ್ಲಿ ಉಲ್ಲೇಖ ಇದೆ. ಇದು ಸಹ ಕನ್ನಡದ ಪ್ರಾಚೀನತೆಗೆ ಸಂಬಂಧಪಟ್ಟಂತಹ ಪ್ರಶ್ನೆಯನ್ನ ಕೇಳಿರುವಂತಹದ್ದು. ಹಾಗಾಗಿ ಪ್ರಾಚೀನತೆಗೆ ಸಂಬಂಧಪಟ್ಟಂತಹ ಇಷ್ಟು ಉದಾಹರಣೆಗಳನ್ನ ನೀವೇನ್ ಮಾಡಬೇಕು, ಪಟ್ಟಿ ಮಾಡ್ಕೊಬೇಕು ಅನ್ನುವಂತಹದ್ದು. ನಂತರ ಕನ್ನಡ ನಾಡಿನ ಗಡಿ ಅನ್ನುವಂತಹದನ್ನ ಕವಿರಾಜ ಮಾರ್ಗದಲ್ಲಿ ನೀವು ನೋಡ್ಬೋದು. ಕಾವೇರಿಯಿಂದ ಗೋದಾವರಿ ಪೈದ್ದಾರ ಅನ್ನುವಂತಹದ್ದು. ನಾಡಿನ ಪ್ರಸಿದ್ಧ ನಗರ ಮತ್ತು ಬಂದರುಗಳನ್ನ ಕುರಿತು ಇರುವಂತಹದನ್ನ ನೋಡೋದಿದ್ರೆ ತಲಾಮೆ ಎನ್ನುವಂತಹ ಒಬ್ಬ ಪ್ರಾದೇಶಿಕ ಬಂದ್ಬಿಟ್ಟು ಕರ್ನಾಟಕಕ್ಕೆ ಬಂದು ಇಲ್ಲಿನ ಪ್ರದೇಶಗಳನ್ನೆಲ್ಲ ಬರ್ಕೊಂಡು ಅಂದ್ರೆ ಟಿಪ್ಪಣಿ ಮಾಡ್ಕೊಂಡು ಹೋಗಿ ಪ್ರಕಟ ಮಾಡಿದ್ದಾನೆ. ಅಲ್ಲಿ ಈ ನಗರಗಳನ್ನ ಪ್ರಸ್ತಾಪ ಮಾಡ್ತಾನೆ. ಹೀಗೆ ನಾವು ಈ ಸಂದರ್ಭದಲ್ಲಿ ಕನ್ನಡ ಪ್ರಾಚೀನಕ್ಕೆ ಸಂಬಂಧಪಟ್ಟ ಶಿಲಪ್ಪಾಧಿಕಾರಂ ಕೃತಿಯಲ್ಲಿ ಕನ್ನಡ ಜಾನಪದ ಕುಣಿತದನ್ನ ನಾವು ನೋಡ್ಬೋದು. ನಂತರ ನಾಡೋಳ್ ಎಂಬುದು ಈ ಕನ್ನಡದ ರೂಪ ಅಂತ ಪ್ರಶ್ನೆಯನ್ನ ಕೇಳಲಾಗಿದೆ ಸ್ನೇಹಿತರೆ. ಇದು ಪೂರ್ವದ ಹಳಗನ್ನಡ. ಯಾಕಪ್ಪ ಅಂದ್ರೆ ಉಳ್ ಅನ್ನುವಂತಹ ಪ್ರತ್ಯಯ ಯಾವ ಭಾಷಾ ಪ್ರಭೇದದಲ್ಲಿ ಬಳಕೆ ಆಗುತ್ತೋ ಅಂತಹದ್ದು ನಿಮಗೆ ಕಂಡು ಬರುತ್ತೆ. ಕನ್ನಡದ ಅವಸ್ಥಾ ಭೇದಗಳು ಅಂತಿದಾವೆ. ಪೂರ್ವದ ಹಳಗನ್ನಡ, ನಡುಗನ್ನಡ, ಹೊಸಗನ್ನಡ. ಇವುಗಳಲ್ಲಿ ನಾವು ವ್ಯಾಕರಣಾಂಶಗಳಿಗೆ ಹೆಚ್ಚು ಒತ್ತನ್ನ ಕೊಟ್ಟು ಅದರಲ್ಲಿ ಯಾವ ಪದಗಳು ಬಳಕೆ ಆಗ್ತವೆ ಎನ್ನುವಂತಹದನ್ನ ನೀವು ಕಂಡಿಡ್ಕೊಬೇಕಾಗುತ್ತೆ. ಹಾಗಾಗಿ ಉಳ್ ಅನ್ನುವಂತಹ ಪ್ರತ್ಯಯ ಏನಾಗುತ್ತೆ, ಪೂರ್ವದ ಹಳಗನ್ನಡದಲ್ಲಿ ಬಳಕೆ ಆಗಿರುವಂತಹದ್ದು ನಮಗೆ ಸ್ಪಷ್ಟವಾಗಿ ಕಂಡು ಬರುತ್ತೆ ಅನ್ನುವಂತಹದ್ದು. ನಂತರ ಕೆಳಗಿನ ಕೃತಿ ಮತ್ತು ಅವುಗಳ ಸ್ವರೂಪಕ್ಕೆ ಸಂಬಂಧಿಸಿದಂತೆ 1 ಮತ್ತು 2 ಪಟ್ಟಿಯನ್ನು ಹೊಂದಿಸಿ ಬರೆಯಿರಿ ಅಂತ ಕೇಳಿರುವಂತಹದ್ದು. ಸ್ನೇಹಿತರೆ ಇವೆಲ್ಲ ಸಹ ಏನ್ ಮಾಡಿದಾನೆ, ಕೃತಿಗಳನ್ನ ಕೊಟ್ಟು ಅವುಗಳನ್ನು ಕೇಳಿರುವಂತಹದ್ದು. ನೀವು ಲಂಶ್ರೀ ಮುಗುಳಿ ಅವರ ಒಂದು ಸಾಹಿತ್ಯ ಪಟ್ಟಿಯನ್ನ ಕೊಟ್ಟಿರಲ್ಲ,
ಆ ಪಟ್ಟಿಯನ್ನು ನೋಡಿ ಇವೆಲ್ಲವೂ ಸಹ ಸರಳವಾಗುತ್ತೆ. ನಿಮಗೆ ಅಧಿಬದಿರ ಧರ್ಮ ಸಂಚಿ ವನ್ನಮನ ಕೃತಿ, ಇದು ಸಾಂಗತ್ಯದಲ್ಲಿ ರಚನೆಯಾಗಿರುವಂತಹದ್ದು. ನಂತರ ಮಿತ್ರಾವಿಂದ ಗೋವಿಂದ, ಸಿಂಗಾರಾರ್ಯನ ಮಿತ್ರಾವಿಂದ ಗೋವಿಂದ, ಇದೊಂದು ನಾಟಕ ಕೃತಿ. ರಾಮಶ್ವಮೇಧ ಮುದ್ದಣ್ಣನ ಕೃತಿ. ಈ ಕೃತಿಯಲ್ಲಿ ಪದ್ಯಂ ಉದ್ಯಂ ಗದ್ಯಂ ಹೃದ್ಯಂ ಅಂತ ಹೇಳಿರುವಂತಹದ್ದು. ಪದ್ಯಂ ಸಮಸ್ತ ಜನರ ಉದ್ಯಮ ಅಂತ ಕವಿರಾಜ ಮಾರ್ಗಕಾರ ಪದ್ಯವನ್ನು ಇಷ್ಟಪಟ್ಟರೆ, ಇವನು ಗದ್ಯವನ್ನು ಇಷ್ಟಪಡ್ತಾನೆ. ಆ ಹಿನ್ನೆಲೆಯಲ್ಲಿ ರಾಮಶ್ವಮೇಧ ಏನಾಗುತ್ತೆ, ಗದ್ಯ ಕೃತಿ ಅಂತ ನಾವು ಪರಿಗಣಿಸಬೇಕು. ರಾಜಶೇಖರ ವಿಲಾಸ ಷಡಕ್ಷರ ದೇವನೊಂದು ಚಂಪುವಿನಲ್ಲಿ ರಚನೆ ಮಾಡಿರುವಂತಹದ್ದು. ಈ ಹಿನ್ನೆಲೆಯಲ್ಲಿ ನಾವು ಈ ಪಠ್ಯವನ್ನ ಬಿಡಿಸಬೇಕು ಅನ್ನುವಂತಹದ್ದು. ನಂತರ ಬಿ ಎಂ ಶ್ರೀರವರು ವಿವೇಚಿಸಿದ ಕನ್ನಡ ಸಾಹಿತ್ಯ ಚರಿತ್ರೆಯ ವಿಭಾಗ ಕ್ರಮ ಯಾವುದು ಅನ್ನುವಂತಹದ್ದು ಸ್ನೇಹಿತರೆ. ನಾನು ಈಗಾಗಲೇ ಇದರ ಕುರಿತು ಸಾಕಷ್ಟು ವಿವರಣೆಯನ್ನ ಮಾಡಿದ್ದೆ ಸ್ನೇಹಿತರೆ. ನಿಮಗೆ ಇದರ ಕುರಿತು ತರಗತಿಯನ್ನೇ ಹಾಕಿದ್ದೀನಿ. ಇದಕ್ಕೆ ಸರಿಯಾದ ಉತ್ತರವನ್ನ ಒಂದಿಷ್ಟು ವಿಶ್ಲೇಷಣೆಯನ್ನ ಮಾಡ್ತೀನಿ, ಯಾರ್ಯಾರು ಇದನ್ನ ಹೇಳಿರುವಂತಹದ್ದು ಅನ್ನುವಂತಹದನ್ನ. ಬಿ ಎಂ ಶ್ರೀರವರು ವಿವೇಚಿಸಿದ ಕನ್ನಡ ಸಾಹಿತ್ಯ ವಿಭಾಗ ಕ್ರಮ ಸ್ನೇಹಿತರೆ, ಆರಂಭ ಕಾಲ, ಮತಪ್ರಾಬಲ್ಯ ಕಾಲ, ನವೀನ ಕಾಲ, ಇದು ಸರಿಯಾದ ಉತ್ತರ. ನಂತರ ಪಂಪ ಪೂರ್ವ ಯುಗ, ಪಂಪಯುಗ, ಬಸವಯುಗ, ಕುಮಾರವ್ಯಾಸಯುಗ ಅಂತ ರಂಶ್ರೀ ಮುಗುಳಿಯವರು ಇದನ್ನ ವಿಂಗಡಣೆಯನ್ನ ಮಾಡ್ತಾರೆ. ಜೈನ ಯುಗ, ವೀರಶೈವ ಯುಗ, ಬ್ರಾಹ್ಮಣ ಯುಗ ಅಂತ ಆರ್ ನರಸಿಂಹಾಚಾರ್ಯರು ಇದನ್ನ ವಿಂಗಡಣೆಯನ್ನ ಮಾಡ್ತಾರೆ. ಅಂದ್ರೆ ಯುಗ ಅಂತ ಬಳಸೋದಿಲ್ಲ, ಜೈನ ಮತ, ವೀರಶೈವ ಮತ, ಬ್ರಾಹ್ಮಣ ಮತ ಅಂತ ಅಲ್ಲಿ ಅವ್ರು ಬಳಸ್ತಾರೆ. ಅದಕ್ಕೆ ಇದೇ ಸೂಕ್ತವಾದಂತಹ ಉತ್ತರ. ಅಂದ್ರೆ ತಪ್ಪಾಗಿ ಇರ್ಬೋದು ಅಥವಾ ಇದು ಸಹ ಆರ್ ನರಸಿಂಹಾಚಾರ್ಯರ ಹಿನ್ನೆಲೆಯಲ್ಲಿ ನೋಡ್ಬೋದು. ನಂತರ ಕ್ಷಾತ್ರ ಯುಗ, ಮತಪ್ರಚಾರ ಯುಗ, ಸಾರ್ವಜನಿಕ ಯುಗ, ಆಧುನಿಕ ಯುಗ ಅಂತ ಒಬ್ಬರು ವಿಂಗಡಿಸ್ತಾರೆ. ಇದು ಬಹಳ ಮುಖ್ಯ. ಕನ್ನಡ ಒಕ್ಕಿ ತಿರುಮಲಾಚಾರ್ಯ ಅನ್ನುವಂತಹದ್ದು ಅವರು ಇದನ್ನ ಕನ್ನಡ ಸಾಹಿತ್ಯ ಚರಿತ್ರೆಯನ್ನ ವಿಂಗಡಣೆ ಮಾಡುವಂತಹದ್ದು. ಹಾಗೆ ಬಿ ಎಂ ಶ್ರೀ ಅವರು ವಿಂಗಡಣೆ ಮಾಡುವಂತಹ ಕ್ರಮ ಯಾವ್ದಪ್ಪ ಅಂದ್ರೆ ಆರಂಭ ಕಾಲ, ಮತಪ್ರಾಬಲ್ಯ ಕಾಲ, ನವೀನ ಕಾಲ ಅಂತೇಳಿ ವಿಂಗಡಣೆ ಮಾಡುವಂತಹದ್ದು. ನಂತರ ಸ್ನೇಹಿತರೆ 37ನೇ ಪ್ರಶ್ನೆ, ಪರಸರಿಪ ಕನ್ನಡ ಕೊಡಿಯನೂರನ್ನು ಈ ಸತ್ಕವಿ ಪಂಪನಾಗವಂ ಎಂದು ಸಾರಿದವನು ಯಾರು ಅಂತ ಇದೆ ಪ್ರಶ್ನೆ. ಇದು ನಾಗರಾಜ ಅನ್ನುವಂತಹದ್ದು ನಮಗೆ ಗೊತ್ತಿರ್ಬೇಕು ಸ್ನೇಹಿತರೆ. ಹಾಗಾಗಿ ಇದನ್ನ ಈ ನಾಗರಾಜ ಕವಿ ಪಂಪನನ್ನ ಈ ಕುರಿತು ವರ್ಣನೆ ಮಾಡುವಂತಹದ್ದು ನಮಗೆ ಬಹುಮುಖ್ಯವಾಗಿ ಬರುತ್ತೆ ಅನ್ನುವಂತಹದ್ದು. ನಂತರ ಅಮೃತಮತಿಯ ಚಿತ್ರಣವಿರುವ ಜನನ ಕೃತಿ ಯಾವುದು ಅಂತ ಕೇಳಲಾಗಿದೆ. ಅಮೃತಮತಿಯ ಚಿತ್ರಣವಿರುವಂತಹ ಜನನ ಕಾವ್ಯ ಸ್ನೇಹಿತರೆ ನಿಮಗೆಲ್ಲರಿಗೂ ಸಹ ಗೊತ್ತಿರುವಂತಹದ್ದು ಯಶೋಧರ ಚರಿತೆ ಅನ್ನುವಂತಹದ್ದು. ಇದು ಅನುಭವ ಮುಖರ ಅನ್ನುವಂತಹದ್ದು ಜನ್ನ ಬರ್ದಿದ್ದನೆ ಕಾಮಶಾಸ್ತ್ರದ ಕುರಿತು ಅಂತ ಹೇಳಲಾಗುತ್ತೆ. ಈ ಕೃತಿ ದೊರೆತಿಲ್ಲ. ಅನಂತನಾಥ ಪುರಾಣದಲ್ಲಿ ಚಂದಶಾಸನ ಉಲ್ಲೇಖ ಬರುತ್ತಿರುವಂತಹದ್ದು. ಸುನಂದೆ ಮತ್ತು ಚಂದಶಾಸನ ಉಲ್ಲೇಖ ಬರುವಂತಹ ಕೃತಿ ಯಾವುದಂದ್ರೆ ಅನಂತನಾಥ ಪುರಾಣ. ಅಂದ್ರೆ ಪುರುಷ ಕಾಮದ ಬಗ್ಗೆ ತಿಳಿಸಿಕೊಡುವಂತಹ ಕೃತಿ. ನಂತರ ಹೆಣ್ಣಿನ ಕಾಮದ ಬಗ್ಗೆ ತಿಳಿಸಿಕೊಡುವಂತಹ ಕೃತಿ ಯಶೋಧರ ಚರಿತೆ. ಇಲ್ಲಿ ಬರುವಂತಹ ಅಭಯ ರುಚಿ, ಅಭಯಮತಿ, ಮಾರಿದತ್ತನ ವರ್ಣನೆ, ಚಂದ್ರಮತಿ ಮತ್ತೆ ಅಷ್ಟವಾಂಕ ಇವೆಲ್ಲ ಪಾತ್ರಗಳು ಸಹ ಬಹಳ ಮುಖ್ಯವಾಗಿರುವಂತಹದ್ದು. ಗುಣಭದ್ರಾಚಾರ್ಯರ ಪೂರ್ವ ಪುರಾಣ ಅನ್ನುವಂತಹ ಕೃತಿಯನ್ನು ನಾವು ನೋಡ್ಬೋದು. ಇಷ್ಟು ಬಹಳ ಮುಖ್ಯವಾಗಿ ನಾವು ಈ ಕೃತಿಯ ಬಗ್ಗೆ ತಿಳ್ಕೊಬೇಕು ಅನ್ನುವಂತಹದ್ದು. ನಂತರ ವಾಗ್ದೇವಿಯ ಭಂಡಾರದ ಮುದ್ರೆಯನ್ನು ನೋಡಿದ ಎಂಬ ಪ್ರಸಿದ್ಧವಾಗಿ ಈ ಕೃತಿಯಲ್ಲಿ ಕಂಡು ಬರುತ್ತೆ ಅನ್ನುವಂತಹದ್ದು ಸ್ನೇಹಿತರೆ. ಇದು ರನ್ನನ ಹೇಳಿಕೆ ಸಾಹಸ ಭೀಮ ವಿಜಯಲ್ಲಿ ಕಂಡು ಬರುತ್ತೆ. ಅದೇ ರೀತಿ ಈ ಸ್ಟೇಟ್ಮೆಂಟ್ ಗಳನ್ನು ನೋಡೋದಿದ್ರೆ ಕರ್ನಾಟಕ ಭಾರತ ಕಥಾಮಂಜರಿಯಲ್ಲಿ ಬಳಪ ಬಳಪವನ್ನು ಹಿಡಿಯೋದೊಂದು ಅಗ್ಗಳಿಕೆ ಅಂತ ಕುಮಾರವ್ಯಾಸ ಹೇಳ್ತಾನೆ. ಅವನಿಗೆ ಅಂದ್ರೆ ಈ ತರ ಹೇಳಿರುವಂತಹದ್ದು ವಾಗ್ದೇವಿಯ ಭಂಡಾರದ ಮುದ್ರೆಯನ್ನು ನೋಡಿದ ಅನ್ನುವಂತಹ ಸ್ಟೇಟ್ಮೆಂಟ್ ಹಿನ್ನೆಲೆಯಲ್ಲಿ ಬೇರೆ ಕವಿಗಳು ಬಳಸಿರುವಂತಹದನ್ನ ನೋಡೋದಿದ್ರೆ ಕರ್ನಾಟಕ ಭಾರತ ಕಥಾಮಂಜರಿಯಲ್ಲಿ ಅಳಪ ಬಳಪವನ್ನು ಹಿಡಿಯದೊಂದು ಅಗ್ಗಳಿಕೆ ಅಂತ ಕುಮಾರವ್ಯಾಸ ಬಳಸ್ತಾನೆ. ವಿಕ್ರಮಾರ್ಜುನ ವಿಜಯದಲ್ಲಿ ಪರರಿಂದ ಈವುದೇನ್ ಪರರಿಂದ ಪೂದೇನ್ ಅನ್ನುವಂತಹದನ್ನ ಪಂಪ ಬಳಸ್ತಾನೆ. ಸಾಹಸ ಭೀಮ ವಿಜಯ ನಿಮಗೆ ಇಲ್ಲಂತ ಗೊತ್ತಿರುವಂತಹದ್ದು. ಮತ್ತೆ ಶಕ್ತಿ ಕವಿ ಅಂತ ಇದನ್ನ ಕುವೆಂಪು ಸಹ ಇವರನ್ನ ಕರೀತಾರೆ ರನ್ನನನ್ನ, ಅದನ್ನ ನೆನ್ಪಿಡ್ಕೊಬೇಕು. ನಂತರ ಜೈಮಿನಿ ಭಾರತಕ್ಕೆ ಸಂಬಂಧಪಟ್ಟ ಹಾಗೆ ಲಕ್ಷ್ಮೀಶ ಉಪಮಾಲೋಲ ಅನ್ನುವಂಥದ್ದನ್ನ ಕರೆಯುವಂತಹದ್ದು. ಈ ಹಿನ್ನೆಲೆಯಲ್ಲಿ ನಾವು ಇದನ್ನ ಅರ್ಥ ಮಾಡ್ಕೊಬೇಕು. ಆ ಪ್ರಶ್ನೆಗಳನ್ನು ನಮಗೆ ಸಾಹಿತ್ಯ ಚರಿತ್ರೆಯನ್ನು ಓದಿದಾಗ ರಂಶ್ರೀ ಮುಗುಳಿಯಲ್ಲೂ ಸಹ ಇದನ್ನ ನೇರವಾಗಿ ಕೊಟ್ಟಿರುವಂತಹದನ್ನ ನೋಡಬಹುದು. ನಂತರ ಕೀರ್ತನಕಾರರ ಸಾಲನ್ನ ಕೊಟ್ಟಿರುವಂತಹದ್ದು ಉದರ ವೈರಾಗ್ಯವಿದು ನಮ್ಮ ಪದುಬನಾಭನಲ್ಲಿ ತಿರುವ ಭಕ್ತಿ ಇಲ್ಲ. ಈ ಕೀರ್ತನೆ ಸಾಲು ಪುರಂದರ ದಾಸರು ಸ್ನೇಹಿತರೆ. ಹಾಗಾಗಿ ಕೀರ್ತನೆಗಳನ್ನ ನೀವು ಸಾಹಿತ್ಯ ಚರಿತ್ರೆಗಳಲ್ಲಿ ಯಾರ್ಯಾರ್ದೆಲ್ಲ ಕೊಟ್ಟಿದಾರೋ ಅವುಗಳನ್ನೆಲ್ಲ ಪಟ್ಟಿ ಮಾಡಿಕೊಂಡು ಕುಲವೆಂದು ಒಡೆದಾಡಿದೆ ಎನ್ನುವಂತಹದ್ದು ಕನಕದಾಸರದ ಹೇಳಿಕೆಗಳಿರ್ಬೋದು, ವ್ಯಾಸರಾಯರು, ಶ್ರೀಪಾದರಾಜರು ಇವರೆಲ್ಲರ ಒಂದಿಷ್ಟು ಕೀರ್ತನೆಗಳ ಪಟ್ಟಿಗಳನ್ನ ಮಾಡ್ಕೊಂಡಿದ್ವಿ. ಯಾಕಂದ್ರೆ ಅದರಲ್ಲೇ ಬರುವಂತ ಯಾವ್ದನ್ನ ಬೇಕಾದ್ರೂ ಕೇಳೋ ಸಾಧ್ಯತೆ ಇರುತ್ತೆ. ಇದರಲ್ಲೇ ಬಂದಿರುವಂತಹ ನೀವು ನೇರವಾಗಿ ಗಮನಿಸಿಕೊಂಡು ಅದನ್ನ ಪಟ್ಟಿ ಮಾಡ್ಕೊಂಡು ಬರೆಯೋದಕ್ಕೆ ಅನುಕೂಲ ಆಗುತ್ತೆ ಎನ್ನುವಂತಹದ್ದು. ನಂತರ 41ನೇ ಪ್ರಶ್ನೆ ಸ್ನೇಹಿತರೆ, ವಿಕ್ರಮಾರ್ಜುನ ಕಾವ್ಯದ ಸ್ವರೂಪ ಯಾವುದು ಅಂತ ಕೇಳಿರುವಂತಹದ್ದು. ಸಾಮಾನ್ಯವಾಗಿ ಚಂಪು ಕಾವ್ಯ. 10ನೇ ಶತಮಾನದಲ್ಲಿ ಬರುವಂತಹ ಎಲ್ಲಾ ಕಾವ್ಯಗಳೇನಾಗಿದೆ ಚಂಪುವಿನಲ್ಲಿ ರಚನೆ ಆಗಿರುವಂತಹದ್ದು. ಸರಳವಾದಂತಹ ಪ್ರಶ್ನೆ. ನಂತರ ಕನ್ನಡ ಸಾಹಿತ್ಯದ ಮೊದಲ ಕವಯಿತ್ರಿ ಯಾರು ಅಂತ ಕೇಳಿರುವಂತಹದ್ದು.
ಸ್ನೇಹಿತರೆ ಇಲ್ಲಿ ವಚನಕಾರರನ್ನೇ ಕೇಳ್ಬಿಟ್ಲಾಗಿದೆ, ಮತ್ತೆ ಸಂಚೀವನ್ನಮ್ಮನ ಕವಿಯನ್ನ ಕೇಳಿರುವಂತಹದ್ದು. ಅಕ್ಕಮ್ಮ ದೇವಿಯನ್ನ ಮೊದಲ ಕವಯಿತ್ರಿ ಅಂತ ಕರೆಯಲಾಗುತ್ತೆ. ಇಲ್ಲಿ ಸೂಳೆ ಸಂಕವ ಒಂದು ವಚನವನ್ನ ಬರೆದು ಅತ್ಯಂತ ಪ್ರಸಿದ್ಧಳಾದಂತಹಳು ಯಾರಪ್ಪ ಅಂದ್ರೆ ಸೂಳೆ ಸಂಕವ ಎನ್ನುವಂತಹದ್ದು. ದುಗ್ಗಳೆನೂ ಸಹ ಪ್ರಸಿದ್ಧವಾದಂತಹ ವಚನಕಾರ್ತಿಯಾಗಿರ್ತಾಳೆ ಆ ಸಂದರ್ಭದಲ್ಲಿ. ನಂತರ ಸರಸ ಸಾಹಿತ್ಯದ ವರದೇವತೆ ಸಂಚೀವನ್ನಮ್ಮ ಅನ್ನುವಂತಹಳು ಚಿಕ್ಕದೇವರಾಜರ ಆಸ್ಥಾನದಲ್ಲಿ ಇದ್ದಂತಹಳು. ಅಧಿಬದೆಯ ಧರ್ಮ ಅನ್ನುವಂತಹದನ್ನ ಕೃತಿಯನ್ನ ಬರೆದಂತಹಳು. ಆ ಕೃತಿ ಬಗ್ಗೆ ಸಾಕಷ್ಟು ಪ್ರಶ್ನೆ ಕೇಳಲಾಗಿದೆ ಸ್ನೇಹಿತರೆ, ಸಂಚೀವನನ ಬಗ್ಗೆ ವಿಶೇಷವಾಗಿ ನೋಡ್ಕೊಳ್ಳಿ ಎನ್ನುವಂತಹದ್ದು. ನಂತರ ಇವು 43ನೇ ಪ್ರಶ್ನೆ, ಇವರು ಹೊಸಗನ್ನಡದ ಮುಂಗೋಳಿ ಅಂತ ಕರೀಲಾಗುತ್ತೆ. ಅಂದ್ರೆ ಮುದ್ದಣ್ಣನವರನ್ನ ಹೊಸಗನ್ನಡದ ಮುಂಗೋಳಿ ಅಂತ ಕರೀಲಾಗುತ್ತೆ ಸ್ನೇಹಿತರೆ. ಯಾಕಂದ್ರೆ ನಡುಗನ್ನಡದಿಂದ ಕನ್ನಡ ಸಾಹಿತ್ಯ ಬೇರ್ಪಡಿಸಿಕೊಂಡು ತನ್ನ ಕಾವ್ಯದ ಹೊಸ ಒಲಹುಗಳಲ್ಲಿ ಕಂಡು ಬರುವಂತಹದ್ದು ಯಾವುದ್ರಲ್ಲಿ ಅಂದ್ರೆ ಮುದ್ದಣ್ಣನ ಕಾವ್ಯದಲ್ಲಿ. ನಿಮಗೆ ಮುದ್ದಣ್ಣ ಮನೋರಮೆ ಪ್ರಸಂಗದ ಕಾವ್ಯ ಭಾಗದ ಒಂದಿಷ್ಟು ಓದಂತವರಿಗೆ ಗೊತ್ತಾಗುತ್ತೆ. ಅಲ್ಲಿ ಭಾಷೆ ಬಳಕೆಯನ್ನು ಮಾಡಿರುವಂತಹದ್ದು ಮುದ್ದಣ್ಣನ ಹಿನ್ನೆಲೆಯಲ್ಲಿ. ಮುದ್ದಣ್ಣ ಕನ್ನಡಂ ಕತ್ತೂರಿ ಅಲ್ತೆ ಅನ್ನುವಂತಹ ಬಳಸಲಿರುವಂತಹದ್ದು, ಪದ್ಯಂ ವದ್ಯಂ ಗದ್ಯಂ ಹೃದ್ಯಂ ಅನ್ನುವಂತಹದ್ದು ಹೇಳುವಂತಹದ್ದು. ಈ ರೀತಿಯಾದಂತಹ ನೀರುಳಿಯದ ಗಂಟಲು ಕಡುಬಂ ತುರುಕಿದಾಯ್ತು ಅಂತ ಹೇಳುವಂತಹದ್ದೆಲ್ಲವೂ ಸಹ ಮುದ್ದಣ್ಣನ ಪ್ರಸಿದ್ಧವಾದಂತಹ ಹೇಳಿಕೆಗಳು. ನಂತರ ಅದೇ ರೀತಿ BM ಶ್ರೀ ಅವರು ಸಹ ಇಂಗ್ಲಿಷ್ ಗೀತೆಗಳನ್ನ ಕನ್ನಡಕ್ಕೆ ತೆಗೆದುಕೊಂಡು ಕಾಣಿಕೆ ಅನ್ನುವಂತಹ ಮೊದಲನೇ ಕವನ ಸಂಕಲನ ಸತ್ತಾರೆ 1921ರಲ್ಲಿ. ಅಲ್ಲಿಂದ ಆಧುನಿಕ ಕನ್ನಡ ಸಾಹಿತ್ಯ ಅನ್ನುವಂತಹದ್ದು ಪ್ರವೇಶ ಆಗುತ್ತೆ. ಹಾಗಾಗಿ ಇವರು ಸಹ ಬಹಳ ಮುಖ್ಯ, BM ಶ್ರೀ ಅವರು. ನಂತರ TM ಶ್ರೀ ಅವರು ನಿಮಗೆ ಗೊತ್ತು, ಭಾರತೀಯ ಕಾವ್ಯ ಮೀಮಾಂಸೆ ಮತ್ತು ಸಾಕಷ್ಟು ಕನ್ನಡ ಮಧ್ಯಮ ವ್ಯಾಕರಣ ಅನ್ನುವಂತಹ ಶಾಸ್ತ್ರ ಕೃತಿಗಳನ್ನು ಬರೆದು ಪ್ರಸಿದ್ಧರಾಗಿರುವಂತಹದ್ದು. ನಂತರ ಕೆಂಪು ನಾರಾಯಣನ ಮುದ್ರಾ ಮಂಜೂಷ ಕೃತಿ ಪ್ರಸಿದ್ಧವಾಗಿರುವಂತಹದ್ದು, ಈಗಾಗಲೇ ನೋಡಿರುವಂತೆ. ಹೀಗೆ ಇಷ್ಟು ಕೊಟ್ಟಿರುವಂತಹ ಅಂಶಗಳಲ್ಲಿ ನಾವು ಸರಿಯಾದ ಅರ್ಥಗಳನ್ನ ತಿಳ್ಕೊಳ್ತಾ ಹೋಗ್ಬೇಕು ಅನ್ನುವಂತಹದ್ದು. ನಂತರ ಏರಳವಾಗಿ ವೀರಶೈವ ಶರಣ ಕಾವ್ಯಾತ್ಮ ಚರಿತ್ರೆಗಳನ್ನು ಬರೆದ ಶಿವಕವಿ ಯಾರು ಅನ್ನುವಂತಹದ್ದು 44ನೇ ಪ್ರಶ್ನೆ ಸ್ನೇಹಿತರೆ. ನಿಮಗೆ ಗೊತ್ತು, ಹರಿಹರ ಅತಿ ಹೆಚ್ಚು ಕೃತಿಗಳನ್ನ ಬರೀತಾನೆ. ಅದರಲ್ಲಿ 63 ಪುರಾತನರ ಕಥೆಗಳನ್ನು ಬರೆದಂತವನು ಯಾರು ಅಂದ್ರೆ ಹರಿಹರನೇ ಆಗಿರ್ತಾನೆ. 100ಕ್ಕೂ ಹೆಚ್ಚು ರಗಳೆಗಳನ್ನ ಹರಿಹರ ಬರೀತಾನೆ. ನಂತರ ಅವೆಲ್ಲಾ ರಗಳೆಗಳು ಏನಾಗಿದೆ ಅಂತಂದ್ರೆ ಶಿವಶರಣರ ಕಥೆಗಳಾಗಿರುವಂತಹದನ್ನು ನೋಡ್ಬೋದು. ಹಾಗಾಗಿ ಇವರೆಲ್ಲ ಇಲ್ಲಿರುವಂತಹ 3 ಜನ ಪಕ್ಕದಲ್ಲಿದ್ದಾರೆ, ಇವರು ಸಹ ಬರೆದಿರುವಂತಹದ್ದು. ಚಾಮರಸ ಪ್ರಭುಲಿಂಗ ಲೀಲೆಯನ್ನು ಬರೀತಾನೆ ಅಲ್ಲಮ್ಮ ಪ್ರಭು ಬಗ್ಗೆ, ಅದು ಒಂದೇ ಕೃತಿ, ಹೆಚ್ಚಾಗಿ ಬರೆಯೋದಿಲ್ಲ. ಭೀಮಕವಿ ಬಸವ ಪುರಾಣವನ್ನು ಬರೀತಾನೆ, ಅದು ಒಂದೇ ಕೃತಿಯನ್ನ ಬರೀತಾನೆ. ಹಾಗಾಗಿ ಇವರು 3 ಜನನು ಸಹ ಬರೆದು ಅತಿ ಹೆಚ್ಚು ಬರೆದಂತವನು ಯಾರು ಅಂದ್ರೆ ಹರಿಹರ. ಪ್ರಭುದೇವರ ರಗಳೆ ಅಂತಾನು ಹರಿಹರನ್ನು ಸಹ ಬರೀತಾನೆ. ನಂತರ ಬಸವದೇವರಾಜ ರಗಳೆ ಅಂತಾನು ಹರಿಹರನ್ನು ಸಹ ಬರೀತಾನೆ. ಹಾಗಾಗಿ ಇನ್ನೊಬ್ಬ ಪದ್ಮರಸ ಅನ್ನುವಂತಹ ಪದ್ಮ ಪುರಾಣ ಅನ್ನುವಂತಹದನ್ನು ಬರೆಯುವಂತಹದನ್ನು ನಾವು ನೋಡ್ಬೋದು ಅಂತ. ನಂತರ ವಚನಗಳ 45ನಲ್ಲಿ ವಚನಗಳ ರಚನೆಯಲ್ಲಿ ಅಭಿನಂದನಾರ್ಹದ ಗುಜರಾತಿ ಮೂಲದ ವಚನಕಾರ ಯಾರಪ್ಪ ಅಂದ್ರೆ ಅಜಗಣ್ಣ ಸ್ನೇಹಿತರೆ. ಇವನು ಮಹಾರಾಷ್ಟ್ರದ ಸೌರಾಷ್ಟ್ರದವನು, ಕರ್ನಾಟಕಕ್ಕೆ ಬಂದು ಇಲ್ಲಿನ ವಚನಕಾರಗಳ ಜೊತೆ ಸೇರ್ಕೊಂಡು ವಚನಗಳನ್ನ ರಚನೆ ಮಾಡ್ತಾನೆ ಎನ್ನುವಂತಹದ್ದು. ಇನ್ನ ಸೊನ್ನಲಿಗೆ ಸಿದ್ದರಾಮ ಅನ್ನುವಂತಹ ಕರೆಯುವಂತಹದ್ದು, ಅಜಗಣ್ಣ ಅನ್ನುವಂತಹದ್ದು, ಅಡಪದ ಅಪ್ಪಣ್ಣ ಅನ್ನುವಂತಹದ್ದು. ಈ ಹಿನ್ನೆಲೆಯಲ್ಲಿ ಇವರು ವಚನಕಾರರ ಕೀರ್ತನೆಗಳನ್ನ ಅಥವಾ ವಚನಕಾರರ ವಚನಗಳನ್ನ ನೀವು ನೋಡ್ಕೊಬೇಕಾಗತ್ತೆ ಅಂತ. ಇನ್ನೊಂದು ಸೌರಾಷ್ಟ್ರದವನು ಯಾರು ಅಂತ ಸಹ ಕೇಳಲಾಗುತ್ತೆ. ಹಾಗಾಗಿ ಆದಯ್ಯ ಅನ್ನುವಂತಹದನ್ನು ನೀವು ನೆನ್ಪಿಡ್ಕೊಬೇಕು ಅನ್ನುವಂತಹದ್ದು. ನಂತರ ಭೂಮಿಗೆ ಬಿದ್ದ ಬೀಜ ಎದೆಗೆ ಬಿದ್ದ ಅಕ್ಷರ ಇಂದಲ್ಲ ನಾಳೆ ಫಲ ಕೊಡುವುದು. ಈ ಹೇಳಿಕೆಯನ್ನು ದೇವನೂರು ಮಹಾದೇವ ಬರೆದಿರುವಂತಹದ್ದು ಯಾವುದಕ್ಕಪ್ಪ ಅಂತ ಸ್ನೇಹಿತರೆ, ಸಾಕ್ಷರತೆಗಾಗಿ ಬರೆದಿರುವಂತಹದ್ದು. ಎದೆಗೆ ಬಿದ್ದ ಅಕ್ಷರ ಅಂತ ಅವರ ಕೃತಿ ಇದೆ. ಆ ಕೃತಿಯಲ್ಲಿ ಒಂದು ಲೇಖನ ಇದೆ. ಇದು ಆ ಲೇಖನದಲ್ಲಿ ತೆಗೆದುಕೊಂಡಿರುವಂತಹ ಸಾಕ್ಷರತೆಗಾಗಿ ಬರೆದಿರುವಂತಹದ್ದು. ಇದನ್ನ ನೀವು ಎಲ್ಲಿ ಕೇಳಿದರೆ ಈ ಪ್ರಶ್ನೆಯ ಅಂತ ಇದ್ದಾಗ ಸ್ನೇಹಿತರೆ, ನಾವು ಹೊಸಗನ್ನಡ ಸಾಹಿತ್ಯ ಚರಿತ್ರೆಯನ್ನು ಓದಬೇಕು. ಎಲ್ಲ ಶೇಷಗಿರಿರಾಬಹುದು ಯುಗಧರ್ಮ ಮತ್ತು ಸಾಹಿತ್ಯ ದರ್ಶನ ಕೃತಿಯನ್ನು ಓದಬೇಕು. ಅಲ್ಲಿ ಈ ವಿಚಾರಗಳು ನೇರವಾಗಿ ಚರ್ಚೆ ಆಗಿರ್ತವೆ. ಅವುಗಳನ್ನು ಇಲ್ಲಿ ನೇರವಾಗಿ ಪ್ರಶ್ನೆಯನ್ನ ಕೇಳಲಾಗಿದೆ. ಯಾರು ಸುತ್ತಮುತ್ತ ಓದ್ಕೊಂಡಲ್ಲೇ ಹೋಗ್ತೀರೋ ಅವರಿಗೆ ಕಷ್ಟ ಆಗುತ್ತೆ ಅನ್ನುವಂತಹ ಸ್ನೇಹಿತರೆ. ನಂತರ ಭಾರತಿ ಎಂಬ ಕನ್ನಡ ದಿನಪತ್ರಿಕೆಯನ್ನ ಪ್ರಾರಂಭಿಸಿದವರು ಯಾರು ಅಂತ ಕೇಳಿದ್ರೆ ಸ್ನೇಹಿತರೆ, DVG ಅವರು ಭಾರತಿ ಎಂಬ ಪತ್ರಿಕೆಯನ್ನ ತೆಗೆದುಕೊಂಡ್ಬರ್ತಾರೆ. ನಂತರ ಚಿತ್ರಾಂಗದ ಖಂಡಕಾವ್ಯದ ಕರ್ತೃ ಯಾರು ಅಂತ ಕೇಳಿದ್ರೆ KV ಪುಟ್ಟಪ್ಪ. ಕುವೆಂಪುರವರು ಚಿತ್ರಾಂಗದ ಖಂಡಕಾವ್ಯದ ಕರ್ತೃ ಅನ್ನುವಂತಹದ್ದು. ಗಿರಡ್ಡಿ ಗೋವಿಂದರಾಜು ಒಬ್ಬ ವಿಮರ್ಶಕರು ಸಹ ಹೌದು, ಮತ್ತೆ ಕಥೆಗಾರರು ಸಹ ಹೌದು. ನವ್ಯ ವಿಮರ್ಶೆ ಕುರಿತು ಕೃತಿಯನ್ನ ಬರೆದಿರುವಂತಹದ್ದು. ನಂತರ ಯುಗಧರ್ಮ ಮತ್ತು ಸಾಹಿತ್ಯ ದರ್ಶನದ ಕುರಿತು ಕೃತಿಯನ್ನ ಬರೆದಂತಹ ಕೀರ್ತನಾಥ ಕುರ್ತುಕೋಟಿಯವರು ನೀವು ನೋಡಬಹುದು. ನಂತರ GS ಅಮ್ಮೂರರು ಸಹ ಬೇಂದ್ರೆ ಕಾವ್ಯದ ಬಗ್ಗೆ ಸಾಕಷ್ಟು ಕೃತಿಗಳನ್ನ ಬರೆದಿರುವಂತಹದನ್ನ ನೋಡಬಹುದು. ಈಗ ವಿಮರ್ಶೆ ಕುರಿತು ಸಾಕಷ್ಟು GS ಅಮ್ಮೂರವರು ಬರೆದಿರುವಂತಹದ್ದು. ನಂತರ ಸ್ನೇಹಿತರೆ, ಬಕುಲದ ಹೂಗಳು ಕವನ ಸಂಕಲನದ ಕರ್ತೃ ಯಾರು ಅಂತ ಕೇಳಲಾಗಿದೆ. ಸೂರಂ ಎಕ್ಕುಂಡಿ ಅವರು ಬಕುಲದ ಹೂಗಳು ಕವನವನ್ನ ಬರೆದಂತಹವರು.
ಗಂಗಾಧರ್ ಚಿತ್ತಲರ ಒಂದು ಕಾಲದ ಕರೆ ಅಂತ ಬರೀತಾರೆ. ಶಂಕರ್ ಮಕೋಶಿ ಪೂರ್ಣಕಾರರು ಗದ್ಯದಲ್ಲಿ ಕೆಲಸ ಮಾಡಿರುವಂತಹವರು. ಅವರು ಅವಧೇಶ್ವರಿ ಕಾದಂಬರಿ ಎನ್ನುವಂತಹದ್ದು ಪ್ರಮುಖವಾದಂತಹದ್ದು. ಇನ್ನ ಶ್ರೀನಿವಾಸ ಅನ್ನುವಂತಹದನ್ನ ನೋಡುವಂತಹದನ್ನ ಒಬ್ಬ ಕವಿಯಾಗಿ ನಾವು ನೋಡುವಂತಹದ್ದು. ನಂತರ ಸಿದ್ಲಿಂಗಯ್ಯನವರ ಓರುಕೇರಿ ಕೃತಿ ಈ ಸಾಹಿತ್ಯ ಪ್ರಕಾರದಲ್ಲಿದೆ ಅನ್ನುವಂತಹದ್ದು. ಆತ್ಮಚರಿತೆ ಎನ್ನುವಂತಹ ಪರಿಕಲ್ಪನೆ ಬಂದಿದ್ದಂತಹದ್ದು ದಲಿತ ಬಂಡಾಯ ಸಾಹಿತ್ಯ ಕಾಲಘಟ್ಟದಲ್ಲಿ. ಇದು ಓರುಕೇರಿ ಎನ್ನುವಂತಹದ್ದು ಸಿದ್ಲಿಂಗಯ್ಯನವರ ಆತ್ಮಚರಿತೆ ಕೃತಿಯಾಗಿರುವಂತಹದನ್ನ ನಾವು ಬಹುತೇಕವಾಗಿ ನೋಡಬಹುದು. ನಂತರ ಈ ಕೆಳಗಿನ ಒಂದು ಮತ್ತು ಪಟ್ಟಿಗಳನ್ನು ಹೊಂದಿಸಿ ಸಂಕೇತಗಳಿಂದ ಆಯ್ಕೆ ಮಾಡಿ ಅಂತ ಕೇಳಿದ ಸ್ನೇಹಿತರೆ. ಇಲ್ಲಿ ಕೃತಿಗಳನ್ನ ಕೇಳಿರುವಂತಹದ್ದು ಹೀಗೆ ನೇರವಾಗಿ ಹೇಳ್ಬಿಡ್ತೀನಿ. ಈಗ ಸಾರಾ ಅಬೂಬಕರ್ ಅವರ ಕೃತಿ ಸ್ನೇಹಿತರೆ ಚಂದ್ರಗಿರಿಯ ತೀರದಲ್ಲಿ ಕೃತಿಯಾಗಿರುತ್ತೆ. ನಂತರ BT ಲಲಿತಾ ನಾಯಕ್ ಅವರ ಕೃತಿ ನೆಲೆಬೆಲೆ ಆಗಿರುವಂತಹದನ್ನ ನಾವು ನೋಡ್ಬೋದು ಸ್ನೇಹಿತರೆ. ನಂತರ ವೈದೇವಿ ಅವರ ಕೃತಿ ಕ್ರೌಂಚ ಪಕ್ಷಿಗಳು. ನಂತರ ತ್ರಿವೇಣಿ ಅವರ ಕೃತಿ ಸಮಸ್ಯೆಯ ಮಗು. ಹೀಗೆ ನಾವು ಪಠ್ಯಗಳ ಕೃತಿಗಳನ್ನು ನೋಡಬೇಕು. ಇವುಗಳನ್ನೆಲ್ಲ ಎಲ್ಲಿ ಚರ್ಚೆ ಮಾಡಿದ್ದಾರೆ ಅಂದ್ರೆ LS ಶೇಷಗಿರಿ ಅವರ ಹೊಸಗನ್ನಡ ಸಾಹಿತ್ಯದಲ್ಲಿ ಇಷ್ಟು ಕೃತಿಗಳನ್ನ ಚರ್ಚೆ ಮಾಡಿದ್ದಾರೆ. ಹಾಗಾಗಿ ಅದರಲ್ಲಿ ಇರುವಂತಹ ವಿಷಯಗಳನ್ನು ಸಹ ಚರ್ಚೆ ಮಾಡಿರುವಂತಹ ನೋಡ್ಬೋದು ಸ್ನೇಹಿತರೆ. ಹಾಗಾಗಿ ಆ ಕೃತಿಯನ್ನು ಓದಿ ಮುಂದಿನ ದಿನಗಳಲ್ಲಿ ಆ ಕೃತಿಯ ಕುರಿತು ತರಗತಿಯನ್ನು ನಾನು ತೆಗೆದುಕೊಳ್ತೀನಿ ಅಂತ. ನಂತರ ಸ್ನೇಹಿತರೆ UR ಅನಂತಮೂರ್ತಿ ರಚಿಸಿದ ಕಥಾ ಸಂಕಲನ ಯಾವುದು ಅನ್ನುವಂತಹದನ್ನ ಕೇಳಲಾಗಿದೆ. ಕಥಾ ಸಂಕಲನ ಯಾವುದು ಅನ್ನುವಂತಹದ್ದು. ಇಲ್ಲಿ ಸಂಸ್ಕಾರ ಅನ್ನುವಂತಹದ್ದು UR ಅನಂತಮೂರ್ತಿಯವರದು ಕಾದಂಬರಿ ಆಗಿದೆ. ನಂತರ ಭಾವ ಅನ್ನುವಂತಹದ್ದು ಕಾದಂಬರಿ, ದಿವ್ಯ ಅನ್ನುವಂತಹದ್ದು ಕಾದಂಬರಿ, ಪ್ರಶ್ನೆ ಅನ್ನುವಂತಹದ್ದು ಏನಾಗಿದೆ ಕವನ ಸಂಕಲನ ಅನ್ನುವಂತಹದ್ದು ನಾವು ಕಂಡಿಡ್ಕೊಬೇಕು ಸ್ನೇಹಿತರೆ. ಈ ರೀತಿಯಾಗಿ ಇಷ್ಟು ಸಹ ಅನಂತಮೂರ್ತಿಯವರ ಬಗ್ಗೆ ನಾವು ಅಧ್ಯಯನ ಮಾಡುವಂತಹ ದೃಷ್ಟಿಕೋನ. ನಂತರ ಜೋಗದ ಸಿರಿ ಬೆಳಕಿನಲ್ಲಿ ತುಂಗೆಯತನ ಬೆಳಕಿನಲ್ಲಿ ಎಂಬ ಗೀತೆಯನ್ನು ರಚಿಸಿದವರು ಯಾರು? ನಿಮಗೆಲ್ಲರೂ ಸಹ ಮೊದಲಿಂದ ಕೇಳ್ಕೊಂಬರ್ತಿರ್ತೀರ. KS ನಿಸಾರ್ ಅಹಮದ್ ಅನ್ನುವಂತಹದ್ದು ಗೊತ್ತಾಗಿರುತ್ತೆ. ಸಿದ್ಲಿಂಗಯ್ಯನವರನ್ನ ನೋಡೋದಿದ್ರೆ ಇಕ್ಕುಲ್ಲಾ ಒದಿಲ್ಲಾ ನನ್ನ ಮಕ್ಕಳು ಚರ್ಮ ಇಬ್ರುಲ್ಲಾ ಅನ್ನುವಂತಹ ದಲಿತ ಬಂಡಾಯದ ಹಿನ್ನೆಲೆಯಲ್ಲಿ ಬರೆದಂತಹ ಕವಿತೆಗಳು. ಜಯಂತ್ ಕಾಯ್ಕಿಣಿ ಅವರು ಸಹ ನೋಡ್ಬೋದು, ಅವರು ಸಹ ಕವಿತೆಗಳನ್ನು ಬರೆದಿರುವಂತಹದ್ದು. HS ವೆಂಕಟೇಶ್ ಮೂರ್ತಿ ಸಹ ಒಬ್ಬ ಕವಿಯಾಗಿರುವಂತಹದ್ದು. ಇವರ ಕವಿತೆಗಳು ನನಗೂ ಸಹ ಗೊತ್ತಿಲ್ಲ, ಅಂದ್ರೆ ಹೊಸಗನ್ನಡ ಸಾಹಿತ್ಯ ಚರಿತ್ರೆಯಲ್ಲಿ ಇರುತ್ತೆ, ಅವುಗಳನ್ನ ನೋಡ್ಕೊಳ್ಳಿ ಎನ್ನುವಂತಹದ್ದು. ನಂತರ ಸ್ನೇಹಿತರೆ ಇಲ್ಲಿ ಪಾತ್ರಗಳ ಬಗ್ಗೆ ಕೇಳಿರುವಂತಹದ್ದು ನೋಡ್ಬೋದು. ನಾಟಕಗಳ ಬಗ್ಗೆ ಇವನು ಸಹ ಕೇಳೋ ಸಾಧ್ಯತೆ ಇರುತ್ತೆ. ಬೇರೆ ಬೇರೆ ಕಾದಂಬರಿಗಳಲ್ಲಿ ನೀವೆಲ್ಲಾ ಕಾದಂಬರಿಗಳನ್ನು ಓದ್ಕೊಂಡು ಕೂತ್ಕೊಳಕ್ ಆಗೋದಿಲ್ಲ. ನಾವು ಯಾವ ಕಾದಂಬರಿಯಲ್ಲಿ ಯಾವ ಪಾತ್ರಗಳಿದಾವೆ ಎನ್ನುವಂತಹದನ್ನು ನಾವು ನೋಡ್ಕೊಬೇಕಾಗುತ್ತೆ ಪರೀಕ್ಷಾ ದೃಷ್ಟಿಕೋನದಿಂದ. ಇವೆಲ್ಲವೂ ಸಹ ಎಲ್ಲಿ ಚರ್ಚೆ ಮಾಡಲಾಗಿದೆ? ಯುಗಧರ್ಮ ಮತ್ತು ಸಾಹಿತ್ಯ ದರ್ಶನ, LS ಶೇಷಗಿರಿ ಹೊಸಗನ್ನಡ ಸಾಹಿತ್ಯ ಚರಿತ್ರೆ ಅಥವಾ ಕನ್ನಡ ಸಾಹಿತ್ಯ ಘಟ್ಟಗಳು, ಬಸವರಾಜ್ ಸಬರದ ಪುಸ್ತಕಗಳನ್ನು ಓದಿದ್ರೆ ನಿಮಗೆ ಹೆಚ್ಚು ವಿವರಣೆಗಳು ಸಿಗ್ತವೆ ಸ್ನೇಹಿತರೆ. ಇಲ್ಲಿ ದೇವದತ್ತ ಮತ್ತು ಕಪಿಲ ಪಾತ್ರಗಳು ಇರುವಂತಹ ನಾಟಕ ಗಿರೀಶ್ ಕಾರ್ನಾಡ್ ರವರು ಅಯವದನ. ಅದೇ ರೀತಿ ಮಿಕ್ಕಿನ ಪಾತ್ರಗಳನ್ನ ಬಗ್ಗೆ ನೋಡೋದಿದ್ರೆ ಅಗ್ನಿ ಮತ್ತು ಮಳೆಯಲ್ಲಿ ಅರವಸು ಮತ್ತು ಪರವಸು ಅನ್ನುವಂತಹ ಪಾತ್ರಗಳು ಬರ್ತವೆ. ಇಟ್ಟಿನ ಹುಂಜ ಯಶೋಧರ ಚರಿತೆಯ ಕುರಿತು ಬರೆದಂತಹ ಒಂದು ಕಥಾನಕ, ಅದೇ ಪಾತ್ರಗಳು ಬರ್ತವೆ. ಯಶೋಧರ ಇರ್ಬೋದು, ಅಮೃತಮತಿ ಇರ್ಬೋದು, ನಂತರ ಚಂದ್ರಮತಿ, ಅಷ್ಟವಾಂಕನ ಪಾತ್ರಗಳು ಬರುವಂತಹದ್ದು. ಇನ್ನು ಒಡಕಲು ಬಿಂಬ ಸಹ ಗಿರೀಶ್ ಕಾರ್ನಾಡ್ ಅವ್ರ ನಾಟಕನೇ ಸಹ. ಇದರಲ್ಲಿ ಮಂಜುಳಾ ನಾಯಕ್ ಅನ್ನುವಂತಹ ಪಾತ್ರ ಒಡಕಲು ಬಿಂಬದಲ್ಲಿ ಬರುತ್ತೆ ಸ್ನೇಹಿತರೆ. ಹೀಗೆ ಇಷ್ಟು ಪಾತ್ರಗಳನ್ನು ನಾವು ವಿಂಗಡಣೆ ಮಾಡಿಕೊಂಡು ನೋಡ್ಬೇಕು ಅನ್ನುವಂಥದ್ದು. ನಂತರ ಸ್ನೇಹಿತರೆ 55ನೇ ಪ್ರಶ್ನೆ ಮೀಮಾಂಸೆಯ ಕುರಿತು ಪ್ರಾರಂಭ ಆಗ್ತದೆ. ಗೌಡಿ ಕಾವ್ಯ ಮಾರ್ಗದ ಪ್ರಧಾನ ಕಾವ್ಯ ಗುಣ ಯಾವುದು ಅಂತ ಕೇಳಿರುವಂತಹದ್ದು. ವೈದರ್ಭಿ ಮತ್ತು ಗೌಡಿ ಎನ್ನುವಂತಹದನ್ನ ಕೇಳಿದ್ವಿ, ಹಿಂದೆ ಚರ್ಚೆ ಮಾಡಿದ್ರು. ಅದನ್ನ ದಂಡಿ ಹೇಳ್ತಾನೆ ಸ್ನೇಹಿತರೆ. ವೈದರ್ಭಿ ಮತ್ತು ಗೌಡಿ ಅಂತ ಕಾವ್ಯ ಮಾರ್ಗಗಳನ್ನ ಹೇಳ್ತಾನೆ. ನಂತರ ವಾಮನ ಪಾಂಚಾಲಿ ಅನ್ನುವಂತ ಹೇಳ್ತಾನೆ. ರುದ್ರಟ ಲಾಟಿಯಾ ಅನ್ನುವಂತಹದನ್ನ ಹೇಳ್ತಾನೆ. ಇಲ್ಲಿ ಗೌಡಿ ಎನ್ನುವಂತಹದ್ದು ಯಾವುದು ಪ್ರಧಾನ ಕಾವ್ಯ ಮಾರ್ಗ, ಅದು ಏನ್ ಹೇಳುತ್ತೆ ಅನ್ನುವಂತಹದ್ದು ಅಂದ್ರೆ ಅದು ಓಜಸ್ಸು ಅಂತ ಹೇಳುತ್ತೆ. ಓಜಸ್ಸು ಏನಪ್ಪಾ ಅಂದ್ರೆ ಒಂದು ಕಾವ್ಯ ಗಂಭೀರತೆ ಎಂದಿರುತ್ತೆ, ಸಮಾಸಗಳಿಂದ ಕೂಡಿರುತ್ತೆ, ದೀರ್ಘವಾಗಿ ಒತ್ತಾಕ್ಷರವನ್ನ ಒಳಗೊಂಡಿರುತ್ತೆ ಅನ್ನುವಂತಹದ್ದು ಗೌಡಿ ಹೇಳುತ್ತೆ. ಅಂತಹ ಕಾವ್ಯ ಮಾರ್ಗದ ಒಂದು ಪ್ರಧಾನವನ್ನು ಓಜಸ್ಸು ಅನ್ನುವಂತಹದ್ದು. ಮಾಧುರ್ಯ, ಕಾಂತಿ, ಉದಾರತ್ವ ಅನ್ನುವಂತಹದ್ದು ಏನಾಗಿರುತ್ತೆ ವೈದರ್ಭಿಯನ್ನ ಅನುಕರಿಸಿ ಬಂದಿರುವಂತಹ ವಿಚಾರ ಆಗಿರುತ್ತೆ ಅನ್ನುವಂಥದ್ದು ಈ ರೀತಿ ನೆನ್ಪಿಟ್ಕೋಬೇಕು. ನಂತರ ಅಮೃತ ಮತ್ತು ಗರುಡ ಎಂಬ ವಿಮರ್ಶಾ ಕೃತಿ ಇವ್ರದ್ದು ಅನ್ನುವಂತಹದ್ದು ಸ್ನೇಹಿತರೆ. ಅಮೃತ ಮತ್ತು ಗರುಡ DR ನಾಗರಾಜ್ ಅವ್ರದ್ದು ಅನ್ನುವಂತಹದ್ದು ನೆನ್ಪಿಟ್ಕೋಬೇಕು ಸ್ನೇಹಿತರೆ. ನಂತರ ಇಲ್ಲಿ ಬರುವಂತಹ ಇಷ್ಟು ಜನ ಸಹ ವಿಮರ್ಶಕರ ಬಗ್ಗೆ ಪ್ರಶ್ನೆ ಏನು ಕೇಳಿರುವಂತಹದ್ದು ಅಮೃತ ಮತ್ತು ಗರುಡ. ನಂತರ DR ನಾಗರಾಜ್ ಅವರು ಬೇರೆ ಸಾಹಿತ್ಯ ಕಥನ, ಸಾಹಿತ್ಯ ಸಂಸ್ಕೃತಿ, ನಂತರ ಅಲ್ಲಮ ಪ್ರಭು ಮತ್ತು ಶೈವ ಪ್ರತಿಭೆ, ಇವೆಲ್ಲವೂ ಸಹ DR ನಾಗರಾಜ್ ಅವರ ಕೃತಿ ಆಗಿರುವಂತಹದ್ದು. ನಂತರ GH ನಾಯಕನವರು ಸಹ ಕೃತಿಗಳನ್ನು ಸಹ ನಾವು ಸಾಕಷ್ಟು ನೋಡಕ್ ಸಾಧ್ಯತೆ ಇದೆ. CN ರಾಮಚಂದ್ರನ್ ಅವರ ಕೃತಿಗಳನ್ನು ಸಹ ನಾವು ಸಾಕಷ್ಟನ್ನ ನೋಡ್ಬೋದು ಸ್ನೇಹಿತರೆ. ನಂತರ ಸ್ನೇಹಿತರೆ ದೌಲತ್ ರಾಮ ಚಿತ್ರಣವಿರುವ
ಪೂರ್ಣಚಂದ್ರ ತೇಜಸ್ವಿ ಅವರ ಕೃತಿ ಯಾವುದು ಅಂತ ಕೇಳಿರುವಂತಹ ಸ್ನೇಹಿತರೆ, ಇದರಲ್ಲಿ ಜುಗಾದಿ ಕ್ರಾಸ್ ದೌಲತ್ ರಾಮ ಚಿತ್ರಣ ಬರುವಂತಹದ್ದು. ಇದರಲ್ಲಿ ಗೌರಿ ಮತ್ತು ಸುರೇಶ್ ಅನ್ನುವಂತಹ ಇನ್ನೂ 2 ಬಹುಮುಖ್ಯ ಪಾತ್ರಗಳಿದಾವೆ. ಮತ್ತೆ ಒಂದೇ 24 ಗಂಟೆಗಳಲ್ಲಿ ನಡೆಯುವಂತಹ ಕಾದಂಬರಿ ಇದು ತೇಜಸ್ವಿ ಅವರು. ಮತ್ತೆ ಆಧುನಿಕತೆ ನಶಿಸುತ್ತಿರುವಂತಹ ಬಗ್ಗೆ ಇದರಲ್ಲಿ ಉಲ್ಲೇಖ ಮಾಡಲಾಗಿದೆ. ನಂತರ ಏಲಕ್ಕಿ ಬೆಳೆಗಾರರ ಸಮಸ್ಯೆಗಳನ್ನ ಕುರಿತು ಚಿತ್ರಿಸುವಂತಹ ಜುಗಾದಿ ಕ್ರಾಸ್ ಕಾದಂಬರಿ ಎನ್ನುವಂತಹ ನೋಡಬಹುದು. ನಂತರ ಚಿದಂಬರ ರಹಸ್ಯವು ಸಹ ಅದೇ ರೀತಿಯಾದಂತಹ ಕೃತಿ ಸ್ನೇಹಿತರೆ. ಇದರಲ್ಲಿ ಕಿವಿ ಎಂಬುವಂತಹ ನಾಯಿ ಪಾತ್ರ ಬರುತ್ತೆ. ಇದನ್ನ ಪ್ರಶ್ನೆಯನ್ನ ಕೇಳಿದಾನೆ, ಕಿವಿ ಎನ್ನುವಂತಹ ನಾಯಿ ಪಾತ್ರ ಯಾವ ಕಾದಂಬರಿ ಬರುತ್ತೆ ಅಂದ್ರೆ ಚಿದಂಬರ ರಹಸ್ಯದಲ್ಲಿ ಬರುತ್ತೆ ಅಂತ ಹೇಳ್ಬೇಕು. ನಂತರ ಕರ್ವಾಲು ಸಹ ಅಷ್ಟೇ. ಈ ಮಂದಣ್ಣನ ಪಾತ್ರ ಯಾವ ಕೃತಿಯಲ್ಲಿ ಬರುತ್ತೆ ಅಂತಂದ್ರೆ ಕರ್ವಾಲು ಕೃತಿಯಲ್ಲಿ ಬರುತ್ತೆ ಅನ್ನುವಂತಹ ನೆನ್ಪಿಡ್ಕೊಬೇಕು. ಮಾಯಾಲೋಕ ನಾನು ಓದಿಲ್ಲ ಸ್ನೇಹಿತರೆ, ಒಟ್ಟು ಈ 3 ಕೃತಿಯನ್ನ ಓದಿದ್ದೀನಿ. 3 ಕೃತಿಯನ್ನು ಓದಿರೋದ್ರಿಂದ ಇದ್ರಲ್ಲಿ ಬರುವಂತಹ ಪಾತ್ರಗಳನ್ನ ಹೇಳಿದ್ದೀನಿ. ಇಲ್ಲಾಂದ್ರೆ ನೀವು ಹೊಸಗನ್ನಡ ಸಾಹಿತ್ಯ ಚರಿತ್ರೆಯನ್ನು ಓದಿದ್ರೆ ಈ 3 ಕೃತಿಗಳಿರುವಂತಹ ಪಾತ್ರಗಳನ್ನ ಕೊಡಲಾಗಿದೆ. ಈ ಪ್ರಶ್ನೆ ಎತ್ತಿರೋದೇ ಅಲ್ಲೇ, ಇಲ್ಲಿ ಹೊಸಗನ್ನಡ ಸಾಹಿತ್ಯ ಚರಿತ್ರೆಯಲ್ಲಿ ಎತ್ತಿರುವಂತಹದ್ದು ಪ್ರಶ್ನೆ ಇದು. ನಂತರ ಸ್ನೇಹಿತರೆ 58ನೇ ಪ್ರಶ್ನೆ ಮೀಮಾಂಸೆಯದ್ದು. ರೀತಿಯನ್ನು ಸಂಘಟನಾ ಎಂದು ಕರೆದಂತಹ ಲಾಕ್ಷಣಿಕ ಯಾರು ಅನ್ನುವಂತಹದ್ದು. ಇದು ಬಹಳ ಇಂಪಾರ್ಟೆಂಟ್ ಪ್ರಶ್ನೆ. ಇದನ್ನ ಸ್ನೇಹಿತರೆ ಕರೆದಂತವನು ಆನಂದವರ್ಧನ ಕರೀತಾನೆ ಇದನ್ನ ಸಂಘಟನಾ ಅಂತ. ನನಗೆ ಈ ಪ್ರಶ್ನೆ ಎಲ್ಲಿ ಸಿಕ್ಕಿರೋದು ಓದುವಾಗ ಅಂದ್ರೆ ತಿಪ್ಪೇರುದ್ರ ಸ್ವಾಮಿ ಅವ್ರದ್ದು ತೌಲನಿಕ ಕಾವ್ಯ ಮೀಮಾಂಸೆಯನ್ನು ಓದಿದ್ದೀನಿ. ಅಲ್ಲಿ ಆನಂದವರ್ಧನ ಬಗ್ಗೆ ಚರ್ಚೆ ಮಾಡುವಾಗ ಸಂಘಟನಾ ಅಂತೇಳಿ ರೀತಿಯನ್ನು ಕರೆದಂತವನು ಅಂತ ಗೊತ್ತಾಗುತ್ತೆ. ಇದು ನನಗೆ ತೀನಂಶ್ರೀ ಪುಸ್ತಕದಲ್ಲೂ ಸಿಕ್ಕಿಲ್ಲ. ಹಾಗಾಗಿ ನನಗೇನು ಈ ಪ್ರಶ್ನೆಯನ್ನು ನೋಡಿದಾಗ ಎಲ್ಲೋ ಒಂದ್ ಕಡೆಗೆ ತಿಪ್ಪೇರುದ್ರ ಸ್ವಾಮಿ ಅವರ ಪುಸ್ತಕವನ್ನು ಎಲ್ಲೋ ಮುಟ್ಟಿದನೇನೋ ಅಂತ ಅನ್ಸುತ್ತೆ. ಹಾಗಾಗಿ ಇದು ಎಚ್ಚರಿಕೆಯಿಂದ ಹೆಚ್ಚು ಓದುವಂತಹದ್ದು. ತಿಪ್ಪೇರುದ್ರ ಸ್ವಾಮಿ ಅವರ ಪುಸ್ತಕದ ಕಡೆಗೆ ಗಮನ ವಹಿಸಿ ಅಂತ ಹೇಳ್ತೇನೆ ಸ್ನೇಹಿತರೆ. ನನಗೆ ಇದೆಲ್ಲೂ ಸಹ ತೀನಂಶ್ರೀ ಅವರ ಪುಸ್ತಕದಲ್ಲಿ ಸಿಗ್ಲಿಲ್ಲ, ಹೆಚ್ಚಾಗಿ ವಿವರಣೆ ನನಗೆ ಸಿಗ್ಲಿಲ್ಲ. ನಂತರ ಸ್ನೇಹಿತರೆ ಕಾವ್ಯದಲ್ಲಿ ಪರಮ ಪ್ರಧಾನವೂ ಆಗಿ ನಿಲ್ಲುವ ವ್ಯಂಗ್ಯಾರ್ಥಕ್ಕೆ ಇರುವ ಹೆಸರು ಯಾವುದು ಅಂತ ಹೇಳಲಾಗಿದೆ ಸ್ನೇಹಿತರೆ. ಕಾವ್ಯದಲ್ಲಿ ಪರಮ ಪ್ರಧಾನವೂ ಆಗಿ ನಿಲ್ಲುವ ವ್ಯಂಗ್ಯಾರ್ಥಕ್ಕೆ ಇರುವಂತಹ ಹೆಸರು ಯಾವುದು ಅಂತಂದ್ರೆ ಸ್ನೇಹಿತರೆ ರಸ ಅನ್ನುವಂತಹ ಪರಿಕಲ್ಪನೆ ಬರುತ್ತೆ. ಈ ನೆಲೆ ನಾವು ತಿಳ್ಕೊಬಹುದು. ನಂತರ ನಾಟ್ಯಶಾಸ್ತ್ರದ ಪಿತಾಮಹ ಎಂದು ಹೆಸರಾದಂತಹ ಸರಳವಾಗಿರುವಂತಹದ್ದು ಭರತನನ್ನ ನಾಟ್ಯಶಾಸ್ತ್ರದ ಪಿತಾಮಹ ಅಂತ ಕರೆಯಲಾಗುತ್ತೆ. ನಂತರ ಪರಮೇಶ್ವರನ ಮೂಲನೇ ಕಣ್ಣು ಅನ್ನುವಂತ ಕರೆದವನು ಯಾರು ಅಭಿನವ ಗುಪ್ತ ಅನ್ನುವಂತಹದನ್ನ ನೋಡ್ಬೋದು. ನಂತರ ಆನಂದವರ್ಧನ ಧ್ವನ್ಯಾಲೋಕನ ಕೃತಿಯನ್ನ ಬರೆದಂತಹವನು. ಕವಿದೇವ ಪ್ರಜಾಪತಿ ಅನ್ನುವಂತಹ ಹೇಳಿಕೆಯನ್ನ ಕೊಟ್ಟಂತವು. ಅಪಾರೆ ಕಾವ್ಯ ಸಂಸಾರೆ ಕವಿದೇವ ಪ್ರಜಾಪತಿ ಅಂತ ಹೇಳಿಕೆಯನ್ನ ಕೊಟ್ಟಂತಹವು. ನಂತರ ರುದ್ರಟನು ಸಹ ಬಹಳ ಮುಖ್ಯವಾದಂತಹ ಅಲಂಕಾರಿಕ ಅಂತಾರೆ. 74 ಅಲಂಕಾರಗಳನ್ನ ಹೇಳಿದಂತವನು ಆಗಿನ ಕಾಲಘಟ್ಟಕ್ಕೆ ಎನ್ನುವಂತಹದ್ದು ನಮಗೆ ಗೊತ್ತಾಗುತ್ತೆ. ನಂತರ ಅಲಂಕಾರ ಸರ್ವಸ್ವ ಗ್ರಂಥದ ಕರ್ತೃ ಯಾರು ಅಂತ ಕೇಳಿರುವಂತಹ ಸ್ನೇಹಿತರೆ ಕಾವ್ಯಾಂಕಾಲಂಕಾರ ಸೂತ್ರದತ್ತಿ ವಾಮನಂದು, ಸರಸ್ವತಿ ಕಂಠಾಭರಣ ಭೋಜರಾಜಂದು, ವಿಶ್ವನಾಥನ ಸಾಹಿತ್ಯ ಧರ್ಮಣ, ಅಲಂಕಾರ ಸರ್ವ ಸಂಗ್ರಹ ರೂಯ್ಯಕನ ಕೃತಿ ಎನ್ನುವಂತಹದನ್ನು ನಾವು ನೆನ್ಪಿಡ್ಕೊಬೇಕು. ನಂತರ ವಾಕ್ಯಂ ರಸಾತ್ಮಕಂ ಕಾವ್ಯಂ ಎಂದು ಪ್ರತಿಪಾದಿಸಿದವನು ಯಾರಪ್ಪ ಅಂದ್ರೆ ವಿಶ್ವನಾಥ ಅನ್ನುವಂತಹದ್ದು ನೆನ್ಪಿಡ್ಕೊಬೇಕು. ಇನ್ನೆಲ್ಲರೂ ಸಹ ನೋಡ್ಬೋದು. ಮಮ್ಮಟನ್ ಇರ್ಬೋದು, ಕುಂತಕ ವಕ್ರೋಕ್ತಿ ಬಗ್ಗೆ ಹೇಳುವಂತಹದ್ದು, ವಾಮನ ರೀತಿ ಬಗ್ಗೆ ಹೇಳುವಂತಹದ್ದು ನೀತಿರತ್ನ ಕಾವ್ಯಸ್ಯ ಅನ್ನುವಂತಹದ್ದು, ಕುಂತಕ ಹೇಳುವಂತಹ ವಕ್ರಕವಿ ವ್ಯಾಪಾರ ಶಾಲಿನಿ ಎನ್ನುವಂತಹದ್ದು. ನಂತರ ಮಮ್ಮಟನದ್ದೆಲ್ಲ ಕಾವ್ಯ ಪ್ರಯೋಜನಗಳ ಕುರಿತು ಬರುವಂತಹದನ್ನು ನೋಡಬಹುದು. ಕಾವ್ಯಂ ಆನಂದಾಯಂ ಯಶಸ್ಸಾಕೃತೆ ಎನ್ನುವಂತಹದ್ದು ಹೇಳುವಂತಹ ವಿಚಾರಗಳಿರ್ಬೋದು. ಈ ರೀತಿಯಾಗಿ ಮಮ್ಮಟನ ಸ್ಟೇಟ್ಮೆಂಟ್ ಬರುವಂತಹದ್ದು. ನಂತರ ಇಲ್ಲೇ ಇದೆ ನೋಡಿ ಸ್ನೇಹಿತರೆ 63ನೇ ಪ್ರಶ್ನೆ ಕಾವ್ಯಂ ಆನಂದಾಯ ಯಶಸ್ಸೇಲಂಕಾರ ತುಲ್ಯತೆಯ ಉಪದೇಶಾಯ. ಇದನ್ನು ಯಾವುದನ್ನ ಕುರಿತು ಹೇಳಲಾಗಿದೆ ಅಂತಂದ್ರೆ ಕಾವ್ಯ ಪ್ರಯೋಜನ ಕುರಿತು ಹೇಳಲಾಗಿರುವಂತಹದ್ದು. ಯಾವುದು ಇದು ಮಮ್ಮಟ ಹೇಳುವಂತಹ ಸ್ಟೇಟ್ಮೆಂಟು. ನಂತರ ಸ್ನೇಹಿತರೆ 64ನೇ ಪ್ರಶ್ನೆ ಕವಿ ಸಮಯದ ಬಗ್ಗೆ ಹೇಳಿರುವಂತಹವನು ರಾಜಶೇಖರ್ ಆಗಿದ್ದಾನೆ. ರಸಾನುಭವದ ಬಗ್ಗೆ ಸಾಕಷ್ಟು ಜನ ಇದ್ದಾರೆ. ಕವಿತೆಯ ಪರಿಕರ ಬಗ್ಗೆ ಸಹ ಸಾಕಷ್ಟು ಜನ ಮೀಮಾಂಸಕಾರರು ಹೇಳಲಾಗಿದೆ ಅಂತ. ದಂಡಿಯ ಆದ್ಯ ಗ್ರಂಥ ಯಾವುದು ಅಂತಂದ್ರೆ ಕಾವ್ಯಾದರ್ಶ ದಂಡಿಯ ಆದ್ಯ ಗ್ರಂಥ. ಕಾವ್ಯ ಪ್ರಕಾಶ ಮಮ್ಮಟನದು, ಕಾವ್ಯಾಲಂಕಾರ ಸೂತ್ರದತ್ತಿ ವಾಮನದು, ನಂತರ ಕಾವ್ಯಾಲಂಕಾರ ಭಾಮಹನ ಕೃತಿಯಾಗಿದೆ ಅಂತ. ಭರತ ಮುನಿಯ ಪ್ರಕಾರ ರಸಗಳ ಸಂಖ್ಯೆ ಎಷ್ಟು ಅಂದ್ರೆ ಸ್ನೇಹಿತರೆ 8 ಸರಳವಾಗಿರುವಂತಹ ಪ್ರಶ್ನೆ. ನಂತರ ಧ್ವನಿ ಪ್ರಸ್ಥಾನಪಾನಾಚಾರ್ಯ ಅಂತ ಯಾರನ್ನು ಕರೆಯಲಾಗುತ್ತೆ ಅಂದ್ರೆ 66ನೇ ಪ್ರಶ್ನೆಗೆ ಸ್ನೇಹಿತರೆ ಆನಂದವರ್ಧನನ್ನ ಕರೆಯಲಾಗುತ್ತೆ ಬಹುಮುಖ್ಯವಾಗಿ. ನಿನ್ನೆಲ್ಲರೂ ಸಹ ವಕ್ರೋಕ್ತಿ ಜೀವಿತ ಕುರಿತು ಕುಂತಕ ಹೇಳುವಂತಹದ್ದು, ಕ್ಷಮೇಂದ್ರ ಔಚಿತ್ಯ ಬಗ್ಗೆ ಹೇಳುವಂತಹದನ್ನ ನಾವು ನೋಡ್ಬೋದು. ಮಮ್ಮಟ ಮೀಮಾಂಸೆಯ ಸಾಕಷ್ಟು ವಿಚಾರಗಳನ್ನ ಕರೆಯುವಂತಹದನ್ನ ನಾವು ನೋಡ್ಬೋದು. ನಂತರ ಔಚಿತ್ಯದ ಚರ್ಚೆಯಲ್ಲಿ ಭಾರತೀಯ ಅಲಂಕಾರಗಳಲ್ಲಿ ಒಂದು ನಿರ್ದಿಷ್ಟ ರೂಪವನ್ನು ತಾಳಿದ್ದು ಯಾವುದ್ರಲ್ಲಿ ಅಂತಂದ್ರೆ ಸ್ನೇಹಿತರೆ ರಸಪ್ರಸ್ಥಾನದಲ್ಲಿ ಅಂತ ಹೇಳಲಾಗುತ್ತೆ. ರಸ ಬಹಳ ಮುಖ್ಯ. ಮುಂದಿನ ತರಗತಿಯಲ್ಲಿ ಮೀಮಾಂಸೆಯನ್ನ ಪಾಠವನ್ನ ಮಾಡ್ತೀನಿ ಸ್ನೇಹಿತರೆ. ಅದರಲ್ಲಿ ರಸಪ್ರಸ್ಥಾನ ಕುರಿತು ಚರ್ಚೆಯನ್ನ ಮಾಡ್ತೀನಿ.
ನಂತರ ಶೃಂಗಾರ ರಸದ ಸ್ಥಾಯಿ ಭಾವ ಇದು ಅಂತ ಹೇಳಲಾಗುತ್ತೆ ಸ್ನೇಹಿತರೆ. ಶೃಂಗಾರ ರಸದ ಸ್ಥಾಯಿ ಭಾವ ರತಿ ಅನ್ನುವಂತಹದ್ದು, ಶಾಂತದ್ದು ಶಮ ಅಂತ ಹೇಳಲಾಗುತ್ತೆ ಸ್ನೇಹಿತರೆ. ನಂತರ ವೀರ ರೌದ್ರ ರಸದ್ದು ಕ್ರೋಧ ಅನ್ನುವಂತಹ, ಭಯಾನಕ ಉತ್ಸಾಹ ಅನ್ನುವಂತಹದ್ದು. ಹೀಗೆ ನಾವು ರಸದ ಸ್ಥಾಯಿ ಭಾವಗಳನ್ನು ಕುರಿತು 8 ರಸಗಳು 8 ಸ್ಥಾಯಿ ಭಾವಗಳನ್ನ ನಾವಿಲ್ಲಿ ನೋಡ್ಬೋದು ಅಂತ. ನಂತರ ಸ್ನೇಹಿತರೆ, ಶೋಕವೆಂಬ ಭಾವಕ್ಕೆ ನಾಟಕದಲ್ಲಿ ಮ್ಲಾನತೆ, ಕಂಬನಿ, ಗದ್ಗದ ಇವುಗಳನ್ನ ಏನ್ ಹೇಳ್ತಾರೆ ಅನ್ನುವಂಥದ್ದು ಬಹಳ ಆಳವ ಪ್ರಶ್ನೆಯನ್ನ ಕೇಳಿದ ಸ್ನೇಹಿತರೆ. ಇದನ್ನ ಭಾರತೀಯ ಕವಿಂಸ ತೀನಂಶ್ರೀ ಅವ್ರ ಪುಸ್ತಕ ಓದೋರಿಗೆ ಮಾತ್ರ ಸರಿಯಾಗಿ ಆನ್ಸರ್ ಅನ್ನ ಮಾಡಕ್ ಬರುತ್ತೆ. ವಿಭವ ಅನುಭವ ವ್ಯಭಿಚಾರಿ ಸಂಯೋಗಾದ್ರಸ್ಯ ರಸನಿಷ್ಪತ್ತಿ ಎನ್ನುವಂತಹ ಸೂತ್ರ ಬರುತ್ತೆ. ಇದನ್ನ ವಿಶ್ಲೇಷಣೆ ಮಾಡ್ಕೊಳಕ್ ಸಮಯ ಸಿಗುತ್ತೆ ಸ್ನೇಹಿತರೆ. ನೇರವಾಗಿ ಹೇಳ್ತೀನಿ, ಇದಕ್ಕೆ ಅನುಭವಗಳು ಅಂತ. ವಿಭಾವಗಳನ್ನ ಕಾರ್ಯರೂಪಕ್ಕೆ ತರುವಂತಹವು ಯಾವಾಗಿರ್ತವೆ ಅಂದ್ರೆ ಈ ಮ್ಲಾನತೆ, ಕಂಬನಿ, ಗದ್ಗದ ಅನ್ನುವಂತಹವು ಕಾರ್ಯರೂಪ ಮಾಡುವಂತಹ ಯಾವಾಗಿರ್ತವೆ ಅಂದ್ರೆ ಅನುಭವಗಳು. ಇಷ್ಟೇ ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ. ಅದು ಸೂತ್ರ ವಿವರಣೆ ಮಾಡ್ಕೊಂಡ್ರೆ ಸಮಯ ಇದೆ, ಹಾಗಾಗಿ ಅನುಭವಗಳು ಸರಿಯಾದ ಉತ್ತರ. ಯಾರು ಹೆಚ್ಚು ವಿವರಣೆ ಬೇಕು ಅಂದ್ರೆ ತೀನಂಶ್ರೀ ಅವ್ರ ಕೃತಿಯನ್ನು ನೋಡಿ. ನಂತರ ಗುಣಗಳ ಬಗ್ಗೆ ಭಾಮಹ ಹೇಳಿಕೆಯ ಸರಿಯಾದ ಪಟ್ಟಿ ಯಾವುದು ಅಂತಂದ್ರೆ ಸ್ನೇಹಿತರೆ, ಯಾವುದು ಅಂತ ನಾವು ನೋಡೋದಿದ್ರೆ ಶ್ಲೇಷ, ಪ್ರಸಾದ, ಸಮತೆ ಅನ್ನುವಂತಹದಲ್ಲ. ಪ್ರಸಾದ ಅರ್ಥವ್ಯಕ್ತಿ ಓಜನು ಸಹ ಅಲ್ಲ. ಮಾಧುರ್ಯ, ಪ್ರಸಾದ, ಓಜಸ್ಸು ಅನ್ನುವಂತಹದ್ದು ಸರಿಯಾದ ಉತ್ತರ ಆಗುತ್ತೆ. ನಾನು ಹಿಂದಿನ ತರಗತಿಯಲ್ಲಿ ಹೇಳಿದ್ದೀನಿ, ಚರ್ಚೆ ಮಾಡಿದೆ ಸ್ನೇಹಿತರೆ. ಭಾಮಹನ ಕಾವ್ಯ ಮೀಮಾಂಸೆ ಕುರಿತು ಚರ್ಚೆ ಮಾಡುವಾಗ ಇವು ಬಹಳ ಮುಖ್ಯವಾಗಿರುವಂತಹದ್ದು. ನಂತರ ವಾಚ್ಯಾರ್ಥವು ಒಳೆಯುತ್ತಿದ್ದಂತೆ ವ್ಯಂಗ್ಯಾರ್ಥವು ಒಳೆಯುವ ಧ್ವನಿ ಪ್ರಭೇದ ಇದು ಅನ್ನುವಂತಹದನ್ನ ಇಲ್ಲಿ ಪ್ರಶ್ನೆಯನ್ನ ಕೇಳಲಾಗಿದೆ. ಹಿಂದಿನ ತರಗತಿಯನ್ನ ಮಾಡಿದ್ದೀನಿ ಸ್ನೇಹಿತರೆ. ಮಾಡಿರುವಂತಹದ್ದು ವಾಚ್ಯಾರ್ಥವು ಒಳೆಯುತ್ತಿದ್ದಂತೆ ವ್ಯಂಗ್ಯಾರ್ಥವು ಒಳೆಯುವ ಧ್ವನಿ ಪ್ರಭೇದ ಯಾವುದು ಅಂತ ಕೇಳಿರುವಂತಹದ್ದು. ಇಲ್ಲಿ ಸಂಲಕ್ಷ್ಯ ಮತ್ತು ಅಸಂಲಕ್ಷ್ಯ ಕ್ರಮಧ್ವನಿಗಳು ಅನ್ನುವಂತಹದನ್ನ ಮಾಡಿರುವಂತಹ ಸ್ನೇಹಿತರು. ನಂತರ ಸಂಬಂಧ ಮೂಲ, ಸಾದೃಶ್ಯ ಮೂಲ ಅನ್ನುವಂತಹದನ್ನ ಬರುವಂತಹದನ್ನ ನೋಡ್ಬೋದು ಧ್ವನಿಯಲ್ಲಿ. ಇಲ್ಲಿ ವಾಚ್ಯಾರ್ಥವು ಒಳೆಯುತ್ತಿದ್ದಂತೆಯೇ ವ್ಯಂಗ್ಯಾರ್ಥವು ಒಳೆಯುವ ಧ್ವನಿ ಅನ್ನುವಂತಹದ್ದು. ಇದರಲ್ಲಿ ಅರ್ಥಾಂತರ ಸಂಕ್ರಮಿತ ವಾಚ್ಯ ಧ್ವನಿ, ಅತ್ಯಂತ ತಿರಸ್ಕೃತ ವಾಚ್ಯ ಧ್ವನಿ ಅನ್ನುವಂತಹದನ್ನ 2 ವಿಧಗಳನ್ನ ನಾವು ನೋಡ್ಬೋದು. ಇದರಲ್ಲಿ ಜಹ ಲಕ್ಷಣ ಮತ್ತು ಅಜಹ ಲಕ್ಷಣ ಅನ್ನುವಂತಹದ್ದು 2 ಬರ್ತವೆ. ಇಲ್ಲಿ ವಾಚ್ಯಾರ್ಥ ಅನ್ನುವಂತಹದ್ದು ಸಾಮಾನ್ಯವಾಗಿ ಬರುತ್ತೆ, ಅದನ್ನ ನಾವು ಗುರುತಿಸ್ಕೊಳ್ತೇವೆ. ಹಾಗಾಗಿ ಇದರಲ್ಲಿ ಅರ್ಥಾಂತರ ಸಂಕ್ರಮಿತ ವಾಚ್ಯ ಧ್ವನಿ ಎನ್ನುವಂತಹದ್ದು ಸೂಕ್ತವಾಗಿ ಕಂಡು ಬರುತ್ತೆ ಅನ್ನುವಂತಹದ್ದು. ನಂತರ ಕಾವ್ಯ ಶಬ್ದೋಯ ಗುಣಾಲಂಕಾರ ಸಂಸ್ಕೃತಿಯು ಶಬ್ದಾರ್ಥಯೋರ್ವರ್ತತೆ ಕಾವ್ಯ ಸ್ವರೂಪ ಕುರಿತು ಹೇಳಿಕೆ ಇವ್ರದ್ದು ಅಂತ ಹೇಳಲಾಗಿದೆ. ಇದು ಸರಿಯಾದ ಉತ್ತರ ವಾಮನ ಸ್ನೇಹಿತರೆ. ಭಾಮಹ ಆದ್ಮೇಲೆ ವಾಮನ ಬರ್ತಾನೆ. ವಾಮನ ಗುಣಾಲಂಕಾರಗಳನ್ನ ಹೇಳುವಂತಹದನ್ನ ನೋಡಬಹುದು. ನಂತರ ದಂಡಿ ನಿತ್ಯಾಲಂಕಾರಗಳು, ಗೌಣಾಲಂಕಾರಗಳು ಅನ್ನುವಂತಹ 2 ಅಲಂಕಾರಗಳನ್ನು ಹೇಳ್ತಾನೆ. ಗುಣಾಲಂಕಾರಗಳು ಕಾವ್ಯಕ್ಕೆ ಶಬ್ದ, ಅರ್ಥ ಮತ್ತು ಗುಣಾಲಂಕಾರಗಳು ಮುಖ್ಯ ಅಂತ ಹೇಳ್ಬಿಟ್ಟು ವಾಮನ ಹೇಳಿರುವಂತಹದ್ದು. ನಂತರ ಇದೇ ಅಲಂಕಾರಗಳನ್ನು ನಿತ್ಯಾಲಂಕಾರ ಮತ್ತು ಗೌಣಾಲಂಕಾರಗಳು ಅಂತ ದಂಡಿ ವಿಂಗಡಣೆ ಮಾಡುವಂತಹದನ್ನು ಬಹುತೇಕವಾಗಿ ನೋಡುವುದು. ನಂತರ ಸಂಸ್ಕೃತಿ ಇದು ಇವರಿಗೆ ಅರ್ಪಿಸಿದ ಅಭಿನಂದನಾ ಗ್ರಂಥ ಅಂತ ಕೇಳಲಾಗಿದೆ. ಇದು ಹಂಪ ನಾಗರಾಜಯ್ಯನವರಿಗೆ ಅರ್ಪಿಸಿದ ಅಭಿನಂದನಾ ಗ್ರಂಥ. ಈ ಅಕ್ಷರಗಳು ಕಂಠೋಷ್ಠಗಳು ಅಂತ ಕೇಳಲಾಗಿದೆ. ಇದು ಭಾಷಾ ವಿಜ್ಞಾನ ದೃಷ್ಟಿಕೋನದಿಂದ ಕೇಳಿರುವಂತಹ ಪ್ರಶ್ನೆ. ನೀವೇನಾದ್ರೂ ಭಾಷೆಯಿಂದ ವಿಜ್ಞಾನ ಓದ್ತಿರುವಾಗ ಬರೀ ಕಂಠ್ಯ, ಔಷ್ಟ್ಯ, ನಂತರ ಮೂರ್ಧನ್ಯ, ನಾಸಿಕ ಅಂತ ಇವನ್ನೆಲ್ಲ ಓದ್ದಲೆ ಇವು ಒಳಪಂಗಡಗಳಲ್ಲಿರುವಂತಹ ಅಕ್ಷರಗಳನ್ನು ಓದ್ಬೇಕಾಗುತ್ತೆ ಸ್ನೇಹಿತರೆ. ಇದಕ್ಕೆ ಕಂಠೋಷ್ಠ್ಯ ಅಕ್ಷರಗಳು ಯಾವಪ್ಪ ಅಂದ್ರೆ ಓ, ಓ, ಔ ಅನ್ನುವಂತಹದ್ದು ಕಂಠೋಷ್ಠ್ಯ ಅಕ್ಷರಗಳಾಗಿದ್ದಾವೆ. ನಂತರ ಕಾವ್ಯೋತ್ಪತ್ತಿಗೆ ಸಂಬಂಧಿಸಿದಂತೆ ಮಮ್ಮಟ ಹೇಳಿರುವ ಅಭಿಪ್ರಾಯದಲ್ಲಿ ಹೊರತಾದದ್ದು ಯಾವುದಪ್ಪ ಅಂದ್ರೆ ಸ್ವಭಾವೋಕ್ತಿ ಸ್ನೇಹಿತರೆ. ಯಾಕಂದ್ರೆ ಪ್ರತಿಭೆ, ಉತ್ಪತ್ತಿ, ಅಭ್ಯಾಸವನ್ನು ಹೇಳ್ತಾನೆ. ಸ್ವಭಾವೋಕ್ತಿಯನ್ನು ಹೇಳಿದಂತವನು ದಂಡಿ ಎನ್ನುವಂತಹದ್ದು ನೆನಪಿನಲ್ಲಿಟ್ಕೊಬೇಕು. ನಂತರ ಹುಚ್ಚು ಮನಸ್ಸಿನ 10 ಮಕ್ಕಳು ಇದು ಇವರ ಆತ್ಮಚರಿತೆ ಅಂದ್ರೆ ಶಿವರಾಮ ಕಾರಂತರವ್ರದ್ದು ಹುಚ್ಚು ಮನಸ್ಸಿನ 10 ಮಕ್ಕಳು ಆತ್ಮಕಥೆ. ಎಸ್.ಎಲ್. ಭೈರಪ್ಪ ಅವ್ರದ್ದು ಬಿತ್ತಿಯನ್ನ ನೋಡ್ಬೋದು. ಕಡಿದಾಳ್ ಶಾಮಣ್ಣನವರು ಕಾಡು ತೊರೆಯ ಜಾಡು ಅನ್ನುವಂತಹದನ್ನ ಇವರು ಆತ್ಮಕಥಾ ಬರೆದ ಅಂತ. ಬಿ.ವಿ. ಕಾರಂತರವ್ರದ್ದು ಗೊತ್ತಿಲ್ಲ ಸ್ನೇಹಿತರೆ. ಒಟ್ಟು ಈ 3 ಜನದ್ದು ಬಹಳ ಮುಖ್ಯವಾಗಿ ನಾವು ನೋಡ್ಬೋದು. ನಂತರ ತನ, ಇಕೆ, ಪು, ಮೇ ಈ ಪ್ರತ್ಯಯಗಳನ್ನು ಒಳಗೊಂಡಿರುವುದು ಯಾವುದು ವ್ಯಾಕರಣ ದೃಷ್ಟಿಯಿಂದ ಕೇಳಿದ ಸ್ನೇಹಿತರೆ. ಇದು ತದ್ದಿತಾಂತ ಭಾವನಾಮ ಅನ್ನುವಂತಹದ್ದು ಸರಿಯಾಗುತ್ತೆ ಉತ್ತರ. ಗುಣವನ್ನು ಕನ್ನಡತನ ಈ ತರದ ಬರುವಂತಹ ಉದಾಹರಣೆಗಳನ್ನು ನಾವು ನೋಡ್ಬೋದು. ನಂತರ ಸ್ನೇಹಿತರೆ ಮಮ್ಮಿಂಕೆಯೋದು ಎಂಬುದು ಇವುಗಳನ್ನ ಸೇರಿಸುತ್ತೆ ಸ್ನೇಹಿತರೆ. ಇದು ಕೇಶಿರಾಜನ ಶಬ್ದಮಣಿ ದರ್ಪಣದ ಹಿನ್ನೆಲೆಯಲ್ಲಿ ಕೇಳಿರುವಂತಹ ಪ್ರಶ್ನೆ ಆಗಿದೆ.
ಮಮ್ಮಿಕೆಯದೊಳು ಅನ್ನುವಂತಹದ್ದು ಏನನ್ನ ಸೂಚಿಸುತ್ತಪ್ಪ ಅಂದ್ರೆ ವಿಭಕ್ತಿ ಪ್ರತ್ಯಯಗಳನ್ನ ಸೂಚಿಸುತ್ತೆ ಸ್ನೇಹಿತರೆ. ಇವು ಯಾವ ವಿಭಕ್ತಿ ಪ್ರತ್ಯಯಗಳು ಅಂತಂದ್ರೆ ಹಳಗನ್ನಡ ವಿಭಕ್ತಿ ಪ್ರತ್ಯಯಗಳಾಗಿದ್ದಾವೆ. ಅಮ್, ಇನ್, ಗೆ, ಕೆ, ಅತ್ತಣಿಂ, ಆ, ಉಳ್, ಒಳ್, ಆ, ಎ, ಇರ ಅಂತ ಹೇಳ್ತೀವಲ್ಲ, ಅವನ್ನೇ ಅಮ್, ಇಕೆ, ಎ, ದ, ಓಳ್ ಅಂತ ಈ ವಿಭಕ್ತಿ ಪ್ರತ್ಯಯಗಳನ್ನ ಒಂದೇ ಸೂತ್ರದಲ್ಲಿ ಕೇಶಿರಾಜ ಇಟ್ಟಿದ್ದಾನೆ. ಇವು ವಿಭಕ್ತಿ ಪ್ರತ್ಯಯಗಳು ಅನ್ನುವಂತಹದನ್ನ ನಾವು ಗಮನದಲ್ಲಿ ಇಟ್ಕೊಬೇಕು ಅನ್ನುವಂತಹ ಸ್ನೇಹಿತರೆ. ನಂತರ ಛಂದೋಯತಿ ಸಮನ್ವಿತಂ ಎಂಬ ಅಭಿಪ್ರಾಯ ಇವ್ರದ್ದು ಅಂದ್ರೆ ಭರತನದ್ದಾಗಿರುತ್ತೆ ಸ್ನೇಹಿತರೆ. ಭರತ ಈ ಸ್ಟೇಟ್ಮೆಂಟ್ ಅನ್ನ ಹೇಳ್ತಾನೆ. ಯಾರೆಲ್ಲ DS ಕರ್ಕಿಯ ಛಂದೋ ವಿಕಾಸವನ್ನು ಓದಿರ್ತೀರೋ ಅವ್ರಿಗೆ ಸರಳವಾಗಿ ಗೊತ್ತಾಗುತ್ತೆ ಸ್ನೇಹಿತರೆ. ಇನ್ನೊಂದು ಇಲ್ಲಿ ವ್ಯಾಕರಣದ ಹಿನ್ನೆಲೆಯಲ್ಲಿ ಕೇಳಿರುವಂತಹದನ್ನ ನೋಡ್ಬೋದು. ಮಗು ಮಲಗಿತು, ಇಲ್ಲಿರುವಂತಹ ಲಿಂಗ ಯಾವುದು ಅನ್ನುವಂತಹದನ್ನ ಕೇಳಿರುವಂತಹದ್ದು. ಮಗು ಮಲಗಿತು ಅನ್ನುವಂತಹದನ್ನ ನಿತ್ಯ ನಪುಂಸಕ ಲಿಂಗಗಳು ಅಂತ ಸಹ ವ್ಯಾಕರಣ ದೃಷ್ಟಿಯಿಂದ ಕರೆಯುವಂತಹದನ್ನ ನೋಡ್ಬೋದು. ಆದ್ರೆ ಇಲ್ಲಿ ನಪುಂಸಕ ಲಿಂಗ ಅನ್ನುವಂತಹದ್ದು ನಾವು ಸರಿಯಾದ ಉತ್ತರವನ್ನ ಹಾಕ್ಬೇಕಾಗುತ್ತೆ ಅಂತ. ನಂತರ ವಿಕರಣ ಪ್ರತ್ಯಯಗಳು ಅಂದ್ರೆ ಯಾವುವು ಅಂತ ವಿಕರಣ ಪ್ರತ್ಯಯಗಳು ಅಂತಂದ್ರೆ ಆಖ್ಯಾತ ಪ್ರತ್ಯಯಗಳನ್ನ ವಿಕರಣ ಪ್ರತ್ಯಯಗಳು ಅಂತಂದ್ರೆ ಕೇಶಿರಾಜ ಶಬ್ದಮಣಿ ದರ್ಪಣ ದೃಷ್ಟಿಕೋನದಿಂದ ನೋಡಿದಾಗ ನಮಗೆ ಸರಿಯಾಗಿ ಗೊತ್ತಾಗುತ್ತೆ ಎನ್ನುವಂತಹದ್ದು. ನಂತರ ವಿಭಕ್ತಿ ಪ್ರತ್ಯಯಗಳು ಸರ್ವನಾಮಗಳಿಗೆ ಹತ್ತುವುದಿಲ್ಲ. ವಿಭಕ್ತಿ ಪ್ರತ್ಯಯಗಳು ಅಂದ್ರೆ ಈ ಕೆಳಗಿನಲ್ಲಿ ಯಾವುದು ಅಂತ ಕೇಳಲಾಗಿದೆ. ಎಲ್ಲಾ ವಿಭಕ್ತಿ ಪ್ರತ್ಯಯಗಳು ಹತ್ತುತ್ತವೆ. ಇಲ್ಲಿ ಯಾವುದೋ ಹೊಸದಾಗಿ ಐ, ಇರ ಅಂತ ಕೇಳಿದಾನೆ, ಇವು ಸಹ ಹತ್ತೋದಿಲ್ಲ ಅನ್ನೋದು ನಾವು ಸರಳವಾಗಿ ಗುರುತಿಸಬಹುದು. ನಂತರ ಸರಸರ, ಪಟಪಟ, ಜುಳು, ಇವು ಏನಾಗಿದಾವೆ ಅಂದ್ರೆ ಅನುಕರಣ ಅವಯವಗಳು ಅಂತ ಸರಳವಾಗಿ ಗುರುತಿಸ್ತೀರಾ. ಇವು ಜೋಡು ನುಡಿಗಳು, ದ್ವಿರುಕ್ತಿ, ಪಡೆನುಡಿ ಇವುಗಳನ್ನೆಲ್ಲವೂ ಸಹ ಅರ್ಥದ ಹಿನ್ನೆಲೆಯಲ್ಲಿ ನೀವು ಅರ್ಥ ಮಾಡ್ಕೊಂಡು ಹೋಗಿ ಯಾವುದೇ ಕೊಟ್ಟು ಸಹ ನೀವು ಅರ್ಥವನ್ನು ಮಾಡಿಕೊಂಡು ಸರಿಯಾದ ಉತ್ತರವನ್ನ ಹಾಕ್ಬಹುದು. ತೀಲಂಶ್ರೀ ರಚಿಸಿದ ವ್ಯಾಕರಣ ಕೃತಿ ಯಾವುದು ಅಂತಂದ್ರೆ ಸ್ನೇಹಿತರೆ ಕನ್ನಡ ಮಧ್ಯಮ ವ್ಯಾಕರಣ. ಈ ವ್ಯಾಕರಣ ಕೃತಿಯನ್ನು ಓದಿ ಸ್ನೇಹಿತರೆ, ಯಾಕಂದ್ರೆ ಪರೀಕ್ಷಾ ದೃಷ್ಟಿಯಿಂದ ಅನುಕೂಲ. ಇದು ಮತ್ತೆ ಕನ್ನಡ ವ್ಯಾಕರಣ ದರ್ಪಣ ಎರಡನ್ನೂ ಓದಿ ನಿಮಗೆ ಬಹಳ ಮುಖ್ಯವಾಗಿ ಇಂಪಾರ್ಟೆಂಟ್ ಆಗುತ್ತೆ ಅನ್ನುವಂತಹದ್ದು. ಇನ್ನು ಚಂದೋಮಿತ್ರ ಅವ್ರದ್ದು, ಆರಾಮಿತ್ರ ಅವ್ರದ್ದು, DS ಕಲ್ಕಿ ಅವ್ರ ಚಂದೋ ವಿಕಾಸ, ಇನ್ನೊಂದು DN ಶಂಕರ ಭಟ್ಟರ್ ಅವ್ರದ್ದು ಕನ್ನಡಕ್ಕೆ ಬೇಕು ಕನ್ನಡದ ವ್ಯಾಕರಣ ಕೃತಿ. 4 ಸಹ ಬಹಳ ಮುಖ್ಯ. ನಂತರ ಪ್ರಾಸಾಕ್ಷರವು ದೀರ್ಘಸ್ವರವಾಗಿದ್ದರೆ ಅದು ಡ್ಯಾಶ್ ಅಂತ ಹೇಳಲಾಗುತ್ತೆ ಸ್ನೇಹಿತರೆ. ಇದ್ಯಾಕೋ ನನಗೆ ಸರಿಯಾಗಿ ಉತ್ತರ ಸಿಗ್ಲಿಲ್ಲ. ಇದು ಗಜಪ್ರಾಸ ಬರುತ್ತೆ. ಇಲ್ಲಿ ಯಾವ ಪ್ರಾಸ ಅನ್ನುವಂತಹದ್ದು ಸರಿಯಾಗಿ ನಮಗೆ ಇದು ಗೊತ್ತಾಗ್ಲಿಲ್ಲ. ನೀವು ಯಾರಾದ್ರೂ ಗೊತ್ತಿರುವಂತವ್ರು ಸರಿಯಾದ ಆನ್ಸರ್ ಅನ್ನ ಕಾಮೆಂಟ್ ಮುಖಾಂತರ ತಿಳಿಸ್ಕೊಡಿ. ನನಗೆ ಗಜಪ್ರಾಸ ಬಂತು, ಪ್ರಾಸಾಕ್ಷರವು ದೀರ್ಘ ಸ್ವರವಾಗಿದ್ದರೆ ಎನ್ನುವಂತಹದ್ದು. ನಂತರ ಇಲ್ಲೆಲ್ಲೂ ಸಹ ಗಜಪ್ರಾಸ ಆಪ್ಷನ್ಸ್ ಇಲ್ಲ. ಬ್ರಹ್ಮಗಣವು ಹೊಂದಿರುವ ಅಂಶಗಳು ಎಷ್ಟು ಅಂತಂದ್ರೆ 2 ಸ್ನೇಹಿತರೆ. ಬ್ರಹ್ಮ, ವಿಷ್ಣು, ಮಹೇಶ್ವರ 2, 3, 4 ಈ ತರದ ಅಂಶಗಳು ಬರ್ತವೆ. ಹಾಗಾಗಿ 2 ಸರಿಯಾದ ಉತ್ತರ. ನಂತರ ಸ್ನೇಹಿತರೆ ಕೆಳಗಿನ ಜೋಡಿಗಳಲ್ಲಿ ಸರಿಯಾದದ್ದು ಯಾವುದು ಅನ್ನುವಂತಹದ್ದು. ಭಟ್ಟ ಕಳಂಕನ ಶಬ್ದಾನುಶಾಸನ ಮೊದಲನೇದೇ ಸರಿ ಇದೆ. ಕೇಶಿರಾಜ ಶಬ್ದಮಣಿ ದರ್ಪಣ ಬರಬೇಕು, ಇಲ್ಲಿ ರತ್ನಕಂದ ಬಂದಿದೆ. 1ನೇ ನಾಗವರ್ಮ ಮತ್ತು ಚಂದೋಂಬುದಿ ಬರ್ಬೇಕು ಅವನಿಗೆ, ಆದ್ರೆ ಶಬ್ದಮಣಿ ದರ್ಪಣ ಬಂದಿದೆ. 2ನೇ ನಾಗವರ್ಮನಿಗೆ ಕಾವ್ಯಾವಲೋಕನ ಬರಬೇಕು, ಇಲ್ಲಿ ಚಂದೋಂಬುದಿ ಬಂದಿದೆ. ಹಾಗಾಗಿ ತಪ್ಪು. ಸರಿಯಾದ ಉತ್ತರ ಭಟ್ಟಾಕಳಂಕ ಶಬ್ದಾನುಶಾಸನ. ನಂತರ ಸ್ನೇಹಿತರೆ ಎಲ್ಲಾ ದನಗಳು ಓದವು. ಈ ವಾಕ್ಯದಲ್ಲಿ ಗೆರೆ ಎಳೆದ ಪದ ಯಾವುದು ಅಂತಂದ್ರೆ ವಿಶೇಷಾದ್ಯನ್ಯ ಲಿಂಗ ಅಂತೇಳಿ ಬರುತ್ತೆ ಸ್ನೇಹಿತರೆ. ಹಾಗಾಗಿ ಸರಿಯಾದ ಉತ್ತರ ಇಲ್ಲಿ ಎಲ್ಲ, ನಾನು, ನೀನು, ಅವನು ಅನ್ನುವಂಥ ಉದಾಹರಣೆಗಳು ಬರ್ತವೆ. ಅದನ್ನ ವ್ಯಾಕರಣ ಸಂದರ್ಭದಲ್ಲಿ ಹೆಚ್ಚು ವಿಷಯವನ್ನು ಹೇಳ್ತೇನೆ. ಇದು ಎಲ್ಲಾ ದನಗಳು ಓದವು ಅನ್ನುವಂತಹದ್ದು ವಿಶೇಷಾಧೀನ ಲಿಂಗ ಆಗುತ್ತೆ. ವ್ಯಾಕರಣ ಓದುವಂತಹವರಿಗೆ ಇದು ಸರಳವಾಗಿ ಗೊತ್ತಾಗುತ್ತೆ ಸ್ನೇಹಿತರೆ. ನಂತರ ಮಚ್ಚರ ಪದದ ತತ್ಸಮ ರೂಪ ಯಾವುದು ಅಂತಂದ್ರೆ ಮತ್ಸರ ಅನ್ನುವಂತಹದ್ದು ಸರಿಯಾಗಿ ಗೊತ್ತಾಗುತ್ತೆ ಸ್ನೇಹಿತರೆ. ನಂತರ ಆಶೀರ್ವಾದ, ಅಪ್ಪಣೆ, ಕರ್ತವ್ಯ, ಆದೇಶ ಇವನ್ನು ಸೂಚಿಸುವ ಕ್ರಿಯಾರೂಪಗಳನ್ನ ಹೀಗೆಂತಾರೆ ಅಂತಂದ್ರೆ ಇದನ್ನ ನಾವು ವಿದ್ಯಾರ್ಥಕ ಕ್ರಿಯಾರೂಪ ಅಂತ ಹೇಳ್ಬಿಟ್ಟು ಕರಿತೀವಿ ಸ್ನೇಹಿತರೆ. ಯಾಕಂದ್ರೆ ಇದನ್ನ ಆಖ್ಯಾತ ಪ್ರತ್ಯಯಗಳನ್ನ ಓದುವಂತ ಸಂದರ್ಭದಲ್ಲಿ ಕೇಶಿರಾಜ ಇವುಗಳ ಬಗ್ಗೆ ಎಲ್ಲ ಸಂಪೂರ್ಣವಾಗಿ ಹೇಳ್ತಾನೆ. ಇದು ಸಹ ಈ ಹಿನ್ನೆಲೆಯಲ್ಲಿ ನಾವು ನೋಡುವಂತದ್ದು ವಿದ್ಯಾರ್ಥಕ ಕ್ರಿಯಾರೂಪ ಅನ್ನುವಂತಹದ್ದು. ನಂತರ ಬಟಾಟೆ, ಅನಾನಸ್, ಜಂಗಲು ಈ ಪದಗಳು ಭಾಷೆಯಿಂದ ಕನ್ನಡಕ್ಕೆ ಬಂದಿದ್ದಾವೆ ಅಂದ್ರೆ ಇವು ಪೋರ್ಚುಗೀಸ್ ಪದಗಳು ಸ್ನೇಹಿತರೆ. ಈ ಪದಗಳ ಬಗ್ಗೆನೂ ಸಹ ನೀವು ಸರಿಯಾಗಿ ನೆನ್ಪಿಡ್ಕೊಂಡು ಪಟ್ಟಿ ಮಾಡ್ಕೊಂಡು ಹೋಗಿ. ನಿಮಗೆ ಯಾವಾಗ 1-2 ನೆನಪು ಬಂದ್ರು ಸಹ ಸರಳವಾಗಿ ಅವುಗಳ ಉತ್ತರವನ್ನು ಹಾಕೋದಿಕ್ಕೆ ಅನುಕೂಲ ಆಗುತ್ತೆ ಅನ್ನುವಂತಹದ್ದು. ನಂತರ ಸೂರ್ಯೋದಯ, ಮಾಶಿ ಎಂಬ ಪದಗಳು ಈ ಸಂಧಿಗೆ ಉದಾಹರಣೆ ಎಂದು ಸ್ನೇಹಿತರೆ ಸರಳವಾಗಿದೆ. ಗುಣಸಂಧಿ ಎನ್ನುವಂತಹದ್ದು ಗೊತ್ತಾಗುತ್ತೆ. ಆಗಳಿಗೆ ಯಾವುದು ಬಂದಿದೆ ಅಂದ್ರೆ ಓ ಆದೇಶವಾಗಿ ಬಂದಿರುವಂತಹದ್ದು. ನಂತರ ಇಲ್ಲಿ ಈ ಮಾಶಿ ಎನ್ನುವುದರಲ್ಲಿ ಅನ್ನುವಂತಹದ್ದು ಆದೇಶವಾಗಿ ಬಂದಿರುವುದನ್ನ ನಾವು ಇದನ್ನು ಗುಣಸಂಧಿ ಅಂತ ಹೇಳ್ಬಿಟ್ಟು ಕರಿತೇವೆ. ನಂತರ ಅರಮನೆ, ದೇಶಭಕ್ತಿ ಪದಗಳು ಸಮಾಸಕ್ಕೆ ಉದಾಹರಣೆ ಎನ್ನುವಂತಹದ್ದು ಸರಳವಾಗಿ ತತ್ಪುರುಷ ಸಮಾನ. ಉತ್ತರ ಪದ ಪ್ರಧಾನವಾದಂತಹದ್ದು ಯಾವುದು ಅಂತಂದ್ರೆ ತತ್ಪುರುಷ ಸಮಾಸ ಅಂತ ಕರಿತೇವೆ. ಅಲ್ಲಿ ವಿಶೇಷಣಗಳು ಅನ್ನುವಂತಹದ್ದು ಯಾವುದು ನಮಗೆ ಕಂಡು ಬಂದಿಲ್ಲ. ಹಾಗಾಗಿ ಅರಮನೆ, ಅರಸನ ಪ್ಲಸ್ ಮನೆ ಅನ್ನುವಂತಹದ್ದು, ದೇಶದ ಪ್ಲಸ್ ಭಕ್ತಿ ಎನ್ನುವಂತಹದ್ದು ಅಂದ್ರೆ
ದೇಶ ದೇಶದಲ್ಲಿ ಭಕ್ತಿ ಎನ್ನುವಂತಹ ನಾವು ತತ್ಪುರುಷ ಸಮಾಸದಲ್ಲಿ ನೋಡ್ಬೋದು ಅಂತಹದ್ದು, ದೇಶದ ಪ್ಲಸ್ ಭಕ್ತಿ ಎನ್ನುವಂತಹದ್ದು. ನಂತರ ಒಂದು ಪೂರ್ಣ ಕ್ರಿಯಾಪದದೊಂದಿಗೆ ಸ್ವತಂತ್ರ ಖಚಿತ ಅರ್ಥ ನೀಡುವ ವಾಕ್ಯವಾಗಿದೆ, ಅದನ್ನು ಹೀಗೆ ಎನ್ನುವಂಥದ್ದು ಅಂತ ಹೇಳ್ತಾರೆ. ಇದು ಸಾಮಾನ್ಯ ವಾಕ್ಯ ಆಗ್ಬೇಕಿತ್ತು, ಸರಳ ವಾಕ್ಯ ಅಂತ ಕೊಟ್ಟಿದ್ದಾರೆ. ಪೂರ್ಣ ಕ್ರಿಯಾಪದದೊಂದಿಗೆ ಇರುವಂತಹದ್ದು ಸಾಮಾನ್ಯ ವಾಕ್ಯ ಅಥವಾ ಸರಳ ವಾಕ್ಯ ಆಗುತ್ತೆ. ಸಂಯೋಜಿತ ವಾಕ್ಯ ಬೇರೆ ಅರ್ಥದಲ್ಲಿ ಬರುತ್ತೆ, ಮಿಶ್ರ ವಾಕ್ಯ ಬೇರೆ ಅರ್ಥದಲ್ಲಿ ಬರುತ್ತೆ, ಉಪವಾಕ್ಯಗಳು ಸಹ ಬೇರೆ ವಾಕ್ಯದಲ್ಲಿ ಬರುವಂತಹದ್ದು ನೋಡ್ಬೋದು. ಅದು ನನ್ನ ತರಗತಿಯಲ್ಲಿ ನಾನು ಸಮಗ್ರವಾಗಿ ವಿಶ್ಲೇಷಣೆಯನ್ನ ಮಾಡ್ತೀನಿ ಸ್ನೇಹಿತರೆ. ನಂತರ ಕರ್ತೃವಿನ ಲಿಂಗ, ಪುರುಷ ಹಾಗೂ ವಚನಗಳನ್ನು ಸೂಚಿಸುವುದಕ್ಕಾಗಿ ಧಾತುವಿಗೆ ಸೇರುವ ಪ್ರತ್ಯಯಗಳನ್ನ ಈಗೆಂದು ಕರೀತಾರೆ ಅಂತಂದ್ರೆ ಸ್ನೇಹಿತರೆ ಆಖ್ಯಾತ ಪ್ರತ್ಯಯ ಅಂತ ಕರೀತಾರೆ. ಈ ಆಖ್ಯಾತ ಪ್ರತ್ಯಯಗಳಿಗೆ ಕರ್ತೃವಿನ ಲಿಂಗ, ವಚನ ಹಾಗೂ ಪುರುಷ ಹಾಗೂ ವಚನಗಳನ್ನು ಸೂಚಿಸುವುದಕ್ಕೆ ಧಾತುವಿಗೆ ಸೇರುವ ಪ್ರತ್ಯಯಗಳು ಯಾವಾಗಿರ್ತವೆ? ಅರ್ ಅನ್ನುವಂತಹ ಬರ್ತವೆ. 6 ಆಖ್ಯಾತ ಪ್ರತ್ಯಯಗಳು ಬರ್ತವೆ. ಅರ್, ಇರೆ, ಇಗೆ ಅನ್ನುವಂತಹ ಬರ್ತವೆ. ಅವು 6 ಆಖ್ಯಾತ ಪ್ರತ್ಯಯಗಳನ್ನು ನೋಡ್ಕೊಳ್ಳಿ. ನೇರವಾಗಿ ಕೆಳಗಿನ ಯಾವ ಆಖ್ಯಾತ ಪ್ರತ್ಯಯಗಳು ಅಂತ ಕೇಳುವ ಸಾಧ್ಯತೆ ಇರುತ್ತೆ. ನಂತರ ಕ್ರಿಯಾಪದದ ಮೂಲ ರೂಪ ಯಾವುದು ಅಂದ್ರೆ ಇದು ಸಹ ಧಾತು ಸ್ನೇಹಿತರೆ. ಇಲ್ಲೇನು ಆಖ್ಯಾತ ಪ್ರತ್ಯಯಗಳ ಮುಂದುವರಿದ ಭಾಗವೇ ಶಬ್ದಮಣಿ ದರ್ಪಣದಲ್ಲಿ ಧಾತು ಪ್ರಕರಣ. ಹಾಗಾಗಿ ಈ ಹಿನ್ನೆಲೆಯಲ್ಲಿ ಕೇಳಿರುವಂತಹದ್ದು ಕ್ರಿಯಾಪದದ ಮೂಲ ರೂಪ ಅಂತ ಕೇಶಿರಾಜನೇ ನೇರವಾಗಿ ಒಂದು ಸೂತ್ರದಲ್ಲಿ ಹೇಳ್ತಾನೆ. ಹಾಗಾಗಿ ಇದು ಬಹಳ ಮುಖ್ಯವಾಗಿರುವಂತಹದ್ದು. ನಂತರ ಭಾವಸೂಚಕಾವ್ಯಗಳ ಮುಂದೆ ಸ್ವರ ಬಂದರೆ ಯಾವುದು ಅನ್ನುವಂತಹದ್ದು, ಇಲ್ಲಿ ಸಂಧಿ ಕಾರ್ಯವಾಗುವುದಿಲ್ಲ ಅನ್ನುವಂತಹದ್ದು ಗೊತ್ತಾಗಬೇಕು ಸ್ನೇಹಿತರೆ. ಭಾವಸೂಚಕಗಳ ಮುಂದೆ ಯಾವ ಸ್ವರ ಬಂದ್ರೆ ಇಲ್ಲಿ ಆಗುವಂತಹ ಸಂಧಿಗಳ ಪ್ರಕ್ರಿಯೆ ಇವ್ಯಾವು ಸಹ ಆಗೋದಿಲ್ಲ ಅನ್ನುವಂತಹದ್ದು. ನಂತರ ಕೆಳಗಿನ ವೃತ್ತಗಳು ಮತ್ತು ಅವುಗಳ ಸೂತ್ರಕ್ಕೆ ಸಂಬಂಧಿಸಿದ ನೆಪಟ್ಟಿಯನ್ನು ಹೊಂದಿ ಅಂತ ನೇರವಾಗಿ ಅವುಗಳನ್ನು ನೋಡ್ಬೋದು. ನಜಬಂಜವ ಜಂಜರಂ ಬಗೆಗೊಳ್ಳುತ್ತಿಲ್ಲ ಚಂಪಕ ಮಾಲೆಯಿಂದ ಅನ್ನುವಂತಹದ್ದು 2ಕ್ಕೆ 4 ಅನ್ನುವಂತಹದ್ದು ನಮಗೆ ಗೊತ್ತಾಗುತ್ತೆ. ಬಿಗೆ 4 ಯಾವ ಸರಿ ಇದೆ, ಇದು ಸರಿಯಾಗುವಂತಹದ್ದು ನೋಡ್ಬೋದು. ನಂತರ ಶಾದುಲ ವಿಕ್ರೀಡಿತ ವೃತ್ತಕ್ಕೆ ಮಸಜ ಸತತ ಅನ್ನುವಂತಹದ್ದು. ನಂತರ ಉತ್ಪಲ ಮಾಲ ವೃತ್ತಕ್ಕೆ ಬರನಂ ಬಾಬರಂಗಲಂ ಅನ್ನುವಂತಹದ್ದು. ನಂತರ ಶ್ರದ್ಧರ ವೃತ್ತಕ್ಕೆ ಮರಂಬನಮಂ ಯುಗಗಣಮುದೆ ಅನ್ನುವಂತಹದ್ದು ಬರುವಂತಹದ್ದು. ಈ ಹಿನ್ನೆಲೆಯಲ್ಲಿ ನಾವು ಇಷ್ಟನ್ನು ಸಹ ಎಲ್ಲವನ್ನು ಸೂತ್ರವನ್ನು ಸಹ ನೀವು ನೆನಪಿನಲ್ಲಿ ಇಟ್ಕೊಂಡು ಕಂಠಪಾಠ ಮಾಡ್ಕೊಂಡು ಇಟ್ಕೊಂಡಿರಿ ಸ್ನೇಹಿತರೆ. ಯಾವನ್ನಾದ್ರೂ ಸಹ ಕೇಳಬಹುದು. ನಿಮಗೆ ಸಾಮಾನ್ಯವಾಗಿ ಗೊತ್ತಿದ್ರೆ ಏನ್ ತೊಂದರೆ ಇಲ್ಲ, ಯಾವ 2 ಸಹ ಗೊತ್ತಿದ್ರೆ ಕೇಳಿಲ್ಲ. ಎಲ್ಲರೂ ಒಂದೇನಾದ್ರು ಕೊಟ್ಟು ಇಂಥದನ್ನೆಲ್ಲ ಶ್ರದ್ಧರ ವೃತ್ತ ಯಾವುದು ಅಂತ ಏನಾದ್ರು ಕೇಳಿದಾಗ ನಿಮಗೊಂದು 3 4 ಕನಿಷ್ಠ ಗೊತ್ತಿರ್ಬೇಕಾಗುತ್ತೆ. ನಂತರ ನಾಗವರ್ಮನ ಪ್ರಕಾರ ತ್ರಿಪದಿಯ ಪ್ರಭೇದಗಳು ಯಾವುವು ಅಂತ ಸ್ನೇಹಿತರೆ ನೇರವಾಗಿ DS ಕರ್ಕಿ ಚಂದ ವಿಕಾಸವನ್ನು ನೋಡಿ ಇಲ್ಲಿ ಉತ್ತರ ಸಿಗುತ್ತೆ. ಚಿತ್ರ ಮತ್ತು ಚಿತ್ರಲತೆ ಅಂತೇಳಿ ಅವನು ತ್ರಿಪದಿಯ ಪ್ರಭೇದಗಳನ್ನ ಗುರುತಿಸ್ತಾನೆ. ಚಿತ್ರ ಮತ್ತು ಚಿತ್ರಲತೆ ಅನ್ನುವಂತಹದ್ದು ಗುರುತಿಸ್ತಾನೆ. ನಂತರ 100ನೇದು ಬೆಂದಕಾಳು. ಇದು ಈ ಸಮಾಸಕ್ಕೆ ಉದಾಹರಣೆ ಅಂದ್ರೆ ಗಮಕ ಸಮಾಸಕ್ಕೆ ಉದಾಹರಣೆ ಆಗಿದೆ ಅನ್ನುವಂಥದ್ದು ಸ್ನೇಹಿತರೆ ನೆನ್ಪಿಟ್ಕೊಬೇಕು. ಇಷ್ಟು ಪ್ರಶ್ನೆಗಳನ್ನ ಸ್ನೇಹಿತರೆ ಇಲ್ಲಿಯವರೆಗೂ ಸಹ ವಿಶ್ಲೇಷಣೆಯನ್ನ ಮಾಡಿದ್ದೇನೆ. ನಿಮಗೆ ಪರೀಕ್ಷಾ ದೃಷ್ಟಿಯಿಂದ ಹೇಗೆ ಓದಬೇಕು, ಯಾವ ರೀತಿ ಪ್ರಶ್ನೆಗಳು ಬರ್ತವೆ, ನಾವು ಸಾಹಿತ್ಯ ಚರಿತ್ರೆಗಳನ್ನ ಯಾವ ರೀತಿಯಾಗಿ ಗಮನಿಸಬೇಕು, ವ್ಯಾಕರಣ, ಭಾಷಾ ವಿಜ್ಞಾನ, ಬೋಧನಾ ವಿಧಾನ ಇವೆಲ್ಲವನ್ನು ಸಹ ಹೇಗೆ ಓದ್ಬೇಕು ಅನ್ನುವಂತಹದ್ದು ಈ ಪ್ರಶ್ನೆ ಪತ್ರಿಕೆ ನಿಮಗೆ ಒಂದು ಒಳ ನೋಟವನ್ನ ಕಟ್ಕೊಡುತ್ತೆ. ಈ ರೀತಿಯಾಗಿ ನಾವು ವಿಷಯಗಳನ್ನ ಅಧ್ಯಯನ ಮಾಡಿದಂತ ಸಂದರ್ಭದಲ್ಲಿ ನಮಗೆ ಹೆಚ್ಚು ಪ್ರಶ್ನೆಗಳನ್ನ ಸರಿಯಾದ ಉತ್ತರವನ್ನು ಹಾಕೋದಿಕ್ಕೆ ಅನುಕೂಲ ಆಗುತ್ತೆ ಅಂತ ಹೇಳ್ತಾ ಸ್ನೇಹಿತರೆ, ನಂತರ ಒಂದಿಷ್ಟು ಯಾವುದಾದ್ರೂ ಪ್ರಶ್ನೆಗಳಲ್ಲಿ ಕೆಲವೊಂದು ತಪ್ಪುಗಳಿದ್ರೆ ಮನ್ನಿಸಿ. ನನ್ನ ಆಲೋಚನಾ ದೃಷ್ಟಿಕೋನ, ನನ್ನ ಓದಿನ ವ್ಯಾಪ್ತಿಯಲ್ಲಿ ಉತ್ತರಗಳನ್ನ ಗುರುತಿಸಿದ್ದೀನಿ. ಎಲ್ಲ 1-2 ಮಿಸ್ಟೇಕ್ ಇರ್ಬೋದು. 98% ಇದರಲ್ಲಿ ಸರಿ ಉತ್ತರಗಳಿದಾವೆ ಅಂತ ಅನ್ಕೊಳ್ತೇನೆ. ಮತ್ತೆ ಈ ವಿಶ್ಲೇಷಣೆ ಮಾಡಿರುವಂತಹದ್ದು ತಮಗೆಲ್ಲರಿಗೂ ಸಹ ಉಪಯುಕ್ತವಾಗಿದೆ ಅಂತ ಹೇಳ್ಕೊಂತ ಸ್ನೇಹಿತರೆ, ನಿಮಗೆ ಒಳ್ಳೇದಾಗಲಿ. ಈ ಪ್ರಶ್ನೆ ಪತ್ರಿಕೆಯ ಮಾದರಿಯಲ್ಲಿ ಎಲ್ಲರೂ ಸಹ ಓದಿ. ಯಾರೆಲ್ಲ ಇಲ್ಲಿವರೆಗೂ ಸಹ ಕರ್ನಾಡು ಜಾಬ್ ಅಲರ್ಟ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋ ಮುಖಾಂತರ ಇನ್ನೂ ಹೆಚ್ಚಿನ ವಿಡಿಯೋಗಳನ್ನು ಮಾಡೋದಕ್ಕೆ ತಮ್ಮ ಸಹಕಾರ ಇರಲಿ ಅಂತ ಕೇಳ್ಕೊಂತ ಇಲ್ಲಿಗೆ ತರಗತಿಯನ್ನು ಮುಗಿಸ್ತೀನಿ ಸ್ನೇಹಿತರೆ. ಎಲ್ಲರಿಗೂ ಧನ್ಯವಾದಗಳು.